ಈ ಒಂದು ಎಫ್ಎಸ್ಸಿ ಸಭಾ ಈಗ ಇವತ್ತು ಮುಗಿಬೇಕು. ದೇವರು ಸಹಾಯ ಮಾಡಲಿ. ಎಲ್ಲಿಯೋ ಆಮೆನ್. ನೋಡ್ತೀವಿ, ಇಂದಿನ ಭಾಗದಲ್ಲಿ ನಾವು ಪೌಲನು ಬರುತ್ತಿರುವುದನ್ನು ನೋಡಿದೆವು. ಉಪಯುಕ್ತವುಳ್ಳ ಒಂದು ಯಾಜಕತ್ವ ಬರುವುದನ್ನು ಪೌಲನು ಮುಂಚೆನೇ ನೋಡಿದ ನಂತರ ನಾವು ನೋಡ್ತೇವೆ. ಅಲ್ಲೆಲ್ಲೂಯಾ ಆಮೆನ್. ಅದರ ಅಸತ್ಯದ ಸಿದ್ಧಾಂತಗಳಿಂದ ಅದನ್ನು ವಶ ಮಾಡಿಕೊಳ್ಳುವುದೆಂದು ಎಚ್ಚರಿಸಿದ ಸಿದ್ಧಾಂತಗಳಿಂದ ಸಭೆಯನ್ನು ವಶ ಮಾಡಿಕೊಳ್ತಂತ ಕೂಡ ಪೌಲನು ಎಚ್ಚರಿಸಿದರು. ಅಲ್ಲೆಲ್ಲೂಯಾ ನೋಡ್ತೇವೆ, ದೇವರು ಆರಾಧಿಸುವ ಒಂದು ಮಾರ್ಗವನ್ನು ಅವರು ಮತ್ತು ಅದರಿಂದ ಜನರು ಪವಿತ್ರಾತ್ಮ ಸೇವೆಯನ್ನು ಮಾಡುವುದರಿಂದ ಹೊರಗಿರುವರು. ಆ ತಪ್ಪಿದಂಥ ಜನ ಪವಿತ್ರಾತ್ಮ ಸೇವೆಯಿಂದ, ಪವಿತ್ರಾತ್ಮ ಅಧೀನದಿಂದ ಅವರೇನು ತಪ್ಪಿ ಹೋಗ್ತಾರೆ ಅಂತೇಳಿ ನಾವು ನೋಡ್ತೇವೆ ಎಂದು ಆತನಿಗೆ ಪೌಲನಿಗೆ ತಿಳಿದಿತ್ತು. ಮತ್ತು ಈ ದಿನಗಳಲ್ಲಿ ಸ್ವತಂತ್ರವಾಗಿದ್ದು ಆತ್ಮದಿಂದ ತುಂಬಿಕೊಂಡವರೆಂದು ಹೇಳಿಕೊಳ್ಳುವವರಲ್ಲಿ ಕೂಡ ಅಲ್ಲಿಯ ಪ್ರಜೆಗಳು ಹೆಚ್ಚಿನ ಸ್ವತಂತ್ರ ಇಲ್ಲ. ಮತ್ತು ನಾವು ನೋಡಬಹುದೆಂದರೆ ಸ್ವಲ್ಪವೇ ಪ್ರಚಾರಕರು ಆತ್ಮದ ಪ್ರಭಾವದಿಂದ ಅಲ್ಲಿಯ ಉಪದೇಶ ಮಾಡುತ್ತಾ ಅಲ್ಲಿಯ ಇರುವಾಗ ಪ್ರಜೆಯಲ್ಲಿ ಕುಳಿತು ಅದನ್ನು ಮಗ್ನವಾಗಿ ಕೇಳಲು ಪ್ರಯತ್ನಿಸುತ್ತಾರೆ. ಅವರು ಹೇಳೋದಕ್ಕಿಂತ ಬಹಳ ದೂರವಾಗಿದೆ. ಅವರು ಎಲ್ಲವನ್ನು ಕೂಡಿ ಬಂದಾಗ ಅಲ್ಲಿಯ ಅವರು ಎಲ್ಲರೂ ಕೂಡಿ ಬಂದಾಗ ಎಲ್ಲರೂ ಪವಿತ್ರಾತ್ಮ ಮಾರ್ಗದರ್ಶನವಿತ್ತು ಪೌಲ ಕಾಲದಲ್ಲಿ. ಮತ್ತು ಎಲ್ಲರೂ ಆತ್ಮಿಕ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿದ್ರು. ಅಲ್ಲೆಲೂಯಾ ಎಂದು ನಾವು ನೋಡ್ತೇವೆ. ಅಲ್ಲೆಲೂಯಾ ಅರ್ಥ ಆಗ್ತದೆ ನಿಮಗೆ? ಅಲ್ಲೆಲೂಯಾ ನೋಡ್ತೇವೆ ಪೌಲನಿಗೆ ಎಲ್ಲ ಮಾರ್ಗ ಆಗಿ ಮುಂದೆ ಏನಾಗ್ತದೆ ಅನ್ನುವಂಥದ್ದು ಆತನಿಗೆ ಅದರ ಪ್ರವಾದಿ ಆದ್ರಿಂದ ಅದನ್ನು ತಿಳ್ಕೊಳ್ಳೋದಕ್ಕೆ ಶಕ್ತರಾದನು. ಮತ್ತು ಸಮುದ್ರ ಸಭೆ ಎಂದು ವಚನದಿಂದ ಅಥವಾ ಇತಿಹಾಸದಿಂದ ಈ ಪಾಠವನ್ನು ಕಲಿಯುವುದಿಲ್ಲ. ಪ್ರತಿ ಬಾರಿ ದೇವರು ಪವಿತ್ರಾತ್ಮನ ದರ್ಶನವನ್ನು ಕೊಟ್ಟಾಗ ಮತ್ತು ಜನರು ಬಿಡುಗಡೆ ಹೊಂದಿದಾಗ ಮತ್ತೆ ಸ್ವಲ್ಪ ಸಮಯದ ನಂತರ ಅವರು ಯಾವ ವಿಷಯದಿಂದ ಹೊರಗೆ ಬಂದಿದ್ದಾರೋ ಅದೇ ವಿಷಯಕ್ಕೆ ಹಿಂದಿರುಗಿ ತಮ್ಮನ್ನು ಬಂಧನದಲ್ಲಿ ಹಾಕಿಕೊಳ್ಳುತ್ತಾರೆ. ಯಾವ ವಿಷಯಗಳು ತಪ್ಪಂತೇಳಿ ಬಂದಿದ್ರು ಮತ್ತೆ ಅದೇ ವಿಷಯ ಹಿಂದಿರುಗಿ ತಮ್ಮನ್ನು ಬಂಧನದಲ್ಲಿ ಹಾಕಿಕೊಳ್ಳುವಂಥವ್ರು ಸಾಕಷ್ಟು ಜನ ಇದ್ದಾರೆ. ನಾವು ನೋಡ್ತೇವೆ, ಉದಾಹರಣೆಗೆ ಲೂಥರು ಕ್ಯಾಥೋಲಿಕ್ ಸಭೆಯಿಂದ ಹೊರಗೆ ಬಂದ. ಲೂಥರ್ ಏನ್ ಮಾಡಿದ? ಕ್ಯಾಥೋಲಿಕ್ ಸಭೆಯಿಂದ ಹೊರಗೆ ಬಂದರು. ಜನರು ಸ್ವಲ್ಪ ಸಮಯಕ್ಕಾಗಿ ಬಿಡುಗಡೆ ಹೊಂದಿದ್ರು. ಆದರೆ ಆತನು ಸತ್ತಾಗ, ಲೂಥರ್ ಸತ್ತ ನಂತರ ನೆಟ್ಟಾಗಿ ಮತ್ತೆ ಹೋಗಿ ಸಂಸ್ಥಾಪಿಸಿ ಅವರು ಏನನ್ನೂ ನಂಬಿದ್ದನೆಂದು ಅವರು ಎಣಿಸಿದರು. ಹಾಗೆ ತಮ್ಮದೇ ಆದ ಒಂದು ಸಿದ್ಧಾಂತವನ್ನು, ಒಂದು ಕಲ್ಪನೆಯನ್ನು ಉತ್ಪಾದಿಸಿಕೊಂಡ್ರು. ಅಲ್ಲೆಲ್ಲ ಅವರು ಮತ್ತು ವಿರೋಧವಾಗಿ ಹೇಳಿದ್ದೆಲ್ಲವನ್ನು ಅವರು ತ್ಯಜಿಸಿಬಿಟ್ರು. ಲೂಥರ್ ವಿರುದ್ಧವಾದ ಹೇಳಿದ್ದೆಲ್ಲವನ್ನು ತ್ಯಜಿಸಿ ಅದೇನು ಮಾಡಿದ್ರು? ಅವರು ಸಾಂಪ್ರದಾಯಿಕ ಸಭೆಗಳನ್ನು ಕಟ್ಟಿದರು. ಮತ್ತು ಅವರು ನೇರವಾಗಿ ಸ್ವಲ್ಪವೇ ಭಿನ್ನವಾಗಿರುವ ರೂಪದ ಕ್ಯಾಥೋಲಿಕ್ ವಿಶ್ವಾಸಕ್ಕೆ ಹಿಂದಿರುಗಿದರು. ಯಾರು? ಲೂಥರ್ ಕಾಲದಂತ ಜನ. ಅಲ್ಲೇ ಈ ದಿನವೂ ಲೂಥರ್ ವಿಶ್ವಾಸದಲ್ಲಿರುವ ಅನೇಕರು ಸಂಪೂರ್ಣವಾಗಿ ಅಲ್ಲಿಗೆ ಹಿಂದಿರುಗಲು ತಯಾರಾಗಿದ್ದಾರೆ. ಅಲ್ಲೇ ಹೌದು. ಪ್ರಕಟಣೆ 12 ನೋಡ್ತೇವೆ, ಆ ಪುರಾತನ ವೇಷಿಯಾಗಿ ಅನೇಕ ಪುತ್ರಿಯರು ಇದ್ದಾರೆ. ಆಕೆಗೆ ಅನೇಕ ಪುತ್ರಿಯರಿಗೆ ತಾಯಿ ಯಾರು? ಮಹಾನ್ ಬಾಬೆಲ್, ಮರ್ಮವಾದ ಬಾಬೆಲ್. ಆಕೆಗೆ ಅನೇಕ ಪುತ್ರಿಯರಿದ್ದಾರೆ. ಈಗ ತಾಯಿಯಂತೆ ಅವರು ಒಂದು ಸಂಸ್ಥೆ ಕಟ್ಟಿಕೊಂಡಿದ್ದಾರೆ. ಅಂದರೆ ಎಲ್ಲ ಸಂಪ್ರದಾಯ ಸಭೆಗಳು ರೋಮನ್ ಕ್ಯಾಥೋಲಿಕ್ ಅಂತ ಇದ್ದಾವೆ. ಅವರು ವಾಕ್ಯವನ್ನು ಬದಿಗಿಡುತ್ತಾರೆ. ಅವರ ಆತ್ಮದ ಕೃತ್ಯಗಳನ್ನು ಅಲ್ಲಗಳೆಯುತ್ತಾರೆ. ಪ್ರಜೆಗಳನ್ನು ಅಧೀನದಲ್ಲಿ ಇಟ್ಟುಕೊಳ್ಳುತ್ತಾರೆ. ಮತ್ತು ಅವರ ಮೂಲಕ ಬರೆದಿದ್ರೆ ಅಥವಾ ಅವರ ಮಾದರಿಯಲ್ಲಿ ಬರೆದಿದ್ರೆ ಪ್ರಜೆಗಳು ದೇವರನ್ನು ಆರಾಧಿಸಲು ಅಸಾಧ್ಯವಾಗುವಂತೆ ಮಾಡುತ್ತಾರೆ. ಅವ್ರು ಹೇಳ ಮಾತು ಕೇಳಿಲ್ಲಂದ್ರೆ ಇವರಿಗೆ ಆರಾಧನೆ ಮಾಡಲಿಕ್ಕೆ ಅವಕಾಶ ಇಲ್ಲದಂತೆ ಮಾಡುವರಾಗಿದ್ದಾರೆ. ಅದು ಸೈತಾನ್ಯ ತಾನೇ ಬಂದ
ಅಪನಂಬಿಕೆಯ ನಕಾಶೆಯಲ್ಲಿದೆ, ಬೇರೇನು ಅಲ್ಲ. ಅಲ್ಲೆಲ್ಲ ನಾವು ಎಲ್ಲಿದ್ದೇವೆ? ನಾವು ಆತ್ಮಿಕ ಜೀವಿತದಲ್ಲಿ ಎಲ್ಲಿದ್ದೇವೆ? ನಾವು ಅಂಧಕಾರದ ಅಡಿಮೆಯಲ್ಲಿದ್ದೇವೆ. ಎಲ್ಲಿದ್ದೇವೆ? ನಾವು ಆತ್ಮಿಕ ಅಂಧಕಾರದಲ್ಲಿ ಜನ ಇದ್ದಾರೆ. ನಾವು ಆದಿಸಭೆಯಿಂದ ತಪ್ಪಿ ಎಷ್ಟು ದೂರ ಹೋಗಿದ್ದೇವೆ. ಪೆಂತಿಕೋಸ್ಟ್ ಎಲ್ಲಿಯೂ ಕಾಣೋದಿಲ್ಲ ಅಂತ ಪ್ರವಾದಿ ಹೇಳ್ತಾರೆ. ಪೆಂತಿಕೋಸ್ಟ್ನ ಅನುಭವ, ಒಂದು ಅದ್ಭುತಗಳು ಅಲ್ಲೆಲ್ಲ ಎಲ್ಲಿಯೂ ಕಾಣೋದು ಮತ್ತು ವಚನವು ಕಂಡು ಬರುವುದಿಲ್ಲ. ಈ ದಿನಗಳಲ್ಲಿ ಬಹಳವಾಗಿ ಕಂಡು ಬರುವ ಅಪೊಸ್ತಲರ ಪಾರಂಪರ್ಯ ವಾಕ್ಯದಲ್ಲಿ ಎಲ್ಲಿಯೂ ಕಂಡು ಬರ್ತಾ ಇಲ್ಲ. ಅದು ಮನುಷ್ಯ ಮಾಡಿದ ಸಂಚಾಗಿದೆ. ಮನುಷ್ಯನಲ್ಲದೆ ದೇವರು ತನ್ನ ನಾಯಕರನ್ನು ಸಭೆಯಲ್ಲಿ ಇಟ್ಟಿದ್ದಾನೆಂಬ ಸತ್ಯವನ್ನು ಅದು ನ್ಯಾಯವಲ್ಲದ ರೀತಿಯಲ್ಲಿ ಆಕ್ರಮಿಸುತ್ತದೆ. ಪೇತ್ರನು ಎಂದೂ ರೋಮ ಸಭೆಯಲ್ಲಿ ರೋಮ ದೇಶದಲ್ಲಿ ಇರಲಿಲ್ಲ, ಆದರೂ ಅವರು ಅದನ್ನು ಸುಳ್ಳು ಹೇಳ್ತಾರೆ. ರೋಮ ದೇಶದಲ್ಲಿ ಪೇತ್ರ ಇದ್ದ ಅಂತ ಸುಳ್ಳು ಹೇಳ್ತಾರೆ. ಅಲ್ಲಿ ಇತಿಹಾಸವು ಅದನ್ನು ಅಲ್ಲಿ ಇರಲಿಲ್ಲವೆಂದು ಸಾಧಿಸಿ ತೋರಿಸ್ತದೆ. ಅಲ್ಲಿ ಇತಿಹಾಸವನ್ನು ಓದುವ ಜನರಿದ್ದಾರೆ, ಆದರೆ ಅವರು ತಮ್ಮ ಭುಜಗಳನ್ನು ಅಲುಗಿಸಿ ಹಿಂದೆ ಹೋಗಿ ಆ ಸತ್ಯವನ್ನು ನಂಬ್ತಾರೆ. ಇತಿಹಾಸ ಓದುವಂಥ ಜನರಿರ್ತಾರೆ, ಜನ ಓದ್ತಾರೆ ಇತಿಹಾಸನ, ಆದ್ರೆ ಮತ್ತೆ ಹೋಗಿ ಅಲ್ಲಿ ಸಂಪ್ರದಾಯ ಸಭೆಗಳಲ್ಲೇ ಇರ್ತಾರೆ. ಇದು ಅಲ್ಲೆಲೂಯಾ ಇವತ್ತಿನ ಸಂಗತಿ ಆಗಿದೆ. ವಾಕ್ಯದಲ್ಲಿ ನೀನು ಕ್ರಿಸ್ತನ ಪಾದರಿ ವಿಕಾರ ಅಲ್ಲೆಲೂಯಾ ಎಲ್ಲಿ ಓದುತ್ತೀರಿ? ಯಾರು ಆ ಸ್ಥಾನವನ್ನು ತೆಗೆದುಕೊಳ್ಳಲಾರ. ಕ್ರಿಸ್ತನ ಸ್ಥಾನವನ್ನು ಯಾರು ತೆಗೆದುಕೊಳ್ಳ, ಕ್ರಿಸ್ತನಿಗೆ ಬದಲಾಗಿ, ವಿಕಾರನ ಕ್ರಿಸ್ತನಿಗೆ ಬದಲಾಗಿ. ಆದರೂ ಅವರು ವಾಕ್ಯ ಮಾಡಲ್ಪಟ್ಟಿದ್ದಾರೆ ಮತ್ತು ಜನರು ಅದನ್ನು ಅಂಗೀಕರಿಸ್ತಾರೆ. ಮೊದಲೇ ಕೊಡಲ್ಪಟ್ಟ ಪ್ರಕಟಣೆಗೆ ವಿರುದ್ಧವಾಗಿದ್ದು ಆ ಕೊಡಲ್ಪಟ್ಟ ಪ್ರಕಟಣೆಯನ್ನು ದೇವರು ಸ್ವೀಕರಿಸ್ತಾನೆ ಎಂಬುದನ್ನು ನೀವು ಎಲ್ಲಿ ನೋಡುತ್ತೀರಿ? ಆದರೂ ಅವರು ಅದನ್ನು ಸ್ವೀಕರಿಸಿ, ದೇವರ ವಿರುದ್ಧವಾದಂಥ ಪ್ರಕಟಣೆಯನ್ನು ಸ್ವೀಕರಿಸಿ ಅಲ್ಲಿ ಅದರ ಮೇಲೆ ಆಧಾರಗೊಳ್ಳುತ್ತಾರೆ. ಮರಣದ ನಂತರ ಇರುವ ಪ್ರಾಯಶ್ಚಿತ್ತದ ಸ್ಥಳ ಪರಿಗಟ್ರಿ ಅಲ್ಲೆಲೂಯಾ ಒಂದು ಎಲ್ಲಿ ನೋಡುತ್ತೀರಿ? ಕ್ರೈಸ್ತರು ಧರ್ಮ ಸಮಾಜ ಮಾಸ್ ಅಂತ ಕರ್ತಾರೆ. ಅಲ್ಲಿ ಮಾಸ್ ಅಂದ್ರೆ ಎಲ್ಲಿದೆ ವಾಕ್ಯದಲ್ಲಿ? ಹಣ ಕೊಟ್ಟು ನರಕದಿಂದ ಪಾರಾಗುವುದನ್ನು ನೀವು ಎಲ್ಲಿ ನೋಡಿದ್ದೀರಿ? ಹಣ ಕೊಟ್ಟು ನರಕದಿಂದ ಪಾರಾಗಕ್ಕೆ ಎಲ್ಲ ದುಡ್ಡು ಕೊಡಕ್ಕೆ ಸಾಧ್ಯನಾ? ಇದನ್ನೆಲ್ಲ ತಗೊಂಬಂದ್ರು. ಹಣ ಕೊಟ್ಟರೆ, ದುಡ್ಡು ಕೊಟ್ಟರೆ ಅವ್ರ ನರಕದಿಂದ ಬಿಡುಗಡೆ ಮಾಡ್ತಾರೆ ಅನ್ನೋಂಥ ತತ್ವವನ್ನು ತೆಗೆದುಕೊಂಡು ಬಂದರು. ಅದರಲ್ಲಿ ಅದು ವಾಕ್ಯದಲ್ಲಿ ಅದು ಇಲ್ಲ, ಅದು ದೇವರ ವಾಕ್ಯದಲ್ಲಿ ಇಲ್ಲದಂಥ ಸಂಗತಿಯಾಗಿದೆ. ಆದರೆ ಮನುಷ್ಯರು ಅದನ್ನು ತಮ್ಮ ಸ್ವಂತ ಪುಸ್ತಕದಲ್ಲಿ ಸೇರಿಸಿಕೊಂಡಿದ್ದಾರೆ ಮತ್ತು ಅದರಿಂದ ಜನರನ್ನು ನಾಶ ಮಾಡಿಕೊಂಡು ಮತ್ತು ಅವರು ಭಯ ಪಡುವಂತೆ ಮಾಡಿ ಅವರನ್ನು ಆಳುತ್ತಾರೆ. ಇಂಥವೆಲ್ಲ ಹೇಳಿ, ನಾವು ದುಡ್ಡು ಕೊಟ್ಟರೆ ದುಡ್ಡು ನೀವು ಕೊಟ್ಟರೆ ಇವೆಲ್ಲ ಪಾಪಗಳನ್ನು ಕ್ಷಮಿಸ್ತೇವೆ ಮತ್ತು ಪರಲೋಕಕ್ಕೆ ನಾವು ಸೇರಿಸ್ತೇವೆ, ಇದೆಲ್ಲ ದುಡ್ಡು ಕೊಡಲಿಲ್ಲ ಅಂತ ನೀವು ನರಕಕ್ಕೆ ಹೋಗ್ತಾರೆ ಅಂತ ಹೇಳಿ ಈ ರೀತಿ ಹೇಳ್ತಾ ಏನು ಮಾಡ್ತಾರೆ? ಎಲ್ಲರಿಗೆ ಭಯ ಹುಟ್ಟಿಸಿ ಅವರನ್ನ ಮೂಲಕವಾಗಿ ಆಳುವರಾಗಿದ್ದಾರೆ. ಹೌದಾ? ಮನುಷ್ಯರು ದೇವರೋ ಎಂಬಂತೆ ಅವನಿಗೆ ಪಾಪವನ್ನು ಕ್ಷಮಿಸುವ ಶಕ್ತಿ ಉಂಟೆಂಬುದನ್ನು ನೀನು ಎಲ್ಲಿ ನೋಡುತ್ತಿ? ಮನುಷ್ಯರಿಗೆ ಪಾಪ ಕ್ಷಮಾಪಣೆ ಮಾಡುವಂಥ ಅಧಿಕಾರ ಎಲ್ಲಿ ಕೊಟ್ಟಾರ ದೇವರು? ನಮಗೆ ಐತಂತ ಹೇಳಿ ದುಡ್ಡಿಸ್ಕೊಂತಾರೆ. ಅದರಲ್ಲಿ ದುಡ್ಡು ಕೊಟ್ಟರೆ ನಿಮ್ಮ ಪಾಪವನ್ನು ಪರಿಹಾರ ಮಾಡಿ ನಾವು ಪರಲೋಕಕ್ಕೆ ನಿಮ್ಮನ್ನು ಸೇರಿಸ್ತೀವಿ. ಎಲ್ಲ ಸಂಗತಿಗಳಿದ್ದಾವೆ ಲೋಕದಲ್ಲಿ, ನಮಗೆ ಗೊತ್ತಿಲ್ಲ ಅಷ್ಟೇ. ಅಲ್ಲೆಲ್ಲ ಕ್ರೂರವಾದ ತೋಳುಗಳೆಂಬ ಶಬ್ದವು ಅವರನ್ನು ವಿವರಿಸಲಿಕ್ಕೆ ತಕ್ಕಷ್ಟು ಆಳುವ ಶಬ್ದಗಳಿಲ್ಲ. ಇವು ಕ್ರೂರವಾದ ತೋಳುಗಳು ಅಂತೇಳಿ ವಿವರಿಸಕ್ಕೆ ಶಕ್ತಿನೇ, ಅಂದರೆ ಶಬ್ದಗಳೇ ಇಲ್ಲ, ಅಷ್ಟು ಭಯಾನಕ ಇಲ್ಲ. ನಿಕೋಲಾಯರು ಸಂಸ್ಥೆ ಮನುಷ್ಯನ ಮೇಲೆ ಅಧಿಕಾರ ನಡೆಸುವ ಮನುಷ್ಯರು. ಅಲ್ಲೆಲ್ಲ ಸಂಸ್ಥೆಗಳು ಏನ್ ಮಾಡ್ತಾರೆ? ಮನುಷ್ಯನ ಮೇಲೆ ಅಧಿಕಾರ ನಡೆಸುವಂತ ಮನುಷ್ಯರು. ದೇವರ ಬಳಿಗೆ ಹಿಂದಿರುಗಿರಿ, ಅದಕ್ಕಾಗಿ ಪ್ರವಾದಿ ಹೇಳ್ತಾರೆ, ದೇವರ ಬಳಿಗೆ ಹಿಂದಿರುಗಿರಿ, ಬಹಳ ತಡವಾದರೂ ಮೊದಲೇ ಮಾನಸಾಂತರ ಪಡ್ರಿ. ಗೋಡೆ ಮೇಲೆ ಬರೆದ ಹಸ್ತಾಕ್ಷರ ನೋಡ್ರಿ, ಅದು ನ್ಯಾಯ ತೀರ್ಪನ್ನು ಬರೆಯುತ್ತಿದೆ. ಅಲ್ಲಿ ದಾನಿಯೇಲ ಗ್ರಂಥದಲ್ಲಿ ಗೋಡೆ ಮೇಲೆ ಕೈ ಬರ ಬಂತು. ಆ ರಾಜನ ಕಾಲದಲ್ಲಿ ಅದು ಬರೆದು ಏನ್ ಮಾಡ್ತವ್ರಿಗೆ, ಆ ರಾಜನ ಏನ್ ಮಾಡ್ತಾರೆ? ಅಲ್ಲಿ ಸತ್ತೋಗ್ತಾನೆ. ಅಲ್ಲೆಲ್ಲೂಯಾ. ಆ ರೀತಿಯಲ್ಲಿ ನೀವು ಪಾಪ ಮಾಡಿ ಆ ಪಾತ್ರೆಗಳು ಅಪವಿತ್ರ ಮಾಡಿದಲ್ಲಿ, ಪವಿತ್ರ ಪಾತ್ರೆಗಳಂದ್ರೆ ಯೆರೂಸಲೇಮಿನಿಂದ ತಂದಂತ ಪಾತ್ರೆಗಳನ್ನ ನೆಬೂಕದ್ನೆಚ್ಚರ ಬೆಬ್ಲೋನ್ನಲ್ಲಿ ಅಲ್ಲೆಲ್ಲೂಯಾ ಆ ಒಂದು ದೇವಸ್ಥಾನ ಅಂದ್ರೆ ಸೊಲೊಮೋನ್ ದೇವಸ್ಥಾನ ಇರ್ತಕ್ಕಂಥ ಪಾತ್ರೆಗಳು ತಂದು ಅದಕ್ಕೆ ಶರೈ ಕೊಡಿದ್ರು ಅವರು. ಅಲ್ಲೆಲ್ಲೂಯಾ. ಅದಕ್ಕೆ ದೇವರು ಬಂದಲ್ಲಿ ಬರದ ನಿಮಗೆ ಅಂತ್ಯ ಕಾದಿದೆ ಅಂತ. ಅಲ್ಲೆಲ್ಲೂಯಾ. ಆ ರೀತಿ ಇವತ್ತು ಕೂಡ ದೇವರ ಕೋಪವನ್ನು ಬರಮಾಡ್ಕೊಳ್ಬೇಡ್ರಿ. ದೇವರ ಪವಿತ್ರವಾದಂಥ ಪುಸ್ತಕ, ದೇವರ ಪವಿತ್ರವಾದಂಥ ನಂಬಿಕೆನ ಏನ್ ಮಾಡ್ಬೇಡ್ರಿ, ನೀವು
ನಷ್ಟ ಮಾಡಿ ದೇವರ ಕೋಪವನ್ನು ಎಬ್ಬಿಸಬೇಡ್ರಿ, ಅದಕ್ಕಾಗಿ ವಾಪಸ್ ಬರ್ರಿ, ಹಿಂದಿರುಗಿರಿ ಅಂತ ಪ್ರವಾದಿ ಕರೆ ಕೊಟ್ಟಿದ್ದಾರೆ. ಅಲ್ಲವೇ? ಹಾಗೆಯೇ ಈಗ ಪವಿತ್ರವಾದ ವಾಕ್ಯವು ಅಪವಿತ್ರ ಮಾಡಲ್ಪಟ್ಟು, ಇವತ್ತು ಪವಿತ್ರವಾದ ವಾಕ್ಯ ಅಪವಿತ್ರ ಮಾಡಲ್ಪಟ್ಟು ಪವಿತ್ರಾತ್ಮ ದುಃಖಿಸ್ತದನ್ನು ಇವತ್ತು. ಅಲ್ಲವೇ? ಮತ್ತು ನ್ಯಾಯ ತೀರ್ಪಲ್ಲಿದೆ, ಬಾಗಿಲಲ್ಲೇ ಇದೆ. ಪಶ್ಚಾತ್ತಾಪಡು, ಪೆಂಟಿಕೋಸ್ಟ್ನೊಳಗೆ ಹಿಂದಿರುಗು, ಪವಿತ್ರಾತ್ಮ ನಾಯಕತ್ವಕ್ಕೆ ಹಿಂದಿರುಗು, ದೇವರ ವಾಕ್ಯಕ್ಕೆ ಹಿಂದಿರುಗು, ನೀನು ಯಾಕೆ ಸಾಯಬೇಕು? ಅಲ್ಲವೇ? ಈಗ ಪ್ರಕಟಣೆ 2:7 ಅಲ್ಲವೇ? ದೇವರಾತ್ಮ ಸಭೆಗಳನ್ನು ಕಿವಿಗಳನ್ನು ಕೇಳಲಿ, ಯಾವನು ಜಯವಂತನವರಿಗೆ ದೇವರ ಪ್ರದೇಶದಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನೋದಕ್ಕೆ ಕೊಡುವುದು. ಅಲ್ಲವೇ? ದೇವರಾತ್ಮ ಸಭೆಗೆ ಹೇಳುವುದನ್ನು ಕಿವಿಗಳನ್ನು ಕೇಳಲಿ. ಒಂದು ವೇಳೆ ಮಿಲಿಯನ್ಗಟ್ಟಲೆ ಜನರು ಈ ವಾಕ್ಯವನ್ನು ಓದಿರ್ಬೋದು. ಈ ವಾಕ್ಯನ ಓದಿದ ವಾಕ್ಯ 2:7, ಪ್ರಕಟಣೆ 2:7, ಇದು ಮಿಲಿಯನ್ಗಟ್ಟಲೆ ಜನ ಓದಿರ್ಬೋದು. ಪ್ರವಾದಿ ಹೇಳ್ತಾರೆ, ಜನರು ಈ ವಾಕ್ಯವನ್ನು ಓದುವರು ಅಥವಾ ಕೇಳುವರು. ಆದರೆ ಎಷ್ಟು ಜನರಿದ್ರೆ ಅದಕ್ಕೆ ಅರ್ಥ ಗ್ರಹಿಸ್ಕೊಳ್ಳಿಕ್ಕೆ ಗಮನ ಕೊಡ್ತಾರೆ ಅದು ನಮಗೆ ಗೊತ್ತಿಲ್ಲ. ಆದರೆ ಅದಕ್ಕೆ ಕಿವಿಗೊಡುವವನು ಮತ್ತು ಸತ್ಯದ ವಾಕ್ಯವನ್ನು ಅರಿತುಕೊಳ್ಳಲು ಬಯಸುವವನು, ಅಲ್ಲಲ್ಲಿ ದೇವರ ಆತ್ಮವು ಅವರ ತಿಳುವಳಿಕೆಯನ್ನು ಕೊಡುತ್ತಾನೆಂದು, ದೇವರ ಆತ್ಮನು ಅದರ ತಿಳುವಳಿಕೆಯನ್ನು ಕೊಡುತ್ತಾನೆಂದು ಅಲ್ಲಲ್ಲಿಯ ಕಂಡುಕೊಳ್ಳುವನು. ನಿನ್ನ ಕಿವಿಯು ದೇವರ ವಾಕ್ಯಕ್ಕೆ ತೆರೆದಿರುವುದಾದರೆ ದೇವರು ಆತ್ಮನ ವಾಕ್ಯವನ್ನು ನಿನಗೆ ನಿಜವಾಗುವಂತೆ ಮಾಡುತ್ತಾನೆ. ವಾಕ್ಯ ಕಿವಿ ಹೊಡೆದವರೆ ದೇವರ ವಾಕ್ಯವನ್ನು ನಿನಗೆ ಕಲಿಸ್ತಾನೆ. ಆದರೆ ಅದನ್ನು ಕೇಳಲು ನೀವು ನಿಮ್ಮ ಕಿವಿಗಳನ್ನು ತೆರೆದು ಮತ್ತು ಅದನ್ನು ಸ್ವೀಕರಿಸಲು ನಿಮ್ಮ ಹೃದಯವನ್ನು ತೆರೆಯದಿದ್ದರೆ ನಿಮಗೆ ಪ್ರಕಟಣೆ ಸಿಗುವುದಿಲ್ಲ. ಏನ್ ಸಿಗಲ್ಲ? ಪ್ರಕಟಣೆ ಸಿಗಲ್ಲ. ಏನು? ಅದನ್ನು ಕೇಳಲು ನೀವು ಕಿವಿ ತೆರೆಯದಿದ್ರೆ, ಸ್ವೀಕರಿಸಲು ಬಯಸ್ತಿದ್ರೆ, ಹೃದಯ ತೆರೆಯಲಿಲ್ಲಪ್ಪ ಅಂದ್ರೆ ನಿಮಗೆ ಪ್ರಕಟಣೆ ಸಿಕ್ಕೋದಿಲ್ಲ. ನಿಮಗೂ ಕೂಡ ಅಷ್ಟೇ. ಈ ಕಡೆ ಲಕ್ಷ್ಯ ಬಿಟ್ಟು ನೋಡ್ಬೇಕು, ಕೇಳಬೇಕು. ಅಲ್ಲವೇ? ನೀವು ಹೃದಯ ಕೊಡಲಿಲ್ಲ, ನೀವು ಸ್ವೀಕರಿಸಕ್ಕೆ ಕಿವಿ ತೆರೀಲಿಲ್ಲ, ಹೃದಯ ತೆರೀಲಿಲ್ಲ ಅಂದ್ರೆ ನಿಮಗೂ ಕೂಡ ಈ ವಾಕ್ಯದ ಹೇಳಲ್ಪಟ್ಟಂತೆ ನಿಮಗೂ ಕೂಡ ಪ್ರಕಟಣೆ ಸಿಕ್ಕೋದಿಲ್ಲ. ಅಲ್ಲವೇ? ಲಕ್ಷ್ಯ ಬಿಡ್ರಿ. ಆತ್ಮವು ಸಭೆಗಳಿಗೆ ಹೇಳುವುದನ್ನು, ಅಲ್ಲವೇ? ಆತ್ಮವು ಸಭೆಗಳಿಗೆ ಹೇಳುತ್ತದೆ ಎಂದು ಅದು ಹೇಳುತ್ತದೆ. ಆತ್ಮವು ಸಭೆಗಳಿಗೆ ಹೇಳುತ್ತದೆ ಅಂತ ಹೇಳ್ತಾ ಇದೆ. ಅಲ್ಲವೇ? ಅದು ಸಭೆಗೆ ಹೇಳುತ್ತಿದೆ ಅಂತಲ್ಲ, ಅಲ್ಲಿ ಏಕವಚನ ಇಲ್ಲ, ಬಹುವಚನ ಇದೆ. ಸಭೆಗಳಿಗೆ ಹೇಳುತ್ತಿದ್ದಾನೆ. ಅಲ್ಲಿ ನಾವು ನೋಡ್ತೇವೆ, ಎರಡನೇ 7ನೇ ವಚನ ಪ್ರಕಟಣೆ ಗ್ರಂಥ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಗಳನ್ನು ಕೇಳಿದ್ದೆ. ಸಭೆಗಳು ಅಲ್ಲವೇ? ಸಭೆಗಳಿಗೆ ಹೇಳುವುದನ್ನು ಕಿವಿಗಳನ್ನು ಕೇಳಲಿ. ಅದು ಏಕವಚನ ಅಲ್ಲ, ಬಹುವಚನವಾಗಿದೆ. ಯೋಹಾನನು ಸ್ಥಳೀಯ ಎಫೆಸಿ ಸಭೆಗೆ ಬರೆಯಲು ಅಥವಾ ಕೇವಲ ಮೊದಲನೇ ಸಭೆ ಯುಗಕ್ಕೆ ಮಾತ್ರವೆಂದು ಆತ್ಮನು ಹೇಳಲಿಲ್ಲ. ಒಂದು ಕಾಲಕ್ಕೆ ಅಷ್ಟೇ ಆದಂತ ವಾಕ್ಯ ಹೇಳಲಿಲ್ಲ, ಎಲ್ಲಾ ಕಾಲಕ್ಕೆ ಇದೆ. 7 ಸಭಾ ಕಾಲಕ್ಕೂ ದೇವರು ಹೇಳ್ತಾ ಇದ್ದಾನೆ. 7 ಸಭಾ ಕಾಲಕ್ಕೂ ಕೂಡ ಪೌಲನು ಬರುವಂತ ವಾಕ್ಯ ಸಂಬಂಧ ಪಡುತ್ತೆ. ಬರೆಯಲು ಕೇವಲ ಮೊದಲನೇ ಸಭೆ ಯುಗಕ್ಕೆ ಮಾತ್ರವಲ್ಲ ಆತ್ಮನು ಹೇಳಲಿಲ್ಲ. ಅಲ್ಲೆಲೂಯ. ಅದು ಎಲ್ಲಾ ಸಭೆಗಳ ಯುಗಗಳಿಗಾಗಿದೆ. ಆದರೆ ಈ ಸಭೆಯು ಮೊದಲನೇ ಸಭೆಯಾಗಿತ್ತು. ಯಾವುದು? ಎಫೆಸಿ ಸಭೆ. ಮತ್ತು ಹಾಗಾಗಿ ಇದು ಆದಿಕಾಂಡ ಪುಸ್ತಕದಂತಿದೆ. ಈ ಸಭೆ ಏನಾಗಿದೆ? ಆದಿಕಾಂಡ ಪುಸ್ತಕದಂತಿದೆ. ಅಲ್ಲೆಲೂಯ. ಆದಿಕಾಂಡದಲ್ಲಿ ಏನು ಪ್ರಾರಂಭ ಆಯಿತು ಅದು ಸತ್ಯದಲ್ಲಿ ಸಂಪೂರ್ಣವಾಗಿ ಮುಂದುವರಿಯುತ್ತಾ ಬಂದು ಕೊನೆಗೆ ಪ್ರಕಟಣೆಯಲ್ಲಿ ಮುಕ್ತಾಯ ಆಗುತ್ತೆ. ಅದಕ್ಕೆ ಆದಿಕಾಂಡದಲ್ಲಿ ಏನು ಸ್ಟಾರ್ಟ್ ಆಯಿತು, ಪ್ರಾರಂಭ ಆಯಿತು, ಅದು ಕೊನೆಗೆ ಪ್ರಕಟಣೆ ಗ್ರಂಥದಲ್ಲಿ ಮುಕ್ತಾಯ ಆಗುತ್ತೆ. ಅಲ್ಲೆಲೂಯ. ಹಾಗಾಗಿ ಈ ಸಭೆಯು ಅಪೊಸ್ತಲರ ಕೃತ್ಯದಲ್ಲಿ ಎಲ್ಲಾ ಯುಗಕ್ಕಾಗಿ ನಕಾಶೆಯಂತೆ ಪ್ರಾರಂಭವಾಗಿ ಈ ಸಭೆ, ಈ ಎಫೆಸಿ ಸಭೆ ಅಪೊಸ್ತಲ ಕೃತ್ಯದಲ್ಲಿ ಎಲ್ಲಾ ಯುಗಕ್ಕಾಗಿ ನಕಾಶೆಯಂತೆ ಪ್ರಾರಂಭವಾಗಿ ಅಂತ್ಯದಲ್ಲಿ ಅದು ಲವೋದಿಕಿ ಸಭೆಯಲ್ಲಿ ಮುಕ್ತಾಯಗೊಳ್ಳುತ್ತದೆ. ಅದನ್ನು ಲಕ್ಷ್ಯವಿಟ್ಟು ನೋಡ್ರಿ. ಪ್ರತಿಯೊಂದು ಯುಗವು ಜಾಗರೂಕವಾಗಿರಲಿ. ಯಾಕೆಂದ್ರೆ ಇಲ್ಲಿ ಏನು ಸಂಭವಿಸ್ತದೋ ಅದು ಕೇವಲ ಪ್ರಾರಂಭವಾಗಿದೆ. ಎಫೆಸಿ ಸಭೆ ನೀವು ಅರ್ಥ ಮಾಡಿಕೊಂಡ್ರೆ ಉಳಿಕೆ ಸಭೆಗಳನ್ನು ನೀವು ಅರ್ಥ ಮಾಡಿಕೊಳ್ಬಹುದು. ಇಲ್ಲಿ ಏನು ಪ್ರಾರಂಭ ಆಗಿದೆ ಅದು ಕೊನೆಯವರೆಗೂ ಇರ್ತದೆ. ನೆಟ್ ಅಂತ ಚಿಕ್ಕ ಬೆಳೆ, ಅಲ್ಲೆಲೂಯ, ಗಿಡವು ಇಲ್ಲಿ ನೆಡಲ್ಪಟ್ಟಂತ
ಚಿಕ್ಕ ಗಿಡ ಅದು. ಹಲ್ಲೆಲೂಯಾ. ಅದು ಎಲ್ಲಾ ಯುಗಗಳಲ್ಲಿ ಬೆಳೆಯುತ್ತಾ ಇರುವುದು. ಹಾಗೆ ಈ ಸಂದೇಶವು ಯೇಸು ಬರುವ ತನಕ ಪ್ರತಿಯೊಬ್ಬ ಕ್ರೈಸ್ತನಿಗೆ ಪ್ರತಿಯೊಂದು ಯುಗಕ್ಕಾಗಿ ಇದೆ. ಇಲ್ಲಿ ಬರೆಯಲ್ಪಟ್ಟ ಸಂದೇಶ ಪ್ರತಿಯೊಂದು ಯುಗಕ್ಕಾಗಿ, ಪ್ರತಿ ಕ್ರೈಸ್ತನಿಗೆ, ಪ್ರತಿ ವಿಶ್ವಾಸಕ್ಕೆ ಇದೆ. ಅದು ಹಾಗೆಯೇ ಇದೆ, ಯಾಕಂದ್ರೆ ಅದು ಹಾಗೆ ಇರುತ್ತದೆ ಎಂದು ಆತನು ಹೇಳಿದ್ದಾನೆ. ಆಮೆನ್. ಪ್ರಕಟಣೆ 2:7 ಮತ್ತೆ ಯಾವನು ಜಯ ಹೊಂದುತ್ತಾನೋ ಅವನಿಗೆ ನಾನು ದೇವರ ಪರದೇಶದಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಇದು ಎಲ್ಲ ಕಾಲದ ಎಲ್ಲ ಜಯ ಹೊಂದಿದವರಿಗೆ ಮುಂದೆ ಸಿಗುವ ಪ್ರತಿಫಲವಾಗಿದೆ. ಯುದ್ಧಕ್ಕೆ ಕಡೆಯ ಕರಿವು ಪಟ್ಟಾಗ ನಮ್ಮ ಆಯುಧಗಳನ್ನು ತೆಗೆದು ಕೆಳಗಿಟ್ಟ ಮೇಲೆ ನಾವು ದೇವರ ಪ್ರದೇಶದಲ್ಲಿ ವಿಶ್ರಮಿಸಿಕೊಳ್ಳುವೆವು ಮತ್ತು ಜೀವದಾಯಕ ವೃಕ್ಷವು ಎಂದಿಗೂ ನಮ್ಮ ಭಾಗವಾಗಿರುವುದು. ಜೀವದಾಯಕ ವೃಕ್ಷ ಎಂದಿಗೂ ಕೂಡ ನಮ್ಮ ಭಾಗ ಆಗಿರ್ತದೆ. ಜೀವದಾಯಕ ವೃಕ್ಷ ಒಂದು ಸುಂದರವಾದ ಶಬ್ದ ಪ್ರಯೋಗ ಆಗಿದೆ ಅಂತ ಪ್ರವಾದಿ ಆಗ್ತದೆ. ಇದೊಂದು ಸುಂದರವಾದ ಶಬ್ದ ಪ್ರಯೋಗವಲ್ಲವೇ ಜೀವದಾಯಕ ವೃಕ್ಷ ಅನ್ನುವಂಥದ್ದು? ಅದು ಆದಿಕಾಂಡದಲ್ಲಿ 3 ಬಾರಿ ಜೀವವೃಕ್ಷ ಅನ್ನುವಂಥದ್ದು ಆದಿಕಾಂಡ 3ನೇ ಅಧ್ಯಾಯದಲ್ಲಿ 3 ಸಾರಿ, ಹಲ್ಲೆಲೂಯಾ, 3 ಬಾರಿ, ಮತ್ತೆ ಪ್ರಕಟಣೆಯಲ್ಲಿ 3 ಬಾರಿ ಹೇಳಲ್ಪಟ್ಟಿದೆ. ಒಟ್ಟಾಗಿ ಅದೇ ವೃಕ್ಷವು 6 ಬಾರಿ ಒಂದೇ ವಿಷಯವನ್ನು ಚಿಹ್ನೆಯ ರೂಪದಲ್ಲಿ ತೋರಿಸುತ್ತದೆ. ಅದೇ ವೃಕ್ಷ ಇಷ್ಟು ಬಾರಿ 6 ಬಾರಿ ಚಿಹ್ನೆಯ ರೂಪದಲ್ಲಿ ತೋರಿಸಲ್ಪಟ್ಟಿದೆ. ಆಗಿದ್ದರೆ ಜೀವವೃಕ್ಷ ಏನಾಗಿರುತ್ತದೆ? ಜೀವವೃಕ್ಷ ಏನಾಗಿದೆ ಹಂಗಾರೆ? ಸರಿ, ಮೊದಲನೇದಾಗಿ ಜೀವವೃಕ್ಷವು ಯಾಕಾಗಿ ಇಡಲ್ಪಟ್ಟಿದೆ ಎಂದು ನಾವು ಮೊದಲು ತಿಳ್ಕೊಳ್ಬೇಕು. ಜೀವವೃಕ್ಷ ಯಾಕಾಗಿ ಇಡಲ್ಪಟ್ಟು? ಆದಿಕಾಂಡ 24:6 ಬಿಳಾಮನ್ನು ನೋಡ್ತೇವೆ. ಅರಣ್ಯಕಾಂಡ 24:6 ಬಿಳಾಮನು ಇಸ್ರಾಯೇಲನ್ನ ಇಸ್ರಾಯೇಲ್ ಬಗ್ಗೆ ವಿವರಿಸುವಾಗ ಅವರು ಯೆಹೋವನು ನೆಟ್ಟ ಅಗರು ಮರಗಳಿಗೆ ಸಮಾನವಾಗಿದ್ದಾರೆ ಎಂದು ಹೇಳುತ್ತಾರೆ. ವೃಕ್ಷಗಳ ಕೀರ್ತನೆ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ, ವಾಕ್ಯದ ಎಲ್ಲಾ ಕಡೆಯಲ್ಲೂ ಮನುಷ್ಯನಿಗೆ ಹೋಲಿಸಲ್ಪಟ್ಟಿದೆ. ಕೀರ್ತನೆ 1ನೇ ಅಧ್ಯಾಯದಲ್ಲಿ ಕೂಡ ಅದು ಬರೆಯಲ್ಪಟ್ಟಿದೆ. ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದ ಮರದಾಗಿರುವುದು. ಮರ ಅಂದ್ರೆ ಮನುಷ್ಯನಿಗೆ ಹೋಲಿಸಲ್ಪಟ್ಟಿದೆ ಅದು. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಎಲ್ಲಾ ಕಡೆಯಲ್ಲೂ ಕ್ರಿಸ್ತನಿಗೆ ಹೋಲಿಸಲ್ಪಟ್ಟಿದೆ. ಹಾಗಾಗಿ ಜೀವದಾಯಕ ವೃಕ್ಷ ಒಂದು ಜೀವವುಳ್ಳ ವ್ಯಕ್ತಿಯಾಗಿರಬೇಕು ಮತ್ತು ಅದು ಯೇಸುವಾಗಿದ್ದಾನೆ. ಜೀವವೃಕ್ಷ ಯಾರಾಗಿದ್ದಾರೆ? ಇದು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನೋಡ್ತೇವೆ ಈಗ ಏದೆನ್ ತೋಟದ ಮಧ್ಯೆ ಅಲ್ಲಿ 2 ವೃಕ್ಷಗಳಿದ್ದವು. ಏದೆನ್ ತೋಟದ ಮಧ್ಯೆ ಎಷ್ಟು ವೃಕ್ಷ ಇದಾವೆ? 2 ವೃಕ್ಷಗಳಲ್ಲಿ ಯಾವುವು? ಒಂದು ಜೀವದಾಯಕ ವೃಕ್ಷ, ಒಂದು ಒಳ್ಳೆಯದು ಕೆಟ್ಟದ್ರ ಅರಿವನ್ನು ಹುಟ್ಟಿಸುವಂತ ವೃಕ್ಷವಾಗಿತ್ತು. ಮನುಷ್ಯನು ಜೀವದಾಯಕ ವೃಕ್ಷದಿಂದ ಬದುಕಬೇಕಾಗಿತ್ತು ಮತ್ತು ಅವನು ಆ ಇನ್ನೊಂದು ವೃಕ್ಷವನ್ನು ಸ್ಪರ್ಶಿಸಲು ಬಾರದಾಗಿತ್ತು. ಒಳ್ಳೆಯ ಕೆಟ್ಟದ ವೃಕ್ಷವೇನೋ ಮಾಡಬೇಕು, ಮುಟ್ಟಬಾರದಾಗಿತ್ತು. ಮತ್ತು ಅವನು ಇನ್ನೊಂದು ವೃಕ್ಷವನ್ನು ಸ್ಪರ್ಶಿಸಲು ಬಾರದಾಗಿತ್ತು. ಇಲ್ಲವಾದ್ರೆ ಅವನು ಸಾಯ್ತಾ ಇದ್ದನು, ಮುಟ್ಟಿದ್ರೆ ಸಾಯ್ತಿದ್ದವನು. ಹಲ್ಲೆಲೂಯಾ. ಆದ್ರೆ ಮನುಷ್ಯನು ಆ ಇನ್ನೊಂದು ವೃಕ್ಷದಲ್ಲಿ ಪಾಲು ತೆಗೆದುಕೊಂಡನು ಮತ್ತು ಅವನು ಹಾಗೆ ಮಾಡಿದಾಗ ಪಾಪದ ಮೂಲಕ ಮರಣವು ಅವನೊಳಗೆ ಪ್ರವೇಶಿಸಿತು ಮತ್ತು ಅವನು ದೇವರಿಂದ ವಿಂಗಡಿಸಲ್ಪಟ್ಟನು, ದೇವರಿಂದ ದೂರ. ಅಲ್ಲಿ ಹಿಂದೆ ಏದೇನ್ ತೋಟದಲ್ಲಿದ್ದ ವೃಕ್ಷ ಅದು ಜೀವದಾಯಕ ವೃಕ್ಷವಾಗಿತ್ತು, ಮತ್ತೆ ಅದು ಯೇಸುವಾಗಿದ್ದಾನೆ. ಜೀವದಾಯಕ ವೃಕ್ಷ ಮತ್ತು ಅದು ಯೇಸುವಾಗಿದ್ದಾನೆ, ಜೀವದಾಯಕ ವೃಕ್ಷ. ಯೋಹಾನ 6ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತೇವೆ, ಯೋಹಾನಲ್ಲಿ ತನ್ನದೇ ನಿತ್ಯ ಜೀವದ ಉಗಮ ಇಟ್ಟಿದ್ದಾನೆ. ಯೇಸು ಹೇಳಿದ್ರು, ಯೇಸು ಅಲ್ಲಿ ತನ್ನದೇ ಆದ ನಿತ್ಯ ಜೀವದ ಉಗಮ ಆತನಲ್ಲಿದೆ. ಆತನು ತನ್ನನ್ನು ಪರಲೋಕದಿಂದ ಇಳಿದು ಬಂದ ರೊಟ್ಟಿಯನ್ನು ಕರೆದಿದ್ದಾನೆ. ಆತನು ತನ್ನನ್ನು ಅರ್ಪಿಸಿ ಕೊಡುವುದರ ಮತ್ತು ಯಾವುದಾದ್ರೂ ಒಂದು ತಿಂದರೆ, ಹಲ್ಲೆಲೂಯಾ, ಅವರು ಎಂದಿಗೂ ಸಾಯುವುದೇ ಇಲ್ಲ. ಹಲ್ಲೆಲೂಯಾ. ಆತನನ್ನು ತಿಂದರೆ, ಹಲ್ಲೆಲೂಯಾ, ಎಂದಿಗೂ ಸಾಯುವುದಿಲ್ಲ ಎಂಬುದರ ವಿಷಯವಾಗಿ ಹೇಳಿದ್ದಾರೆ. ಮತ್ತು ಅಬ್ರಾಮನನ್ನು ತಿಳಿದಿದ್ದೇನೆಂದು, ಅಬ್ರಾಮನಿಗಿಂತ ಮೊದಲೇ ಇದ್ದೇನೆಂದು ಘೋಷಿಸಿಕೊಂಡನು ಕ್ರಿಸ್ತನು. ಹಲ್ಲೆಲೂಯಾ. ಆತನು ತಾನೇ ಜೀವದಾಯಕ ನೀರು ಕೊಡುವಾತನು ಮತ್ತು ಅದನ್ನು ಯಾವನಾದರೂ ಕುಡಿದರೆ ಅವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಮತ್ತು ಅವನು ನಿತ್ಯ ಕಾಲದಲ್ಲಿ ಜೀವಿಸ್ತಾನೆ ಅಂತ ಪ್ರವಾದಿಸಿದೆ. ಆತನು ತಾನೇ ಮಹೋನ್ನತನೆಂದು ತೋರಿಸಿಕೊಂಡಿದ್ದಾನೆ. ಆತನು ಜೀವದ ರೊಟ್ಟಿ, ಜೀವದಾಯಕ ಬುಗ್ಗೆ, ಸದಾಕಾಲ ಜೀವಿಸುವಾತನು ಮತ್ತು ಜೀವವೃಕ್ಷವಾಗಿದ್ದಾನೆ. ಹಲ್ಲೆಲೂಯಾ. ಆತನು ದೇವರ ಪ್ರದೇಶದ ಮಧ್ಯೆ ಇರುವಂತೆ ಆತನು ಹಿಂದೆ ಅಲ್ಲಿ ತೋಟದಲ್ಲಿ ಮಧ್ಯದಲ್ಲಿ ಇದ್ದನು. ಹಿಂದೆ ಪ್ರದೇಶದಲ್ಲಿ ಇದ್ದಂತೆ
ತೋಟದ ಮಧ್ಯದಲ್ಲಿ ಕ್ರಿಸ್ತನಿಂದ ಇದ್ದನು. ಕೆಲವರ ಅಭಿಪ್ರಾಯ ಏನಂದ್ರೆ 2 ವೃಕ್ಷಗಳು ತೋಟದಲ್ಲಿ ಇದ್ದ ದೇವರಿಟ್ಟಿದ್ದ, ಬೇರೆಲ್ಲ ವೃಕ್ಷಗಳಂತೆ ಇವು 2 ವೃಕ್ಷಗಳಿದ್ವು. ಆದರೆ ಜಾಗರೂಕವಾಗಿ ನೋಡುವಂಥ ವಿದ್ಯಾರ್ಥಿಗಳು ಇದು ಆಗಲ್ಲವೆಂದು ತಿಳಿದುಕೊಂಡಿದ್ದಾರೆ. ಕೆಲವರು ಹೇಳ್ತಾರೆ ಎಲ್ಲ ವೃಕ್ಷಗಳಂತ ಅವು ಇದ್ವು ಅಂತ, ಅಲ್ಲವ್ಯ? ಆದರೆ ಜಾಗರೂಕವಾಗಿ ಓದುವಂಥ ವಿದ್ಯಾರ್ಥಿಗಳು ಯಾರೇ ಇದ್ರು ಕೂಡ, ವಿಶ್ವಾಸಿಗಳು ಯಾರಿದ್ರು ಕೂಡ ಮರದ ಬುಡಕ್ಕೆ ಕೊಡಲಿ ಹಾಕಲ್ಪಟ್ಟಿದೆ. ಹಿಂಗೆ ಅರ್ಥ ತಪ್ಪಾಗಿ ಹೇಳುವಂಥ ಎಲ್ಲ ಜನರ ಬುಡಕ್ಕೆ ಕೊಡಲಿ ಹಾಕಲ್ಪಟ್ಟಿದೆ. ಕಡದು ಬೆಂಕಿಯಲ್ಲಿ ಹಾಕ್ತಾನೆ. ಸ್ಥಾನಿಕ ದೇವಹಾರದ ಕೂಗಿ ಹೇಳಿದ್ದ ಅದನ್ನೇ. ಅದು ಆತನು ನೈಸರ್ಗಿಕವಾದ ಮರದ ವಿಷಯದಲ್ಲಿ ಹೇಳಿಲ್ಲ. ಈ ಮರಗಳಿದಾವಲ್ಲ ಭೂಲೋಕದಲ್ಲಿ, ಆ ಮರಗಳ ವಿಷಯದಲ್ಲಿ ಹೇಳಿಲ್ಲ. ಮರದ ಬುಡಕ್ಕೆ ಕೊಡಲಿ ಹಾಕಿದಂತ ಮರದ ಮನುಷ್ಯ, ಅಲ್ಲಲ್ಯ? ಬೇರಂದ್ರೆ ಆತ್ಮ, ಕೊಡಲಿ ಅಂದ್ರೆ ನ್ಯಾಯ ತೀರ್ಪು, ಅಲ್ಲಲ್ಯ? ಈ ರೀತಿ ಅದು ನೈಸರ್ಗಿಕವಾದಂಥ ಮರಗಳ ವಿಷಯದಲ್ಲಿ ಹೇಳಿಲ್ಲ. ಆದರೆ ಆತ್ಮೀಕ ಮೂಲ ತತ್ವಗಳ ವಿಷಯ ಹೇಳುತ್ತಿದ್ದನು. ಯೋಹಾನ 1ನೇ ಯೋಹಾನ 5:11 ಹೀಗೆ ಹೇಳ್ತದೆ, ಈ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವನ ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಇದೆ ಎಂಬುದೇ. ಯೋಹಾನ 5:40 ನೋಡುತ್ತೇವೆ, ಯೇಸು ಹೀಗೆ ಹೇಳಿದ್ದಾನೆ, ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. ನೋಡಿ, ಜೀವ ಅಂತಲ್ಲಿ ಇದೆ, ಕ್ರಿಸ್ತನಲ್ಲಿ ಜೀವ ಇದೆ. ಆ ಜೀವ ಹೊಂದಲಿಕ್ಕೆ ಅವರಿಗೇನಿಲ್ಲ, ಮನಸ್ಸಿಲ್ಲ ಅಂತ ನಾವು ನೋಡ್ತೇವೆ. ಹಾಗೆ ಆ ದಾಖಲು ದೇವರು ವಾಕ್ಯವು ಸರಳವಾಗಿ ಮತ್ತು ಸ್ಪಷ್ಟವಾಗಿ ನಿತ್ಯ ಜೀವ ಆತನ ಮಗನಲ್ಲಿದೆ. ಜೀವ ಮತ್ತು ನಿತ್ಯ ಜೀವ ಎಲ್ಲಿದೆ? ಆತನ ಮಗನಲ್ಲಿದೆ ಅಂತ ಯೋಹಾನ ಸುವಾರ್ತೆ 5:40 ಬರೆಯಲ್ಪಟ್ಟಿದೆ. ಅದು ಬೇರೆ ಯಾವ ಸ್ಥಳದಲ್ಲಿ ಇರೋದು? 1ನೇ ಯೋಹಾನ 5:12 ನಾವು ನೋಡ್ತೇವೆ. 1ನೇ ಯೋಹಾನ 5:12 ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೆ ಅವನಿಗೆ ಜೀವ ಇರ್ತದೆ, ಯಾವನು ದೇವರ ಮಗನನ್ನು ಅಂಗೀಕರಿಸುತ್ತಿಲ್ಲ ಅವನಿಗೆ ಜೀವ ಇಲ್ಲ. ಈಗ ದಾಖಲು ಬದಲಾಗಲು ಸಾಧ್ಯವಿಲ್ಲ, ಕಾರಣ ಅದಕ್ಕೆ ಕೂಡಿಸಲು ಸಾಧ್ಯವಿಲ್ಲ, ಅದರಿಂದ ತೆಗೆದುಹಾಕಲು ಸಾಧ್ಯವಿಲ್ಲವಾದ್ದರಿಂದ ಜೀವವು ಮಗನಲ್ಲಿದೆ ಎಂದು ದಾಖಲಿತವಾಗಿದೆ. ಇದೆಲ್ಲ ವಾಕ್ಯ ನೋಡಿದ್ರೆ ಯೇಸು ಕ್ರಿಸ್ತನಲ್ಲಿ ಜೀವ ಇದೆ, ಅದೇ ಜೀವದಾಯಕ ವೃಕ್ಷ ಅಂತ ಇಲ್ಲಿ ನಾವು ಸ್ಪಷ್ಟವಾಗಿ, ಅಲ್ಲವೇ? ತೆಗೆದುಹಾಕಲು ಸಾಧ್ಯವಿಲ್ಲ, ಜೀವ ಮಗನಲ್ಲಿದೆ, ಅದು ದಾಖಲು ಮಾಡಲ್ಪಟ್ಟಿದೆ, ದಾಖಲಾಗಿ ದೃಢವಾಗಿದೆ. ಇದು ಹಾಗೆ ಇದ್ದುದರಿಂದ ತೋಟದಲ್ಲಿದ್ದ ವೃಕ್ಷವು ಯೇಸುವಾಗಿರಲೇಬೇಕು. ತೋಟದಲ್ಲಿದ್ದ ವೃಕ್ಷ ಏನಾಗಿರ್ತದೆ? ಅದು ಯೇಸುವಾಗಿದ್ದಾನೆ. ಸರಿ, ಜೀವದಾಯಕ ವೃಕ್ಷವು ಒಬ್ಬ ವ್ಯಕ್ತಿ ಆಗಿರೋದಾದ್ರೆ, ಜೀವದಾಯಕ ವೃಕ್ಷ ಒಬ್ಬ ವ್ಯಕ್ತಿ ಯೇಸುವಾಗಿರೋದಾದ್ರೆ, ಇನ್ನೊಂದು ವೃಕ್ಷ ಅದು ಸೈತಾನ ಆಗಿರ್ತದೆ. ಬೆಳೆದ ಕೆಟ್ಟದನ್ನು ಕೊಡುವ ವೃಕ್ಷವು ಒಬ್ಬ ವ್ಯಕ್ತಿ ಆಗಿರಲೇಬೇಕು, ಅದು ಬೇರೆ ಏನಾದರೂ ಆಗಿರಲು ಸಾಧ್ಯ ಇಲ್ಲ. ಹಾಗೆ ನೀತಿವಂತನು ಮತ್ತು ದುಷ್ಟನು ಅಲ್ಲಿ ಏದೇನ್ ತೋಟದ ಮಧ್ಯದಲ್ಲಿ ಒಬ್ಬರ ಪಕ್ಕದಲ್ಲಿ ಒಬ್ಬರು ನಿಂತಿದ್ರು. ಯೇಸು ಇದ್ದಾನೆ ಏದೇನ್ ತೋಟದಲ್ಲಿ, ಮತ್ತೆ ಸೈತಾನನು ಇದ್ದಾನೆ. ಒಳ್ಳೆಯದು ಕೆಟ್ಟದ ವೃಕ್ಷ ಏನಿದ್ದಾನೆ ಸೈತಾನನ ವೃಕ್ಷ, ಅಲ್ಲವೇ? ಎಸ್ಕೇಲ್ ಗ್ರಂಥದಲ್ಲಿ ನೋಡ್ತಾ ನಾವು 28:13 ಎಸ್ಕೇಲ್ ಗ್ರಂಥ 28:13 ದೇವರ ಉದ್ಯಾನವಾದ ಏದೇನಿನಲ್ಲಿ ನೀನಿದ್ದಿ ಅಂತ ಸೈತಾನ ಬಗ್ಗೆ ಎಸ್ಕೇಲ್ ಬರೀತಾರೆ. ಎಸ್ಕೇಲ್ ಏನು ಬರೀತಾ ಇದರಲ್ಲಿ? ಸೈತಾನ್ ಎಲ್ಲಿದ್ದಂತ ಬರಿತಾ ಇದ್ದಾನೆ ಇಲ್ಲಿ. ಏದೇನಿನಲ್ಲಿ ನೀನಿದ್ದಿ, ಏದೇನಿದ್ದಂದ್ರೆ ಒಳ್ಳೆಯ ಕೆಟ್ಟ ವೃಕ್ಷ ಏನಾಗಿದೆ? ಅದು ಸೈತಾನ್ ಆಗಿದೆ. ಅಲ್ಲಿಯೇ ನಾವು ಸರ್ಪ ಸಂತಾನದ ನಿಜವಾದ ಪ್ರಕಟಣೆಯನ್ನು ನೋಡುತ್ತೇವೆ. ಇಲ್ಲಿಯೇ ಏದೇನ್ ತೋಟದಲ್ಲಿ ನಿಜವಾಗಿ ಏನು ಸಂಭವಿಸಿತೆಂದು ತಿಳಿದು ಬರುತ್ತದೆ. ಅವಳು ಸೈತಾನಿಂದ ವಂಚಿಸಲ್ಪಟ್ಟಳು ಎಂದು ದೇವರ ವಾಕ್ಯ ಹೇಳುತ್ತದೆ. ಅವಳು ಸೈತಾನಿಂದ ವಂಚಿಸಲ್ಪಟ್ಟಳು, ಅವಳು ನಿಜವಾದ ಸರ್ಪನಿಂದ ಭ್ರಷ್ಟಗೊಳಿಸಲ್ಪಟ್ಟಳು. ಅದು ಆದಿಕಾಂಡ 3:1 ಹೇಳುತ್ತದೆ. 3:1 ಆದಿಕಾಂಡ 3:1 ಅಲ್ಲೆಲ್ಲ ಯೆಹೋವ ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪ ಯುಕ್ತಿಯುಳ್ಳದ್ದಾಗಿತ್ತು. ಈ ಪಶು ಮನುಷ್ಯರೊಳಗೆ ಹೋಲಿಕೆಯಲ್ಲಿ ಬಹಳ ಹತ್ತಿರ ಇತ್ತಂತಿದ್ದು. ಈ ಸರ್ಪ ಅನ್ನೋದು ಮನುಷ್ಯರ ಹೋಲಿಕೆಯಲ್ಲಿ ಬಹಳ ಹತ್ತಿರ ಇತ್ತು. ಅದು ಪೂರ್ಣ ಪಶುವಾಗಿತ್ತು, ಆದ್ರೆ ಮನುಷ್ಯರ ಹೋಲಿಕೆಯಲ್ಲಿ ಇತ್ತದು. ಮನುಷ್ಯರಂತೆ ಇತ್ತು, ಮನುಷ್ಯರಂತೆ ನಡೆದಾಡ್ತಿತ್ತು, ಮನುಷ್ಯರಂತೆ ಮಾತಾಡ್ತಿತ್ತು. ವಿವೇಚನೆ ಶಕ್ತಿಯಿಂದ ತರ್ಕ ಮಾಡಲು ಶಕ್ತನಾಗಿದ್ದನು. ಅವನು ನೆಟ್ಟಗೆ ನಡೆಯುವ ಜೀವಿಯಾಗಿದ್ದನು. 4 ಕಾಲಿಂದಲ್ಲ ಈ ಪಶು ನಡೀತಾ ಇರೋದು. ನೆಟ್ಟಗೆ ಮನುಷ್ಯನಂತೆ ನೆಟ್ಟಗೆ ನಡೆಯುವಂತಹ ವ್ಯಕ್ತಿಯಾಗಿದ್ದನು. ಮತ್ತು ಮನುಷ್ಯನು ಮತ್ತು ಚಿಂಪಾಂಜಿ ಮಧ್ಯದಲ್ಲಿದ್ದವನು. ಈ ಕಡೆ ಮನುಷ್ಯ, ಈ ಕಡೆ ಚಿಂಪಾಂಜಿ, ಆದ್ರೆ ಮಧ್ಯದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇವನು. ಅದೇ ಮಿಸ್ಸಿಂಗ್ ಲಿಂಕ್ ಅಂತ ವಿಜ್ಞಾನ ಕರೀತದೆ. ಅಲ್ಲೆಲ್ಲೂಯಾ. ಅವನು ಮನುಷ್ಯ ಜೀವಿ ಎಷ್ಟು ಸಮೀಪವಾಗಿದ್ದಂದ್ರೆ ಅವನ ಬೀಜ ಸ್ತ್ರೀಯೊಡನೆ ಮಿಲನವಾಗಲು ಶಕ್ತವಾಗಿತ್ತು. ಅವನ ಬೀಜ ಹಾಕಿದರೆ ಸ್ತ್ರೀಯಲ್ಲಿ ಗರ್ಭ ಧರಿಸುವಂತ ಶಕ್ತಿ ಇತ್ತು.
ಅವಳನ್ನು ಮತ್ತು ಏನಾಯ್ತು, ಮಿಶ್ರವಾಯಿತು. ಕೇಳಿಸ್ಕೊಳ್ತಿದ್ರೆ ಸೈತಾನ ಬೀಜ ಅವಳೊಳಗೆ ಮಿಶ್ರ ಆಯಿತು, ಗರ್ಭದೊಳಗೆ ಮಿಶ್ರ ಆಯಿತು ಮತ್ತು ಅವಳು ಗರ್ಭವತಿಯಾಗಿ ಮಗನನ್ನ ಎತ್ತಳು. ಅಲ್ಲೆಲೂಯಾ. ಕಾಯನನ್ನ ಎತ್ತಳು. ಅಲ್ಲೆಲೂಯಾ. ಮಿಶ್ರವಾಯಿತು, ಅವಳು ಗರ್ಭವತಿಯಾಗಿ ಮಾಡ್ತದು. ಇದು ಸಂಭವಿಸಿದಾಗ ದೇವರ ಸರ್ಪವನ್ನು ಇದು ಸಂಭವಿಸಿದಾಗ, ಈ ಗರ್ಭ ಧರಿಸಿದಾಗ ದೇವರು ಸರ್ಪವನ್ನು ಶಪಿಸಿದನು. ಅವನು ಸರ್ಪದ ದೇಹದಲ್ಲಿ ಎಲ್ಲಾ ಎಲುಬುಗಳನ್ನು ಬದಲಾವಣೆ ಮಾಡಿ, ನೆಟ್ಟಗೆ ನಡೆಯುವಂತಹ ಪ್ರಾಣಿಯನ್ನು ಬದಲಾವಣೆ ಮಾಡಿ, ಹಾವಿನಂತೆ ಹರಿದಾಡುವಂತೆ ಮಾಡಿದನು. ವಿಜ್ಞಾನ ಎಷ್ಟು ಪ್ರಯತ್ನಿಸಿದರೂ ಅವರಿಗೆ ಈ ತಪ್ಪಿ ಹೋದ ಒಂದು ಕುಣಿಕೆ ಲಿಂಕ್ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಅದಾವಾಗಿದೆ. ನೆಟ್ಟು ನಡೀತಕ್ಕಂಥ ಮನುಷ್ಯನ ದೇವರನ್ನು ಮಾಡ, ಹಾವು ಮಾಡ, ಹಗ್ಗದ ತರ ಮಾಡುವ. ಅಲ್ಲಲ್ವೇ ಆ ಲಿಂಕ್ ನೀವು ಮಧ್ಯೆ ಚಿಂಪಾಂಜಿ ಮತ್ತೆ ಮಾದಮ್ಮನ ಮಧ್ಯೆ ಇರ್ತಕ್ಕಂಥ ಲಿಂಕ್ ಕಂಡುಹಿಡಿಯಕ್ಕೆ ಇವತ್ತು ಕೂಡ ಸೈನ್ಸ್ಗೆ ವಿಜ್ಞಾನಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಅದು ಸರ್ಪವಾಗಿದೆ, ಹಾವಾಗಿದೆ. ಅವೇ ಹಿಂದೆ ಮನುಷ್ಯ ಅವುಗಳನ್ನ ಕೂಡಿ ಆ ಕಾಯವನ್ನು ಎತ್ತಿದ್ದು. ಅಲ್ಲಲ್ವೇ ಅದು ಮೊದಲು ಮನುಷ್ಯನಂತೆ ಇತ್ತು, ನೆಟ್ಟಗೆ ನಡೀತಾ ಇತ್ತು. ಮನುಷ್ಯನ 2 ಕಾಲು 2 ಕೈ ಕಣ್ಣು ಯೋಚನೆಗಳೆಲ್ಲ ಇತ್ತು. ದೇವರನ್ನು ಹಾಗೆ ಮಾಡಿದನು. ಮನುಷ್ಯನು ಚತುರನಾಗಿದ್ದಾನೆ. ಅವನು ಪ್ರಾಣಿಯೊಂದಿಗೆ ತನಗಿರುವ ಸಂಬಂಧವನ್ನು ನೋಡುತ್ತಾನೆ. ಪ್ರಾಣಿಗೆ ನಮಗೆ ಇರ್ತಕ್ಕಂಥ ಸಂಬಂಧ ನೋಡ್ತಾನೆ. ಅವನು ಬಹಳ ಚತುರ ಮನುಷ್ಯ, ಬುದ್ಧಿವಂತ ಮನುಷ್ಯ. ಅಲ್ಲಲಿಯಾ. ಅವನು ಪ್ರಾಣಿಯೊಂದಿಗೆ ತನಗಿರುವ ಸಂಬಂಧವನ್ನು ನೋಡುತ್ತಾನೆ ಮತ್ತು ಅದನ್ನು ಅವನು ವಿಕಾಸವಾದದ ಮೂಲಕ, ವಿಕಾಸವಾದ ಏನಂತ ಇಂಗ್ಲಿಷ್ನಾಗ ಹೇಳೋದು, ಇಂಗ್ಲಿಷ್ನಾಗ ಎವಲ್ಯೂಷನ್. ಅಲ್ಲಲಿಯಾ, ಸಾರಿ, ಎವಲ್ಯೂಷನ್. ಅಲ್ಲಲಿಯಾ, ವಿಕಾಸವಾದ, ಎವಲ್ಯೂಷನ್. ಮನುಷ್ಯ ಹೆಂಗ್ ಬಂದ ಅಂತೇಳಿ ಅಲ್ಲಿ ಎವಲ್ಯೂಷನ್. ಅಲ್ಲೆಲೂಯಾ. ಆದ್ರೆ ಮನುಷ್ಯನು ಮತ್ತು ಪ್ರಾಣಿ ಮಿಶ್ರವಾಯಿತು. ಮನುಷ್ಯ ಮತ್ತು ಪ್ರಾಣಿ ಅಲ್ಲಿ ಮಿಶ್ರವಾಯಿತು. ಇದು ಗುಪ್ತವಾಗಿದ್ದ ದೇವರ ರಾಶಿಗಳಲ್ಲಿ ಒಂದಾಗಿತ್ತು. ಅಂತ್ಯಕಾಲದವರೆಗೆ ಗುಪ್ತವಾಗಿದ್ದಂಥ ರಾಶಿ ಆಗಿತ್ತು. ಆದರೆ ಇಲ್ಲಿ ಪ್ರಕಟವಾಗಿದೆ. ಪ್ರವಾದಿ 7ನೇ ದೂತನ ಮೂಲಕವಾಗಿ ಪ್ರಕಟವಾಗಿದೆ. ಅಲ್ಲಿ ಏದೇನ್ ತೋಟದ ಮಧ್ಯದಲ್ಲಿ ಅವಳ ಜೀವಕ್ಕೆ ಬೆನ್ನು ಹಾಕಿ, ಏದೇನ್ ತೋಟದ ಮಧ್ಯದಲ್ಲಿ ಜೀವಕ್ಕೆ ಬೆನ್ನು ಹಾಕಿ, ಅಂದ್ರೆ ಜೀವದಿಂದ ತಿರುಗಿ ನರಕಕ್ಕೆ ಅಂದ್ರೆ ಮೃತ್ಯುವನ್ನ ಸ್ವೀಕರಿಸಿದಾಗ ಇದು ಸಂಭವಿಸಿತು. ಅಲ್ಲವೇ ದೇವರು ತೋಟದಲ್ಲಿದ್ದ ಅವನಿಗೆ ಅವ್ರೊಡನೆ ಏನು ಹೇಳಿದ್ರು, ಲಕ್ಷ್ಯಕ್ಕೆ ತೆಗೆದುಕೊಂಡು ಬಂದ್ರೆ ಏನು ಹೇಳಿದ ಅವ್ರಿಗೆ, 3 ಆದಿಕಾಂಡ 3:15 ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀ ಸಂತಾನಕ್ಕೂ ಅಗೆತನಿರ್ವಾಹ ಮಾಡುತ್ತೇನೆ. ಈಕೆ ಸಂತಾನ ಅಂದ್ರೆ ಸೀಡ್, ಸಂತಾನ ಅಂದ್ರೆ ಸೀಡ್, ಬೀಜ. ತಾವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ. ಈಗ ಸ್ತ್ರೀ ಸಂತಾನವಿದೆ ಎಂಬ ವಚನಕ್ಕೆ ನಾವು ಗಣ್ಯತೆಯನ್ನು ಕೊಡುವುದಾದ್ರೆ, ಪ್ರಾಮುಖ್ಯತೆಯನ್ನು ಕೊಡುವುದಾದ್ರೆ, ಈಗ ಸರ್ಪನಿಗೂ ಸಂತಾನ ಇರಬೇಕು. ಈಗ ಸ್ತ್ರೀ ಸಂತಾನವು ಮನುಷ್ಯನ ಸಂಪರ್ಕವಿಲ್ಲದ ಒಂದು ಪುತ್ರನಾಗುವುದಾದ್ರೆ, ಸ್ತ್ರೀ ಸಂಪರ್ಕವಿಲ್ಲದೆ ಮನುಷ್ಯನಿಂದ ಒಬ್ಬ ಮನುಷ್ಯನಲ್ಲ ಇಲ್ಲದೆ ಸ್ತ್ರೀ ಸಂತಾನ, ಸ್ತ್ರೀ ಮೂಲಕ ಮನುಷ್ಯ ಸಂಪರ್ಕ ಅಂದ್ರೆ ಪುರುಷನ ಸಂಪರ್ಕ ಇಲ್ಲದೆ ಒಬ್ಬ ಪುತ್ರನ ಹುಟ್ಟುವುದಾದ್ರೆ, ಈಗ ಸರ್ಪನ ಸಂತಾನವು ಅದೇ ಮಾದರಿಯಾಗಿರಬೇಕು. ಅದು ಇನ್ನೊಂದು ಗಂಡು ಮಗುವು ಪುರುಷ ಸಂಪರ್ಕವಿಲ್ಲದೆ ಬರಬೇಕು. ಸ್ತ್ರೀ ಸಂತಾನ ಕ್ರಿಸ್ತನಾಗಿದ್ದು ಆತನು ದೇವರ ಮಾರ್ಗವಾಗಿ ಪುರುಷ ಸಂಬಂಧವಿಲ್ಲದೆ ಬಂದನೆಂದು ತಿಳಿಯುವುದರ ಯಾವ ವಿದ್ಯಾರ್ಥಿ ಇಲ್ಲ. ಅಲ್ಲಲ್ಯ, ಪುರುಷನ ಸಂಪರ್ಕ ಇಲ್ಲದೆ ಕೃಷ್ಣ ಮೇರಿಯಲ್ಲಿ ಯೇಸು ಕ್ರಿಸ್ತನ ಬಂದನಂತ ತಿಳಿದಿರ್ತಕ್ಕಂಥ ವ್ಯಕ್ತಿ ಯಾರು ಇಲ್ಲ. ಅಲ್ಲಲ್ಯ, ಕಾರಣ ಇದರ ಸರ್ಪನ ತಲೆಯನ್ನು ಜಜ್ಜುವುದೆಂದು ಹೇಳಿದ ಮಾತು ವಾಸ್ತವವಾಗಿ ಅಲ್ಲಲ್ಯ ಕ್ರಿಸ್ತನು ಪೂಜೆಯಲ್ಲಿ ಸೈತಾನ ಮೇಲೆ ಜಯ ಹೊಂದಿದಾಗ ನೆರವೇರಿಸಿದನು. ಅಲ್ಲಲ್ಯ, ಸೈತಾನ ಏನ್ ಮಾಡಿದ, ಎಲ್ಲಿ ಸ್ತ್ರೀ ಸಂತಾನ ತಲೆಯನ್ನು ಜಜ್ಜುವುದಂತೂ ವಾಕ್ಯ ಇದೆಯಲ್ಲ, ಅದೆಲ್ಲಿ ನೆರವೇರಿತು? ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಾಗ ಶಿಲುಬೆಯಲ್ಲಿ ಕ್ರಿಸ್ತನು ಜಯ ಹೊಂದಿದನು ಸೈತಾನ ಮೇಲೆ, ಆಗ ನೆರವೇರಿತ ಪ್ರವಾದ. ಅಲ್ಲಿ ಪೂಜೆಯಲ್ಲಿ ಕ್ರಿಸ್ತನು ಸೈತಾನ ತಲೆಯನ್ನು ಜಜ್ಜಿದನು, ಸೈತಾನನು ಕರ್ತನ ಇಮ್ಮಡಿಯನ್ನ ಕಚ್ಚಿದನು. ಅಂದ್ರೆ ತೊಂದರೆ ಕೊಟ್ಟನು. ಆತನು ವಾಕ್ಯದ ಮೂಲಕ ಜಯ ಹೊಂದಿದನು. ಮತ್ತೆ ಸೈತನ್ ತಲೆನ ಅಲ್ಲಿ ಸೈತನ್ ಜಜ್ಜಲ್ಪಟ್ಟು. ನಮ್ಮೊಡನೆ ಲೂಕ 1:26-25-35 ಒಂದನೇ ಲೋಕ ಸುವಾರ್ತೆ 1:26-25-35 ಅಲ್ಲೆಲೂಯಾ ಅದರ ವಿವರಣೆ ಇರುವಂತೆ ಅಲ್ಲಿ ಅದು ಸ್ಪಷ್ಟವಾಗಿದೆ.
ಸ್ತ್ರೀ ಸಂತಾನ ಪುರುಷ ಸಂಪರ್ಕವಿಲ್ಲದೆ ಹೇಗೆ ಸೇರಿದ್ದಾನೆ ಪ್ರಕಟವಾಯಿತು ಎಂಬುದನ್ನು ತಿಳಿಸಿದಂತೆ ಈ ವಚನದ ಭಾಗದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸೈತಾನ ನಿಜವಾದ ಸಂತಾನವು ಭೂಮಿಗೆ ಹೇಗೆ ಹಾಕಲ್ಪಡ್ತಿತ್ತು ಎಂಬ ಒಂದು ಪ್ರಕಟಣೆಯಲ್ಲಿದೆ. 6ನೇ ತಿಂಗಳು ದೇವರು ಗಬ್ರಿಯೇಲ್ ದೂತನನ್ನು ಅಲೆಲೂಯಾ 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲ್ ಎಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಕನ್ಯೆಯ ಬಳಿಗೆ ಕಳಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆ ದಾವೀದನ ಸಂತಾನದ ಯೋಸೇಫನೆಂಬ ಪುರುಷ ನಿಶ್ಚಯವಾಗಿದ್ದಳು. ಆ ದೂತನು ಆಕೆ ಬಳಿ ಬಂದು, ದೇವರ ದಯವಂತವೇ, ನಿನಗೆ ಶುಭವಾಗಿ, ಕರ್ತನು ನಿನ್ನ ಸಂಗಡಿದ್ದಾನೆ ಅಂದನು. ಆಕೆ ಆ ಮಾತಿಗೆ ತತ್ತರಿಸಿ ಇದೆಂತ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರುವಾಗ ಆ ದೂತನಕ್ಕೆ, ಮಹಿಳೆ ಹೆದರಬೇಡ, ನಿನಗೆ ದೇವರ ದಯ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನ ಆತನಿಗೆ ಕೊಡ್ತಾನೆ. ಆತನು ಯಾಕೋಬ ವಂಶವನ್ನು ಸದಾಕಾಲ ಆಳ್ತಾನೆ. ಆತನ ರಾಜ್ಯಕ್ಕೆ ಅಂತ್ಯವಿಲ್ಲ. ಕ್ರಿಸ್ತನ ರಾಜ್ಯಕ್ಕೆ ಮೇರೆಯಿಂದ ಹುಟ್ಟುವಂತ ಮಗು ಐತಲ್ಲ, ಆ ಮಗುವಿನ ರಾಜ್ಯಕ್ಕೆ ಅಂತ್ಯ ಇಲ್ಲ ಎಂದು ಹೇಳಿದರು. ಮರಿಯಳ ದೂತನನ್ನು ಇದು ಹೇಗಾದೀತು, ನಾನು ಪುರುಷನನ್ನು ಅರ್ಥವಲ್ಲ ಎಂದು ಕೇಳಿದ್ದಕ್ಕೆ ದೂತನೇನು ಹೇಳಿತು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ನೋಡ್ಕೊಂತಿದ್ದೀರಾ, ಪವಿತ್ರಾತ್ಮ ಶಕ್ತಿ ನಿನ್ನ ಮೇಲೆ ಬೀಳುವುದು, ಹಲ್ಲೆಲೂಯಾ. ಮತ್ತೆ ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಸ್ತ್ರೀ ಸಂತಾನವು ವಾಸ್ತವವಾಗಿ ದೇವರು ತನ್ನನ್ನು ತಾನೇ ನರಾವತಾರದಲ್ಲಿ ತೆಗೆದುಕೊಂಡು ಬಂದನು. ದೇವರ ಸಂತಾನ ಏನಾದ್ರು, ದೇವರು ತನ್ನನ್ನು ತಾನೇ ನರಾವತಾರಾಗಿ ಬಂದ. ಸರ್ಪ ಸಂತಾನವು ಸೈತಾನವು ಅಕ್ಷರಶಃ ಕಂಡುಕೊಂಡ ಮನುಷ್ಯರೊಳಗೆ ತನಗಾಗಿ ದ್ವಾರವಾಗಿ ತೆಗೆದುಕೊಂಡ ವಾಸ್ತವವಾದ ಮಾರ್ಗವಾಗಿದೆ. ದೇವರು ತನ್ನನ್ನು ತಾನೇ ಉತ್ಪಾದಿಸಿಕೊಂಡಂತೆ ಸೈತಾನ ತನ್ನನ್ನು ತಾನೇ ಉತ್ಪಾದಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ರೀತಿ ಸ್ವಂತಾಗಿ ಪುರುಷ ಇಲ್ಲದೆ ತಾನು ಸ್ತ್ರೀಯಿಂದ ಬಂದಂತ ಕ್ರಿಸ್ತನು ಆ ರೀತಿ ಸೈತಾನನು ತನ್ನ ಮಕ್ಕಳನ್ನು ತಗೋದಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಬರೀ ಸ್ತ್ರೀಯಿಂದಲೇ, ಪುರುಷ ಇಲ್ಲದೆ ಸ್ತ್ರೀಯಿಂದಲೇ ತನ್ನ ಸಂತಾನ ತೆಗೆದುಕೊಳ್ಳಕ್ಕೆ ಸೈತನಿಗೆ ಅಧಿಕಾರ ಇಲ್ಲ. ದೇವರಿಗೆ ಬಿಟ್ಟರೆ ಸೈತನಿಗೆ ಅಧಿಕಾರ ಇಲ್ಲ. ಅದಕ್ಕಾಗಿ ಸೈತಾನ ಏನು ಮಾಡ್ತಾನೆ, ಅದನ್ನು ಉತ್ಪತ್ತಿ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಅವನು ಒಂದು ಸೃಷ್ಟಿಸಲ್ಪಟ್ಟ ಆತ್ಮ ಸ್ವರೂಪಿಯಾಗಿದ್ದನು. ಹಾಗಾಗಿ ಆದಿಕಾಂಡದ ದಾಖಲು ಅವನು ತನ್ನ ಸಂತಾನವನ್ನು ಹೇಗೆ ಉತ್ಪಾದಿಸಿಕೊಂಡನೆಂದು ಮತ್ತು ಅದನ್ನು ಮನುಷ್ಯ ಸಂತಾನದೊಳಗೆ ಹೇಗೆ ಸೇರಿಸಿದನೆಂದು ಅಲ್ಲಿ ಬರೆದಿದೆ. ಆದಿಕಾಂಡದಲ್ಲಿ ಹೇಳ್ತೇನೆ, ಅವನು ಉತ್ಪತ್ತಿ ಮಾಡಕ್ಕೆ ಸಾಧ್ಯ ಇಲ್ಲ, ಸೃಷ್ಟಿ ಮಾಡಕ್ಕೆ ಸಿಗ್ತಿಲ್ಲ ಅವನಿಗೆ. ಆದ್ದರಿಂದ ಅವನಲ್ಲಿ ಆ ಅವಳನ್ನು ಮೋಸ ಮಾಡೋದ್ರ ಮೂಲಕ ತನ್ನ ಸಂತಾನ ತೆಗೆದುಕೊಂಡು ಅಂತೇಳಿ ನಾವು ಆದಿಕಾಂಡ ನೋಡಿದ್ವಿ. ಹಲ್ಲೆಲೂಯಾ. ಮೋಸ ಮಾಡೋದವಿನ ಅವನು ನಿಜವಾಗಿ ತನ್ನ ಸ್ವಂತ ಸಂತಾನವನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅವನು ತನ್ನ ಸಂತಾನ ಹೇಗೆ ಉತ್ಪಾದಿಸಿಕೊಂಡನು ಮತ್ತು ಅದನ್ನು ಮನುಷ್ಯ ಸಂತಾನದೊಳಗೆ ಹೇಗೆ ಸೇರಿಸಿಕೊಂಡನು ಅಥವಾ ಪ್ರವೇಶಿಸಿದನೆಂದು ಆದಿಕಾಂಡ ನಾವು 3ನೇ ನಾವು ನೋಡ್ತೇವೆ. ಮತ್ತು ಸೈತಾನ ಸರ್ಪವೆಂದು ಕೂಡ ಕರೆಯಲ್ಪಟ್ಟಿದ್ದಾನೆ. ಅದು ನೆನಪಿ ತಂದ್ಕೊಡ್ರಿ. ಅದು ಮನುಷ್ಯ ಸಂತಾನದೊಳಗೆ ಸೇರಿಸಲ್ಪಟ್ಟ ಅವನ ಸಂತಾನ ಬೀಜದ ವಿಷಯ ನಾವು ಮಾತಾಡುವರಾಗಿದ್ದೇವೆ. ಅವಳು ಅವಳೊಡನೆ ಯಾವ ಶರೀರ ಸಂಬಂಧವನ್ನು ಮಾಡುವ ಮೊದಲೇ ಅವಳೊಡನೆ ಯಾವ ಶರೀರ ಸಂಬಂಧವನ್ನು ಮಾಡುವ ಅವನಿಗೆ ಮೊದಲೇ ಸೈತಾನಿಗೆ ತಿಳುವಳಿಕೆ ಸಿಕ್ತು. ತಿಳುವಳಿಕೆ ಸಿಕ್ತು. ಹಲ್ಲೆಲೂಯಾ. ಆದ್ರಿಂದ ಆ ಹುಟ್ಟಿದವನು ಕಾಯಲು ಸೈತಾನಿಗೆ ಮೊದಲೇ ತಿಳುವಳಿಕೆ ಸಿಕ್ತು. ಹಿಂಗಾಕತ್ತ. ಹಲ್ಲೆಲೂಯಾ. ಅದಕ್ಕೆ ಮೊದಲೇ ಬೀಜ ಹಾಕಿ ತನ್ನ ಮಗಳನ್ನ ತೆಗೆದುಕೊಂಡ ಕಾಯನ. ಹಲ್ಲೆಲೂಯಾ. ಕಾಯನ ಕೆಡದಿಂದ ಹುಟ್ಟಿದವನು ಅಂತೇಳಿ 1ನೇ ಯೋಹಾನ 3:11 ಹೇಳ್ತಾನೆ. ಯೋಹಾನ ಪತ್ರಿಕೆಯಲ್ಲಿ ಹಲ್ಲೆಲೂಯಾ, ಯೋಹಾನನಿಂದ ಪವಿತ್ರಾತ್ಮನ ಒಂದು ಸ್ಥಳದಲ್ಲಿ ಆದಾಮನನ್ನು ಕೆಡಕನೆಂದು ಕರೆದು, ಹಲ್ಲೆಲೂಯಾ, ಕಾಯನ ತಂದೆಯಾಗಿದ್ರೆ ಅವನು ಅದೇ ರೀತಿ ಆಗಿರ್ತಾನೆ. ಎಲ್ಲಿ ಕೂಡ ಪವಿತ್ರಾತ್ಮನು ಆದಾಮನ ಕೆಡಕ ಅಂತ ಇಲ್ಲಿ ಬರೆಯಲ್ಪಟ್ಟಿಲ್ಲ. ಹಲ್ಲೆಲೂಯಾ. ಇಲ್ಲದ್ರೆ ಅವನ ಕಾಯನ ಕೂಡ ಆದಾಮನ ಮಗನಾಗ್ತಿದ್ದ. ಮತ್ತು ಇನ್ನೊಂದು ಸ್ಥಳದಲ್ಲಿ ಆದಾಮನು ದೇವರ ಮಗನು ಎಂದು ಕರೆಯುತ್ತಿದ್ದಾನೆ. ಅಥವಾ ಕಾಯನ ಆದಾಮನ ಕೆಡಕನಾಗಿದ್ರೆ ಇನ್ನೊಂದು ಸ್ಥಳದಲ್ಲಿ ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 3:38 ಕಾಯನ ನಾವು ನೋಡ್ತೇವೆ. ಅಲ್ಲಿ ಆದಾಮನನ್ನ ಕೆಡಕನಂತ ಕರೀಲಿಲ್ಲ, ದೇವರ ಮಗನ ಅಂತ ಕರೆದಿದ್ದಾನೆ. ಲೂಕನ 3:38 ನಾವು ನೋಡ್ತೇವೆ. ಕಾಯನ ಗುಣ ನಡತೆಗಳಲ್ಲಿ ತನ್ನ ತಂದೆಯಂತೆ ಇದ್ದನು, ಮೃತ್ಯುವನ್ನು
ತರುವವನು ಕೊಲೆಗಾರನು ಸರ್ವಶಕ್ತನಾದ ದೇವರ ಮುಖಾಮುಖಿಯಾಗಿ ಸಂಧಿಸಿದಾಗ ಅವನು ಸಂಪೂರ್ಣ ಪ್ರತಿಭಟನೆಯನ್ನು ತೋರಿದನು, ದೇವರ ವಿರುದ್ಧ ಮಾತಾಡಿದನು ಮತ್ತು ಎಬೇಲನ್ನು ಕೊಂದಾಕಿದನು, ದೇವರ ಮಕ್ಕಳನ್ನು ಕೊಂದಾಕಿದನು. ಈ ರೀತಿ ಅವನು ಕೊಲೆಗಾರನು ಮತ್ತೆ ಮೃತ್ಯುವನ್ನು ತರುವಂಥ ವ್ಯಕ್ತಿಯಾಗಿದ್ದ. ಯಾರು? ಮೃತ್ಯುವಿನಿಂದ ಹುಟ್ಟಿದಂಥ ಕಾಯನ, ಮೃತ್ಯು ಬೀಜದಿಂದ ಆ ಒಂದು ಮರಣವಂತರವಂಥ ಸೈತಾನದಿಂದ ಹುಟ್ಟಿದವನಾಗಿದ್ದರಿಂದ ಅದರಲ್ಲಿ ಅವನು ಏನಾದ? ಕೊಲೆಗಾರನಾಗಿ ಅಂತ ಕೆಟ್ಟ ಗುಣ ಬಂತು. ಅದಕ್ಕಾಗಿ 1 ಯೋಹಾನ ಪತ್ರಿಕೆಯಲ್ಲಿ ನೋಡ್ತೇವೆ 3:12 ಏನು ಬರೆದಿತ್ತಂದ್ರೆ ಆದಾಮನ ಕೆಡಕ ಅಂತ ಬರೆಯಲ್ಪಟ್ಟಿಲ್ಲ, ಕಾಯನನ್ನು ಕೆಡಕದಿಂದ ಹುಟ್ಟಿದ ಅಂತ ಬರೆಯಲ್ಪಟ್ಟಿದೆ. ನೋಡ್ತೇವೆ ದೇವರ ಮುಖಾಮುಖಿ ಆಗ್ತಾತ. ನಿಮಗೆ ಈ ವಿಷಯ ಅಲ್ಲ, ಸರ್ವಶಕ್ತನಾದ ದೇವರ ಮುಖಾಮುಖಿಯಾಗಿ ಸಂಧಿಸಿದಾಗ ಅವನು ಸಂಪೂರ್ಣ ಪ್ರತಿಭಟನೆಯನ್ನು ತೋರಿದನು. ಆದಿಕಾಂಡ 4:5-9 ವಾಕ್ಯದ 4:5 ನೋಡ್ತೇವೆ. ಅಲ್ಲಿ ವಚನದಲ್ಲಿ ಅಮಾನುಷ್ಯನಂತೆ ಅವನು ಗುಣನಡತೆಗಳು ತೋರಿಬಂದು ಅಮಾನುಷ್ಯ ಕೃತ್ಯಗಳು. 4ನೇದಲ್ಲಿ ಕಾಯನ ಅಮಾನುಷ್ಯ ಕೃತ್ಯಗಳು, ಮನುಷ್ಯತ್ವ ಕೃತ್ಯಗಳಲ್ಲ. ಅವನನ್ನು ಕೊಲ್ಲುವಂಥದ್ದು, ದೇವರಿಗೆ ಎದುರು ಮಾತಾಡುವಂಥದ್ದು, ಇವೆಲ್ಲ ಇತ್ತಲ್ಲ ಅಮಾನುಷ್ಯ ಕೃತ್ಯಗಳು. ಇವೆಲ್ಲ ಅವನು ಮಾಡಿದ. ಯಾಕಂದ್ರೆ ಅವನ ಬೀಜನೇ ಅಂತದ್ದು, ಸೈತಾನ ಬೀಜದಿಂದ, ಕೆಟ್ಟವನ ಬೀಜದಿಂದ ನೋಡಿ ಕೆಟ್ಟದ್ದವನ ಬಂತು. ಅವರಿಂದ ಆ ಕೆಟ್ಟದ ಗುಣಗಳು ಅಲ್ಲಿ ಪ್ರದರ್ಶನಕ್ಕೆ ಬಂದು ಅವನು ಕೊಲೆಗಾರನ ಆದ. ಸತ್ಯವೇದದಲ್ಲಿ ಮೊದಲೇ ಕೊಲೆ ಆದಿಕಾಂಡ 4ನೇ ಅಧ್ಯಾಯ. ಕೊಲೆಗಾರನ ಯಾರಂದ್ರೆ ಕಾಯನಾಗಿದ್ದ. ಅಲ್ಲವೇ ಸೈತಾನ ಮತ್ತೆ ಇರುವ ಯಾವ ಮುಖ ಬಿಲೆಗಳಲ್ಲಿಯೂ ಅವನ ಕಾಯನ ಗುಣ ನಡತೆ ಅದಕ್ಕಿಂತ ಮಿಗಿಲಾಗಿದ್ದಂತೆ ತೋರುತ್ತದೆ. ಅಲ್ಲವೇ ಯೆಹೋವನು ಕಾಯನವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಅವನು ಕಾಣಿಕೆಯನ್ನು ಮೆಚ್ಚಲಿಲ್ಲ. ಆದ್ರಿಂದ ನೋಡ್ತೇವೆ ಕಾಯನು ಬಹು ಕೋಪಗೊಂಡನು. ಕಾಯನು ದೇವರ ಮೇಲೆ ಕೋಪಗೊಂಡು ಅವನ ಮುಖ ಕಾಯಗೊಂಡು ಯೆಹೋವನು ಕಾಯನನ್ನು ನಿನ್ನ ತಮ್ಮನಾದ ಎಬೇಲನು ಎಲ್ಲಿ ಅಂತ ಕೇಳಲು, ನಾನು ಅರಿಯೆ, ನನ್ನ ತಮ್ಮನನ್ನು ಕಾಯುವನು ನಾನೋ ಎಂದು ಉತ್ತರ ಕೊಟ್ಟನು. ಕಾಯನನು ಯೆಹೋವನಿಗೆ, ನನ್ನ ಅಪರಾಧ ಫಲ ತಾಳ ಕೂಡದಷ್ಟಾಗಿದೆ. ನೀನು ಇವತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸ್ತೀಯಲ್ಲ, ನಿನ್ನ ಸಾನ್ನಿಧ್ಯವೂ ತಪ್ಪಿತು. ನಾನು ಲೋಕದಲ್ಲಿ ಅಲಿಯುವನು, ದೇಶಭ್ರಷ್ಟನೂ ಆಗಬೇಕಾಯಿತು. ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಅಂತ ಜ್ಞಾಪನೆಯವರ ಪ್ರಾರ್ಥನೆ ಕೂಡ ಮಾಡ. ಕಾಯನ ಎಬೇಲ ಮತ್ತು ಸೇತ ಜನನದ ವಿವರಣೆಯು ದೇವರ ದಾಖಲೆ ಹೇಗೆ ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿದೆಯೋ ಅದನ್ನು ಲಕ್ಷ್ಯಕ್ಕೆ ತಂದ್ರಿ. ಅಲ್ಲಲ್ಯಾ? ಹೇಗೆ ವಿವರಿಸಲ್ಪಟ್ಟಿದೆ? ಕಾಯನ ಜನನ, ಎಬೇಲ ಮತ್ತು ಸೇತನ ಜನನ ವಿವರಣೆಯು ದೇವರ ದಾಖಲೆಯಲ್ಲಿ ಹೇಗೆ ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿದೆ ಲಕ್ಷ್ಯಕ್ಕೆ ತೆಗೆದುಕೊಂಡು ಬಂದ್ರಿ. ಆದಿಕಾಂಡ 4:1 ಮತ್ತು ಪುರುಷನ ದಾಖಲೆ ಪುರುಷನ ಏನ್ ಮಾಡ್ತಾನೆ? ಆದಾಮನು ತನ್ನ ಹೆಂಡತಿಯಾದ ಅವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯನನ್ನು ಎತ್ತು ಯೆಹೋವನಿಂದ ಗಂಡು ಮಗ ಪಡೆದೆಂದು ಹೇಳಿದರು. ತರುವಾಯ ಆತನು ತಮ್ಮನಾದ ಎಬೇಲನ್ನು ಎತ್ತಲು. ಆದಿಕಾಂಡ 4:25 ಕಾಯನನು ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗವನ್ನು ಎತ್ತು. ಅಲ್ಲಲ್ಯ? ಆ ಮಗನಿಗೆ ಸೇತನೆಂದು ಹೆಸರಿಟ್ಟಳು. ಅಲ್ಲಲ್ಯ? ಅಲ್ಲಿ ನೋಡ್ತೇವೆ ಆದಾಮನ ಶರೀರ ಸಂಬಂಧದಿಂದ ಅಲ್ಲಿ 2 ಕೂಡುವಿಕೆಯಲ್ಲಿ 3 ಮಕ್ಕಳು ಹುಟ್ಟಿದರು. 2 ಕೂಡುವಿಕೆಯಲ್ಲಿ 3 ಮಕ್ಕಳು ಹುಟ್ಟಿದರು ಅಂತ ನೋಡ್ತೇವೆ. ಅಲ್ಲಲ್ಯ? ನೋಡ್ತೇವೆ ಅಲ್ಲಿ 2 ಕೂಡುವಿಕೆಯಲ್ಲಿ 3 ಮಕ್ಕಳು ಹುಟ್ಟಿದ್ರು. ಅಲ್ಲಿ ಆ 3ರಲ್ಲಿ ಒಂದು ಆದಾಮನ ಪುತ್ರನಲ್ಲವೆಂದು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಬಹುದು. ದೇವರು ಅದನ್ನು ಈ ರೀತಿಯಾಗಿ ಸ್ಪಷ್ಟವಾಗಿ ನಿಮಗೆ ಒಂದು ವಿಷಯವನ್ನು ತೋರಿಸಲು ಹೀಗೆ ದಾಖಲು ಮಾಡಿದ್ದಾನೆ. ಈ ವಿಷಯ ಅಲ್ಲಲ್ಯ? ಈ ವಿಷಯದ ಸತ್ಯವೇನೆಂದರೆ ಬೇರೆ ಬೇರೆ ಸಂಬಂಧದಿಂದ ಅವಳು ಗರ್ಭದಲ್ಲಿ 2 ಮಕ್ಕಳಿದ್ದವು. ಬೇರೆ ಬೇರೆ ಸಂಬಂಧದಲ್ಲಿ ದೇವರಲ್ಲಿ ಅವಳ ಗರ್ಭದಲ್ಲಿ 2 ಮಕ್ಕಳಿದ್ದವು. ಒಂದು ಸೈತಾನ ಸಂಬಂಧ, ಇನ್ನೊಂದು ದೇವರ ಸಂಬಂಧ. ಅವಳಿಗೆ ಜವಳಿ ಮಕ್ಕಳು ಅಲ್ಲಲ್ಯ? ಅವಳಿ ಮಕ್ಕಳು ಗರ್ಭ ಧರಿಸಿದ್ಲು. ಎಬೇಲನು ಮೊದಲೇ ಅವಳು ಕಾಯನನ್ನ ಗರ್ಭ ಧರಿಸಿದ್ಲು. ಎಬೇಲಿಗಿಂತ ಮುಂಚೆನೆ ಕಾಯನ ಗರ್ಭ ಧರಿಸಿದ್ಲು. ಅಲ್ಲಲ್ಯ? ಈಗ ಆ ಜವಳಿ ಮಕ್ಕಳನ್ನು ತಿರುಗೊಮ್ಮೆ ನೋಡ್ರಿ. ಯಾವಾಗಲಿರುವಂತೆ ಯಾವ ಕೊರತೆ ಇಲ್ಲದೆ ಮಾದರಿಯಾಗಿದೆ. ಇದು ಅಸಾಧ್ಯವೆಂದು ಎಣಿಸುವವರಿಗೆ ವೈದ್ಯಕೀಯ ದಾಖಲು ಇಂತಹ ಘಟನೆಗಳನ್ನು ತುಂಬಿದೆ. ಅಲ್ಲಿ ಸ್ತ್ರೀಯು ಅವಳಿ ಮಕ್ಕಳನ್ನು ಗರ್ಭಧರಿಸಿ, ಅಲ್ಲಲ್ಯ? ಅವರು ಬೇರೆ ಬೇರೆ ಅಂಡ ಮತ್ತು ಬೇರೆ ಬೇರೆ ಬೀಜ
ಬಿತ್ತಲ್ಪಟ್ಟು ಅಂಡವು ಫಲವತ್ತಾಗಿ ಕೆಲವು ದಿನಗಳ ನಂತರ ಅಷ್ಟು ಮಾತ್ರವೇ ಅಲ್ಲ, ಇನ್ನೂ ಕೆಲವು ದಾಖಲೆಗಳು ಅವಳಿ ಮಕ್ಕಳ ಬೇರೆ ಬೇರೆ ಪುರುಷರಿಂದ ಹುಟ್ಟಿದವು ಎಂದು ತೋರಿಸ್ತವೆ. ಇತ್ತೀಚೆಗೆ ಒಂದು ನಾರ್ವೆ ದೇಶದ ತಾಯಿ ವಿಷಯವು ಇಡೀ ಲೋಕವನ್ನು ಪ್ರಸಾರ ಮಾಡಿ ತೋರಿಸಲಾಗಿತ್ತು. ನಾರ್ವೆ ದೇಶದಲ್ಲಿ ಒಂದು ಎಕ್ಸಾಂಪಲ್ ಅಂದರೆ ನಾರ್ವೆ ದೇಶದಲ್ಲಿ ಒಂದು ಸಂಗತಿ ನಡೀತು ಅಂತೇಳಿ ಪ್ರವಾದಿ ಹೇಳ್ತಾರೆ. ನಾರ್ವೆ ದೇಶದಲ್ಲಿ ಏನು ನಡೀತು, ಇಡೀ ಲೋಕದಲ್ಲಿ ಪ್ರಸಾರ ಆಯಿತು ಅಂತ ಹೇಳ್ತಾರೆ. ಅವರು ತನ್ನ ಅವಳಿ ಮಕ್ಕಳ ಪೋಷಣೆ ಆಧಾರಕ್ಕಾಗಿ ತನ್ನ ಗಂಡನನ್ನು ಕಚೇರಿಗೆ ಕೋರ್ಟಿಗೆ ಕಂಪ್ಲೇಂಟ್ ಕೊಟ್ಟು ಎಳಿಸಿದರು. ಅಲ್ಲಿ ಕೋರ್ಟಿಗೆ ಹೋದ ವಿಷಯ ಅದು. ಅದರಲ್ಲಿ ಒಂದು ಬಿಳಿ ಮಗಿತ್ತು, ಒಂದು ಕರಿ ಮಗಿತ್ತು. ಅದರಲ್ಲಿ ಆಕೆ ಹೊಟ್ಟೆ ಒಳಗೆ ಅಂದರೆ ಅವೆಲ್ಲ ನಾರ್ವೆ ದೇಶದವರು ಅಂದರೆ ಬೆಳಗಿರ್ತಾರೆ. ಅದು ಕರಿದೊಂದು ಮಗು ಹುಟ್ಟಿದ್ದಾಕಿ. ಅವನು ನಂದಲ್ಲಿ ಮಗು ಅಂತ ಆ ನಾರ್ವೆ ದೇಶವನ್ನು ಅಂದರೆ ಗಂಡ, ನನ್ನ ಕರಿ ಮಗು ನಂದಲ್ಲ, ಬಿಳಿ ಮಗು ಅಷ್ಟೇ ನಂದು, ಬಿಳಿ ಮಗನಷ್ಟೇ ನಾನು ಸಾಕ್ತೀನಿ, ಕರಿ ಮಗನ ಸಾಕಲ್ಲ ಅಂತ ಈ ಥರ ಜಗಳ ಗಂಡ ಹೆಂಡತಿ ಮಧ್ಯದಲ್ಲಿ. ಅಲ್ಲೂಯ ನೀಗ್ರೋ ನಾವೃತ್ತದಲ್ಲಿ ಆ ಬಿಳಿ ಮತ್ತು ಇನ್ನೊಂದು ಕಪ್ಪು ಅವಳು ಅಲ್ಲೂಯ ತನಗೊಂದು ನೀಗ್ರೋ ಪ್ರೇಮಿ ಇದ್ದಾನೆಂದು ಆಕೆ ಅರಿಕೆ ಮಾಡಿ ಆ ಒಂದು ಕರಿ ಮಗು ಹುಟ್ಟದ ಕಾರಣ ಏನಪ್ಪಂದ್ರೆ ಒಂದು ನೀಗ್ರೋ ವ್ಯಕ್ತಿ ಜೊತೆ ಸಂಬಂಧಿತಾಗಿ ಅಲ್ಲವೇ ಆಫ್ರಿಕಾ ದೇಶದ ವ್ಯಕ್ತಿ ಜೊತೆ ಸಂಬಂಧಿತ್ತು ಅಂತ. ಆ ಎರಡು ಗರ್ಭಧಾರಣೆ 3 ವಾರಗಳ ಅಂತರದಲ್ಲಿ ನಡೆದಿದೆ. ಎರಡು ಗರ್ಭಧಾರಣೆ ನಡೆದಿದೆ 3 ವಾರಗಳ ಅಂತರ. ಬಿಮೌಂಟ್ ಟೆಕ್ಸಾಸ್ 1943ರಲ್ಲಿ ತಿರುಗಿ ಒಂದು ದಾಖಲು ಅನೇಕ ಮಕ್ಕಳ ಜನನ ವಿಷಯ ಹೇಳುತ್ತದೆ. ಅದರಲ್ಲಿ ಗರ್ಭಧಾರಣೆ ಅನೇಕ ದಿನಗಳ ಅಂತರದಲ್ಲಿ ವಾಸ್ತವವಾಗಿ ಎಷ್ಟಿತ್ತಂದರೆ ಆ ಸ್ತ್ರೀಯು ಅವುಗಳಲ್ಲಿ ಒಂದು ಮಗುವಿಗೆ ಜನ್ಮ ಕೊಡುವಾಗ ಸಾಯುವುದಕ್ಕೆ ಹತ್ತಿರವಾಗಿತ್ತು. ಅಲ್ಲಿಯ ಅದು ಯಾಕೆ ಈಗ ಹೇಳಬೇಕಾಯಿತು, ಸರ್ಪ ಸಂತಾನ ಈಗ ಮಾರ್ಗವಾಗಿ ಯಾಕೆ ಬರಬೇಕಾಯಿತು, ಮನುಷ್ಯನು ದೇವರಿಗಾಗಿ ಸೃಷ್ಟಿಸಲ್ಪಟ್ಟನು, ಮನುಷ್ಯನು ದೇವರ ಅಲ್ಲಿಯ ಮಂದಿರವಾಗಬೇಕಾಗಿತ್ತು. ದೇವರ ಪವಿತ್ರಾತ್ಮ ವಿಶ್ರಾಂತಿ ಸ್ಥಾನವು ಮಂದಿರವು ಮನುಷ್ಯನಾಗಿದ್ದಾನೆ. ಅಪೊಸ್ತಲರ ಕೃತ್ಯ 7:46-51ರಲ್ಲಿ ದಾವೀದನು ದೇವರ ಸನ್ನಿಧಾನದಲ್ಲಿ ಕೃಪೆ ಹೊಂದಿ ಯಾಕೋ ವಂಶದವರಿಗೋಸ್ಕರ ದೇವಾಲಯವನ್ನು ಕಟ್ಟಿಸುವುದಕ್ಕೆ ಅಪ್ಪಣೆ ಆಗಬೇಕೆಂದು ಕೇಳಿಕೊಂಡರು. ಆದರೆ ದೇವರೇನು ಮಾಡಿದ್ರು, ಮನುಷ್ಯನಾಗಿ ನಾವು ನೋಡ್ತೇವೆ ಕೇಳ್ಕೊಂಡು. ಆದರೆ ಆತನಿಗೋಸ್ಕರ ಮನೆಯನ್ನು ಕಟ್ಟಿದನು ಸೊಲೊಮನ್. ದಾವೀದನಿಗೆ ಕೇಳ್ದ, ನನಗೆ ಒಂದು ಮಂದಿರ ಕಟ್ಟಬೇಕು ಸಹಾಯ ಮಾಡಬೇಕು ದೇವರಿಗೆ ಕೇಳಿದ್ರು. ದೇವರು ಏನು ಮಾಡ್ದ, ಇಲ್ಲ ನಿನ್ನ ಮಗನ ಕಟ್ತಾನಂತೆ ಅದು ಕಟ್ಟಿದವನು ಸೊಲೊಮನ್. ಆದರೂ ಪರಸ್ಪರ ಕೈಯಿಂದ ಕಟ್ಟಿದ ಮನೆಯಲ್ಲಿ ವಾಸ ಮಾಡೋದಲ್ಲ. ಆಕಾಶ ನನಗೆ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನೀವು ನನಗೆ ಎಂಥ ಮನೆಯನ್ನು ಕಟ್ಟಿಕೊಡುತ್ತೀರಿ? ನನ್ನ ವಿಶ್ರಾಂತಿ ತಕ್ಕ ಸ್ಥಳ ಯಾವುದು? ಅಲ್ಲೆಲ್ಲುಯ್ಯ, ನನ್ನ ವಿಶ್ರಾಂತಿ ತಕ್ಕ ಸ್ಥಳ ಯಾವುದು ಅಂತ ದೇವರು ಕ್ವಶನ್ ಮಾಡಿದ. ಅಲ್ಲೆಲ್ಲುಯ್ಯ, ಇವುಗಳೆಲ್ಲ ನನ್ನ ಕೈಯೇ ನಿರ್ಮಿಸಿತು ಎಂಬುದಾಗಿ ಕರ್ತನು ಹೇಳುತ್ತಾನೆಂದು ಪ್ರವಾದಿ ನುಡಿದಿದ್ದಾನೆ. ಚಂಡಿಗಳೇ, ಶುದ್ಧ ಮನಶುದ್ಧಿಯು ಕರ್ಣಶುದ್ಧಿ ಇಲ್ಲದವರೇ, ನಮ್ಮ ಪಿತೃಗಳು ಹೇಗೋ ಹಾಗೆ ನೀವು. ಇದು ವಾಕ್ಯ, ಬೈಬಲ್ ವಾಕ್ಯ ಇದು. ಅಲ್ಲೆಲ್ಲುಯ್ಯ, ನಾವು ನೋಡ್ತೇವೆ ಯಾವುದು ಅಪೊಸ್ತಲ 7:46-51 ಓದ್ತಾ ಇದ್ದೀವಿ ನಾವು. ಅಲ್ಲೆಲ್ಲುಯ್ಯ, ಮನಶುದ್ಧಿ ಕರ್ಣಶುದ್ಧಿ ಇಲ್ಲದವರೇ, ನಮ್ಮ ಪಿತೃಗಳು ಹೇಗೋ ಹಾಗೆ ನೀವು ಯಾವಾಗಲೂ ಪವಿತ್ರಾತ್ಮನ ಎದುರಿಸುವಾಗಿದ್ದೀರಿ. ಸೈತಾನಿಗೆ ಯಾವಾಗಲೂ ತಿಳಿದಿತ್ತು, ದೇವರು ಮನುಷ್ಯರೊಳಗೆ ವಾಸಿಸುವಂತೆ ಸೈತಾನಿಗೂ ವಾಸಿಸಲು ಇಚ್ಛೆ ಇತ್ತು. ಆದರೆ ದೇವರು ಆ ವಾಕ್ಯವನ್ನು ತನ್ನನ್ನು ಇಟ್ಟುಕೊಂಡಿದ್ದಾನೆ. ಸೈತಾನನು ಅದನ್ನು ಮಾಡಲು ಸಾಧ್ಯವಿರಲಿಲ್ಲ. ದೇವರು ಒಬ್ಬರೇ ನರವತಾರದಲ್ಲಿ ಪ್ರಕಟವಾದ, ದೇವರೊಬ್ಬರೇ ಸೃಷ್ಟಿ ಮಾಡಿಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು. ಸೈತಾನ ಸಾಧ್ಯ ಇಲ್ಲ. ಸೈತಾನಿಗೆ ಅದನ್ನು ಮಾಡಲು ಸಾಧ್ಯವಿಲ್ಲ, ಮುಂದೆಂದೂ ಸಾಧ್ಯವಿಲ್ಲ. ಅವನು ಸೃಷ್ಟಿಸುವ ಶಕ್ತಿ ಅವನಿಗಿಲ್ಲ. ಆದರೆ ತನ್ನ ಇಚ್ಛೆಯನ್ನು ಪೂರೈಸಲು ಸೈತಾನನಿಗಿದ್ದ ಒಂದೇ ಒಂದು ಮಾರ್ಗ ಯಾವುದಂದ್ರೆ, ಅವನು ಗೆದರೇನಿನಲ್ಲಿ ಅಲ್ಲಿಯ ದುರಾತ್ಮಗಳ ಮೂಲಕ ಹಂದಿಗಳ ಒಳಗೆ ಸೇರುವಂತೆ ಅಲ್ಲಿಯ ಗೆದರಿನ ಅಡಿಮೆಯಲ್ಲಿ ಆ ಒಂದು 2000 ದೆವ್ವಗಳು ಹೊರಟು ಬಂದು ಎಲ್ಲಿ ಹೋದವು? ಹಂದಿಗಳೊಳಗೆ ಹೋದ್ವಲ್ಲ. ಆ ರೀತಿ ಏದೇನು ತೋಟದಲ್ಲಿ ಅವಳ ಒಳಗೆ ಹೋಗ್ತಾ ಇವನು ಸೈತಾನ ಅವಳೊಳಗೆ ಹೊಕ್ಕು ಅಲ್ಲಿ ಕಾಯಿನನ್ನು ತೆಗೆದುಕೊಂಡು ಬಂದ. ಅವಳನ್ನು ಕೂಡಿ ಕಾಯಿನನ್ನು ತೆಗೆದುಕೊಂಡು ರೈತ ಪೂರೈಸಲು, ತನ್ನ ಇಚ್ಛೆಯನ್ನು ಪೂರೈಸಲು ಸೈತನಿಗೆ ಒಂದೇ ಒಂದು ಮಾರ್ಗ ಏನಂದ್ರೆ, ಗೆದರಿನ ಸೀಮೆಯಲ್ಲಿ ದುರಾತ್ಮಗಳ ಮೂಲಕ ಹಂದಿಗಳ ಒಳಗೆ ಸೇರಿದಂತೆ ಏದೇನು ತೋಟದಲ್ಲಿ
ಸರ್ಪನ ಒಳಗೆ ಏದೇನು ತೋಟದಲ್ಲಿ ಸರ್ಪ ಒಳಗೆ ಪ್ರವೇಶಿಸಿ, ಏದೇನು ತೋಟದಲ್ಲಿ ಸರ್ಪ ಪ್ರವೇಶ ಮಾಡಿ ದೇವರು ಪ್ರಾಣಿಯೊಳಗೆ ಸೇರುವುದಿಲ್ಲ. ಆದರೆ ಸೈತಾನನಿಗೆ ಅದು ಸಾಧ್ಯವಿದೆ. ದೇವರು ಪ್ರಾಣಿ ಒಳಗೆ ಹೋಗಲ್ಲ, ಮನುಷ್ಯರೊಳಗೆ ಇರ್ತಾನೆ. ಆದರೆ ಸೈತಾನನಿಗೆ ಪ್ರಾಣಿ ಒಳಗೆ ಹೋಗ್ತಾನೆ, ಮನುಷ್ಯರೊಳಗೆ ಬರ್ತಾನೆ, ಎಲ್ಲೆಲ್ಲ ಬರ್ತಾನೆ. ಆದರೆ ಸೈತಾನನಿಗೆ ಅದು ಸಾಧ್ಯವಿದೆ ಮತ್ತು ತನ್ನ ಇಚ್ಛೆಯನ್ನು ಪೂರೈಸ್ತಾನೆ. ದೇವರು ಮರಿಗಳ ಮೂಲಕ ತನ್ನನ್ನು ಪಡೆದಂತೆ ಸೈತಾನಿಗೆ ಅವಳ ಮೂಲಕ ಪಡೆಯಲು ಸಾಧ್ಯವಿರಲಿಲ್ಲ. ಸೈತಾನಿಗೆ ದೇವರು ಯಾವತ್ತಿ ಅವಳ ಮೂಲಕ ಮರಿಗಳ ಮೂಲಕವಾಗಿ ಅಲ್ಲೆಲ್ಲೂಯಾ ತಾನು ಬಂದ. ಅದೇ ರೀತಿ ಸೈತಾನನು ಸೃಷ್ಟಿಕರ್ತನಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ಸರ್ಪದೊಳಗೆ ಹೊಕ್ಕು ಅಲ್ಲೆಲ್ಲೂಯಾ ಅವುಗಳನ್ನು ವಂಚಿಸಿದನು. ಅವನು ಅವಳನ್ನು ಭ್ರಷ್ಟ ಮಾಡಿದನು. ಅವಳಿಂದ ಸೈತಾನನು ಮಗನನ್ನು ಪಡ್ಕೊಂಡನು. ಸೈತಾನನು ಸಂಪೂರ್ಣ ಆತ್ಮಿಕ ಗುಣಗಳನ್ನು ಕಾಯನ್ನು ಹೊಂದಿದ್ದನು. ಸೈತಾನನ ಆತ್ಮಿಕ ಗುಣಗಳು ಬಲೆ ಮಾಡುವಂಥದ್ದು, ಸುಲಿಗೆ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಮೋಸ ಮಾಡುವಂಥದ್ದು, ಇವೆಲ್ಲ ಸೈತಾನನ ಗುಣಗಳು ಅಲ್ಲಿ ಕಾಯನಿನಲ್ಲಿ ಪ್ರದರ್ಶನಕ್ಕೆ ಬಂದವು. ಮತ್ತು ಆ ಪ್ರಾಣಿಯಂತೆ ಇಂದ್ರಿಯ ಸುಖ ಶರೀರ ಅಷ್ಟೇ. ಪ್ರಾಣಿಯಂತೆ ಇದ್ದ ಮನುಷ್ಯ ಅವನು, ಯಾರು ಕಾಯನ. ಆತ್ಮಿಕತೆ ಇರಲಿಲ್ಲ ಅವನಿಗೆ, ದೇವರ ಬಗ್ಗೆ ಗೊತ್ತಿರಲಿಲ್ಲ ಅವನಿಗೆ. ಅಂದಾಜೆ ದೇವರನ್ನ ಆರಾಧಿಸ್ತಾನೆ, ಪಕ್ಕ ಆರಾಧಿಸಕ್ಕೆ ಬರಲ್ಲ, ಎಕ್ಸಾಕ್ಟ್ ಆರಾಧಿಸಕ್ಕೆ ಬರಲ್ಲ. ಅಲ್ಲೇವಿಯಾ ಎಂದು ಪವಿತ್ರಾತ್ಮ ಹೇಳಿದ್ರಲ್ಲಿ ಯಾವ ಆಶ್ಚರ್ಯವಿಲ್ಲ, ಅವನು ಹಾಗೆ ಇದ್ದನು. ಈಗ ನಮ್ಮನೆ ಸಾಧಿಸಿ ತೋರಿಸಿದ ಮನುಷ್ಯ ಮತ್ತು ಪ್ರಾಣಿಗಳ ಮಧ್ಯೆ ಇರುವ ನಿಕೃಷ್ಟವಾದ ಸಾಮ್ಯತೆ ಮತ್ತು ಸಂಬಂಧಗಳ ವಿಷಯದೊಳಗೆ ನಾನು ಈಗ ಹೋಗ ಬಯಸ್ತೇನೆ. ಅದು ಒಂದು ಶರೀರ ವಿಷಯವಾಗಿದೆ. ನೀನು ಒಂದು ಜನ್ಮವೆತ್ತ ಗರ್ಭದಲ್ಲಿರುವ ಭ್ರೂಣದ ಒಂದು ಕೋಶವನ್ನು ತೆಗೆದುಕೊಂಡು ಅದನ್ನು ಮನುಷ್ಯನೊಳಗೆ ಸೇರಿಸಬಹುದು. ನಿನಗೆ ಗೊತ್ತಾ, ಆ ಥೈರಾಯ್ಡ್ ಕೋಶವು ನೇರವಾಗಿ ಮನುಷ್ಯನ ಥೈರಾಯ್ಡ್ ಕೋಶದೊಳಗೆ ಸೇರಿಕೊಳ್ಳುತ್ತದೆ. ಅಲ್ಲೆಲ್ಲೂಯಾ. ಮೂತ್ರ ಜನಕಾಂಗ ಕೋಶಗಳು ಅಲ್ಲೆಲ್ಲೂಯಾ ನೇರವಾಗಿ ಮನುಷ್ಯನ ಮೂತ್ರ ಜನಕಾಂಗ ಕೋಶದೊಳಗೆ ಸೇರುತ್ತದೆ. ಇದು ಎಷ್ಟು ಆಶ್ಚರ್ಯವಾದ ವಿಷಯವಾಗಿದೆ ಎಂದು ನಿನಗೆ ಮನವರಿಕೆ ಆಗುತ್ತದೋ. ಯಾವುದೇ ಒಂದು ಜ್ಞಾನವು ಆ ಪ್ರಾಣಿಯ ಕೋಶವನ್ನು ನಿಷ್ಕೃಷ್ಟವಾಗಿ ಸ್ಥಾನಕ್ಕೆ ನಡೆಯುತ್ತದೆ. ಆ ಜ್ಞಾನವು ಕೋಶವನ್ನು ಸ್ವೀಕರಿಸಿ ಅದನ್ನು ಅಷ್ಟು ಸರಿಯಾಗಿ ಯಾವ ಅಂಗಗಳಿಗೆ ಕಳಿಸ್ತದೋ ಅಲ್ಲಿ ಮನುಷ್ಯನ ಮತ್ತು ಪ್ರಾಣಿಯ ಮಧ್ಯದಲ್ಲಿ ಸಂಬಂಧ ಇದೆ. ಅವುಗಳು ಒಂದೊಡನೆ ಒಂದು ಇನ್ನೊಂದು ಮಿಶ್ರವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ. ಅದನ್ನು ಪ್ರಯತ್ನಿಸಿ ಆಗಿದೆ. ಪ್ರಾಣಿಗಳನ್ನು ಮತ್ತು ಮನುಷ್ಯನನ್ನು ಕೂಡಿಸಲು ಮಗು ತೆಗೆದು ನೋಡಿದರೆ ಅದು ಸಾಧ್ಯ ಆಗಿಲ್ಲ, ಅದು ಅಲ್ವೇ. ಆದರೆ ಅಲ್ಲಿ ಹಿಂದೆ ಏದೇನು ತೋಟದಲ್ಲಿ ಮಿಶ್ರ ನಡೆಯಿತು. ರಾಸಾಯನಿಕ ಸಂಬಂಧ ಈಗಲೂ ಇದೆ ಮತ್ತು ಈಗಲೂ ಅದನ್ನು ಸಾಧಿಸಿ ತೋರಿಸ್ತದೆ. ಯಾಕಂದರೆ ಹಿಂದೆ ಅಲ್ಲಿ ಏದೇನು ತೋಟದಲ್ಲಿ ಸರ್ಪ ಒಂದು ನೆಟ್ಟಗೆ ಮನುಷ್ಯನಂತ ನಡೆಯುವ ಪ್ರಾಣಿಯಾಗಿತ್ತು. ಅದನ್ನು ಅವನು ಹೋಲಿಕೆಯಲ್ಲಿ ಮನುಷ್ಯನಿಗೆ ಬಹಳ ಸಮೀಪವಾಗಿದ್ದನು. ಅಲ್ಲೆಲ್ಲೂಯಾ. ಅವನು ಏನಾಗಿದ್ದ, ಮನುಷ್ಯನಿಗೆ ಬಹಳ ಸಮೀಪವಾಗಿದ್ದನು. ಅಲ್ಲೆಲ್ಲೂಯಾ. ಸ್ವಲ್ಪ ಕಡಿಮೆಯಾದಂಥ ಮನುಷ್ಯನಾಗಿದ್ದನು. ಸರ್ಪದ ಶಾರೀರಿಕ ಗುಣ ನಡತೆಯ ಅನುಕೂಲತೆಯನ್ನು ಸೈತಾನ ಉಪಯೋಗಿಸಿ ಅವುಗಳನ್ನು ವಂಚಿಸಿದನು. ತನ್ನ ಶಾರೀರಿಕ ಗುಣನಡತೆಯ ಅನುಕೂಲಕ್ಕೆ ತಕ್ಕಾಗೆ ನಡ್ಕೊಂಡು ಅವುಗಳನ್ನು ವಂಚಿಸಿದನು. ಸೌಂದರ್ಯವನ್ನು ತೋರಿಸಿ ಬೇರೆ ಬೇರೆ ಮಾತುಗಳನ್ನು, ನೇಸಾದ ಮಾತುಗಳನ್ನು ಮಾತಾಡಿ ಅವುಗಳನ್ನು ವಂಚಿಸಿದ. ಆಗ ದೇವರು ಸರ್ಪದ ರಚನೆಯನ್ನೇ ಬದಲಾವಣೆ ಮಾಡಿದ. ಮತ್ತೆ ಇನ್ನೊಂದು ಮಗು ಹುಟ್ಟಿ ಮತ್ತಿನ್ನು ಸೈತಾನ ಸಂತಾನ ಪೂರ್ತಿ ಲೋಕವನ್ನು ಆವರಿಸ್ತದಂತೇಳಿ ಒಂದು ಹುಟ್ಟೆ ಇಷ್ಟೆಲ್ಲ ಆವರಿಸಿ ಇಷ್ಟೆಲ್ಲ ತೊಂದರೆ ಒಳಗಾಗಿದೆ ಲೋಕ. ಇನ್ನು ಅದರಿಂದ ಮತ್ತೊಂದು ಮಗು ಹುಟ್ಟಬಾರ್ದಂತೇಳಿ ದೇವರ ಒಂದು ಸರ್ಪದ ಶರೀರವನ್ನು ಬದಲಾಯಿಸಿ, ರಚನೆಯನ್ನು ಬದಲಾಯಿಸಿ, ಬೇರೆ ಯಾವ ಪಶುವು ಮನುಷ್ಯನೊಡನೆ ಮಿಶ್ರವಾಗಲಾರದು. ಇನ್ನು ಮುಂದೆ ಅದೊಂದು ಪ್ರಾಣಿ ಸತ್ತೋಯ್ತ, ಅದನ್ನು ರಚನೆ ಚೇಂಜ್ ಮಾಡಿದ ದೇವರು. ಅದರಂತೆ ಮತ್ತೆ ಯಾರು ಕೂಡ ಯಾವುದು ಕೂಡ ಮನುಷ್ಯನೊಳಗೆ ಪ್ರಾಣಿಯೊಳಗೆ ಮನುಷ್ಯನದಾಗಲಿ ಸೇರಿ ಗರ್ಭಧರಿಸಿ ಮಗುವನ್ನು ಮಾಡಲು ಸಾಧ್ಯ ಆಗಲಿಲ್ಲ. ಅದೇ ಲಾಸ್ಟ್ ಕೊನೆ. ಅಲ್ಲೆಲ್ಲಾ ಇವತ್ತಿಗೆ ಅದು ಮಾಡೋಕ್ಕಾಗಿಲ್ಲ. ಒಂದಿತ್ತು, ಆ ಪ್ರಾಣಿ ಒಂದಿತ್ತು, ಅದಕ್ಕೆ ದೇವರು ಅದನ್ನು ಚೇಂಜ್ ಮಾಡ್ದ. ಈಗ ನೀವು ಇಷ್ಟು ದೂರದವರೆಗೆ ಬಂದು ಈ ವಿಷಯದ ಕಡೆಯಲ್ಲಿರುವ ನಿಮ್ಮ ಆಲೋಚನೆಯನ್ನು ನನಗೆ ಸ್ಪಷ್ಟಪಡಿಸಲು ಪ್ರಯತ್ನಿಸಲು ಬಿಡ್ರಿ. ಹಾಗೆ ನೀವು ನಾನು ಹೇಳುತ್ತಿರುವ ಸರ್ಪ ಸಂತಾನದ ಸಿದ್ಧಾಂತದ ಒಳಗೆ ಹೋಗಬೇಕಾಗಿರುವ ಅಗತ್ಯತೆಯನ್ನು ನೋಡುವಿರಿ. ಅಲ್ಲರಿಯ
ಅಲ್ಲಿ ಏದೇನು ತೋಟದ ಮಧ್ಯದಲ್ಲಿ 2 ಮರಗಳಿದ್ದವು ಅಂತ ನಮ್ಗೆ ಗೊತ್ತಿದೆ. ಅಲ್ಲಿಯ ಎಂಬ ನಿಜ ವಾಸ್ತವಿಕತೆಯೊಂದಿಗೆ ತಡೆಯೋಣ. ಅಲ್ಲಿಯ ಜೀವದಾಯಕ ವೃಕ್ಷವು ಯೇಸುವಾಗಿದ್ದನು, ಇನ್ನೊಂದು ವೃಕ್ಷ ಖಂಡಿತವಾಗಿ ಸೈತಾನನಾಗಿದ್ದನು. ಯಾಕೆಂದ್ರೆ ಆ ಮರದ ಫಲ ಏನು ಬಂತು ಎಂಬುದನ್ನು ನಾವು ನೋಡುವಾಗಿದೆ. ಈಗ ಆಗಿದ್ದರೆ ಆ 2 ವೃಕ್ಷಗಳು ಮನುಷ್ಯನಿಗೆ ಸಂಬಂಧಿಸಿದವೆಂದು ನೋಡುತ್ತೇವೆ. ಇಲ್ಲದಿದ್ದರೆ ಆ ಒಂದು ವೃಕ್ಷ ಅಲ್ಲಿರ್ತಿರ್ಲಿಲ್ಲ. ಆ 2 ವೃಕ್ಷಗಳಿಂದ ಮನುಷ್ಯನಿಗೆ ಸಂಬಂಧಪಟ್ಟು ಅದು 2 ಸೈತಾನ ಅಂದರೆ ದೇವರು ಇಬ್ಬರು ಅದು ಅಲ್ಲಲ್ಲಿ ಆಗಿದ್ದಾರೆ. ಅದಲ್ಲದೆ ಆ ವೃಕ್ಷಗಳು ಅಲ್ಲಿ ಇಡಲ್ಪಡ್ತಿಲ್ಲ. ಸಾರ್ವಭೌಮತ್ವದ ಏರ್ಪಾಟಿನ ಮತ್ತು ದೇವರ ಉದ್ದೇಶದಲ್ಲಿ ಅವುಗಳ ಮತ್ತು ಮನುಷ್ಯ ಜಾತಿಗೆ ಮತ್ತು ತನಗೆ ಸಂಬಂಧವಿರಬೇಕೆಂದು ಮತ್ತು ಭಾಗವಾಗಿರಬೇಕೆಂದು ಆತನ ಉದ್ದೇಶ ಆಗಿತ್ತು. ಇದಲ್ಲದೆ ನಾವು ಎಂದೂ ದೇವರಿಗೆ ಸರ್ವಜ್ಞಾನಿ ಎಂದು ಗೌರವ ಕೊಡುತ್ತಿರಲಿಲ್ಲ. ಇಲ್ಲಿಯವರೆಗೆ ಎಲ್ಲವೂ ಸ್ಪಷ್ಟವಾಗಿ ಸತ್ಯವಾಗಿವೆ ಮತ್ತು ಭೂಮಿಗೆ ಬುನಾದಿ ಹಾಕುವ ಮುಂಚೆ ಮನುಷ್ಯರೊಡನೆ ನಿತ್ಯ ಜೀವವನ್ನು ಪಾಲು ಮಾಡಿಕೊಳ್ಳುವುದು ದೇವರ ಉದ್ದೇಶ ಆಗಿತ್ತು. ಭೂಮಿಗೆ ಬುನಾದಿ ಹಾಕುವ ಮುಂಚೆ ತನ್ನ ಜೀವನ ಮನುಷ್ಯರೊಂದಿಗೆ ತನ್ನ ಸಂತಾನಕ್ಕೆ ಮಾತ್ರ ಸೀಮಿತ ಆಗಿರ್ಬೇಕಂತ ದೇವರು ಅವಾಗಲೇ ಉದ್ದೇಶ ಕೊಟ್ಟಿದ್ದೆ. ಇದೆಲ್ಲ ಬರ್ತದೆ, ಸೈತಾನ ಈ ಥರ ನಾಶ ಮಾಡ್ತಾನೆ, ಈ ಥರ ಒಂದು ಸಂತಾನ ಬರ್ತದೆ, ಸೈತಾನ ಸಂತಾನ ಕೆಟ್ಟ ಸಂತಾನ ಬರ್ತದೆ. ಅದಕ್ಕಾಗಿ ತನ್ನ ಸಂತಾನ ಜನರನ್ನ ರಿಸರ್ವ್ ಮಾಡಿಕೊಂಡಿದ್ದಾನೆ, ಆತನ ಇಟ್ಟುಕೊಂಡಿದ್ದಾನೆ. ಯಾಕಂದ್ರೆ ಅವ್ರು ಯಾರು ಕೂಡ ಮಿಕ್ಸ್ ಆಗಲ್ಲ ಸೈತಾನ ಮಕ್ಕಳೊಂದಿಗೆ. ಅದರಲ್ಲಿ ನೋಡ್ತೇವೆ ಎಂದು ದೇವರ ವಾಕ್ಯವು ನಿಸ್ಪೃಷ್ಟವಾಗಿ ಹೇಳುತ್ತದೆ. ಎಫೆಸ ಪತ್ರಿಕೆ 1:4-11 ನೋಡ್ತೇವೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಪ್ರಸಂಗದಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯರಲ್ಲಿಯೇ ನಮಗೆ ದೊರೆಯಿತು. ಆತ ನಮಗೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಆತನು ರಾಶಿಷವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಸುವ ಮೂಲಕವಾಗಿ ವಿಶೇಷ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ನಮಗೆ ನೋಡ್ತೇವೆ. ನಮಗೇನು ಮಾಡ್ತು? ವಿಶೇಷ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕಾಲವು ಪರಿಪೂರ್ಣವಾದ ನಿರ್ವಹಿಸಬೇಕಾದ ಒಂದು ಕೃಪೆಯ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿದ್ದನು. ಅದೇನೆಂದರೆ ಭೂಲೋಕದಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದುಗೂಡಿಸಬೇಕೆಂಬುದೇ. ಕ್ರಿಸ್ತನಲ್ಲೇ ಸಮಸ್ತ ಒಂದಾಗ್ತದೆ. ಇಲ್ಲದಿದ್ದರೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಗಳಾದೆವು. ಇದಲ್ಲದೆ ನಾವು ಆತನ ದೇವರ ಸ್ವಕೀಯ ಪ್ರಜೆಗಳಾದೆವು. ಬರಬೇಕಾದ ಕ್ರಿಸ್ತನ ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿ ತರಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡನು. ಆದಿ ಪ್ಲಾನಿಂಗ್ ಐತೆ. ಸೈತಾನ ಮಕ್ಕಳು ತಪ್ತಾರೆ, ಅವ್ರ ನನ್ನ ಮಕ್ಕಳನ್ನು ಹುಡುಕ್ತಾ ಇಲ್ಲ ಆತ ಮಕ್ಕಳು ಮೊದಲೇ ಏನು ಮಾಡಿದ್ರೆ ಕರೆಕ್ಟಾಗಿ ಸೃಷ್ಟಿಗಿಂತ ಮೊದಲೇ ಸೃಷ್ಟಿ ಮಾಡಿ ಇಟ್ಕೊಂಡಲ್ಲ ಅಲ್ಲೇ ಸೈತಾನದ ಮಕ್ಕಳೊಂದಿಗೆ ಅವ್ರು ಮಿಕ್ಸ್ ಆಗಲ್ಲ. ಅಲ್ಲಿಯ 13:8 ಜಗದುತ್ಪತ್ತಿ ಮೊದಲೇ ಕೊಯ್ಯಲ್ಪಟ್ಟಂತ ಯಜ್ಞದ ಕ್ರಿಯಾತ್ಮಕ ಜೀವಭದ್ರಪಟ್ಟಲ್ಲಿ ಯಾರ್ಯಾರ ಹೆಸರು ಬರೆದಿರುವುದಿಲ್ಲವೋ, ಜಗದುತ್ಪತ್ತಿ ಮೊದಲೇ ಕೊಯ್ಯಲ್ಪಟ್ಟ ಕ್ರಿಯಾತ್ಮಕ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಸೈತಾನಿಗೆ ನಮಸ್ಕಾರ ಮಾಡ್ತಾರೆ. ಆದರೆ ಆ ಜೀವವು ದೇವರ ಮಾರ್ಗವಾದ ದೇವರ ನರಾವತಾರ ಇತ್ತು ಎಂಬ ಮಾರ್ಗವನ್ನು ಹೊರತು ಬೇರೆ ಯಾವ ಮಾರ್ಗವಾಗಿಯೂ ಕೊಡಲು ಸಾಧ್ಯವಿಲ್ಲ. ಮತ್ತೆ ಇನ್ನೂ ಸಾಧ್ಯವಿಲ್ಲ. ಅದು ಆತನ ನಿತ್ಯಕಾಲದ ಮತ್ತು ಈಗ ಮೊದಲೇ ಮುನ್ನೇರಿಸಿದ ಉದ್ದೇಶದ ಭಾಗವಾಗಿತ್ತು. ಈ ಉದ್ದೇಶವು ಆತನ ಕೃಪೆಯ ಮಹಿಮೆಯನ್ನು ಸ್ತುತಿಸುವುದಕ್ಕಾಗಿತ್ತು. ಅದು ಒಂದು ಉದ್ಧಾರ ಏರ್ಪಾಟಾಗಿತ್ತು. ಅದು ರಕ್ಷಣೆ ಒಂದು ಏರ್ಪಾಟಾಗಿತ್ತು. ಇದೆಲ್ಲ ಉದ್ದೇಶ ತನ್ನ ಮಕ್ಕಳಿಗೋಸ್ಕರ ಇಡಲ್ಪಟ್ಟಿದ್ದು. ಇದನ್ನು ರಕ್ಷಣೆ ಕಾರಣವಾಯಿತು, ಉದ್ಧಾರಕ್ಕೆ ಕಾರಣವಾಯಿತು. ಈಗ ಸೂಕ್ಷ್ಮವಾಗಿ ಲಕ್ಷ್ಯವಿದ್ರಿ, ದೇವರು ರಕ್ಷಕನಾಗಿದ್ದು ಒಬ್ಬ ರಕ್ಷಣೆ ಅಗತ್ಯವುಳ್ಳ ಮನುಷ್ಯನನ್ನು ಆತನು ಮುನ್ನೇರಿಸುವ ಅಗತ್ಯ ಇತ್ತು. ಅದು ಅಲ್ವಿಯಾ ನೋಡ್ತೇವೆ. ಇದು ಆತನ ಇರುವಿಕೆ ಕಾರಣ ಮತ್ತು ಉದ್ದೇಶಕ್ಕೋಸ್ಕರವಾಗಿತ್ತು. ಅದು 3 ಅಂಶ ಸತ್ಯವಾಗಿದೆ ಮತ್ತು ಅನೇಕ ವಚನಗಳನ್ನು ತೋರಿಸ್ತಾರೆ. ರೋಮಪುರ ಪತ್ರಿಕೆಯಲ್ಲಿ ನಾವು 11:36 ರೋಮಪುರ 11:36 ಈ ವಚನ ಅದನ್ನು ಗುರಿ ಇಟ್ಟು ತೋರಿಸ್ತದೆ. ಸಮಸ್ತ ಆತನಿಂದ ಉತ್ಪತ್ತಿಯಾಗಿ ಆತನಿಗಾಗಿ ನಡೆಯುತ್ತಾ ಆತನಿಗಾಗಿರುತ್ತದೆ. ಆತನಿಗೆ ಸದಾಕಾಲ ಸ್ತೋತ್ರ. ಆಮೇಲೆ ಮನುಷ್ಯನು ನೆಟ್ಟಗೆ ಬಂದು ತೋಟದ ಮಧ್ಯದಲ್ಲಿರುವ ಆ ವೃಕ್ಷದ ಫಲ
ವೃಕ್ಷದಲ್ಲಿ ಪಾಲು ತೆಗೆದುಕೊಳ್ಳಲು ಸಾಧ್ಯವಿರಲಿಲ್ಲ. ಆ ಒಂದು ವೃಕ್ಷದಲ್ಲಿ ನಿತ್ಯ ಜೀವವು ಅಲ್ಲೆಲ್ಲೂಯ ಮೊದಲು ದೇಹದಾರಿ ಆಗಬೇಕಾಗಿತ್ತು. ಆದರೆ ದೇವರು ಪಾಪಿಯನ್ನು ಎತ್ತಿ ರಕ್ಷಿಸುವ ಮೊದಲು ಆತನಿಗೆ ಎತ್ತಿ ರಕ್ಷಿಸುವ ಸಲುವಾಗಿ ಒಂದು ಪಾಪಿಯ ಅಗತ್ಯವಿತ್ತು. ಮನುಷ್ಯನು ಪಾಪದಲ್ಲಿ ಬೀಳಬೇಕಾಗಿತ್ತು ಮತ್ತು ಆ ಬೀಳುವಿಕೆ ಸೈತಾನದಿಂದ ಮಾಡಲ್ಪಟ್ಟು ಮತ್ತು ಬೀಳುವಿಕೆಯಲ್ಲಿಯೂ ಸೈತಾನನಿಗೆ ದೇಹಧಾರಣೆ ಅಗತ್ಯತೆ ಇತ್ತು. ಸೈತಾನನು ಶರೀರಧಾರಿಯಾಗಿ ಬರಬೇಕಾಗಿತ್ತು. ಆದರೆ ಕ್ರಿಸ್ತನ ನರಾವತರೆತ್ತಿ ಬಂದು ಬಿದ್ದವರನ್ನು ರಕ್ಷಿಸಿ ಪುನಃ ಸ್ಥಾಪಿಸಿದನು. ಸೈತಾನ ದೇಹಧಾರಿಯಾಗಿ ಬಂದು ಬೀಳುವಿಕೆ ಅಂತಲೂ ಅಶಕ್ತನಾಗಿದ್ದನು. ಸೈತಾನ ದೇಹಧಾರಿಯಾಗಿ ಬಂದು ತನ್ನ ಎಲ್ಲ ಬೀಳ್ಸಕ್ಕೆ ಸಾಧ್ಯ ಇರಲಿಲ್ಲ. ದೇವರು ಬಂದು ದೇಹಧಾರಿಯಾಗಿ ಬಂದು ಎಲ್ಲರೂ ರಕ್ಷಿಸಿದ. ಆ ರಕ್ಷಣೆ ಕೊಟ್ಟಂತೆ ಇವನು ನಾಶನಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸ್ವಂತ ಸೃಷ್ಟಿಕರ್ತನಲ್ಲ ಸೈತಾನ, ಅವನು ಶರೀರಧಾರಿಯಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನು ಬಂದಂತೆ ಬಿಳಿಕಂತಲೂ ಆಸಕ್ತನಾಗಿಲ್ಲ. ಆದರೆ ಅಲ್ಲಿ ಒಂದು ಪಶು ಮನುಷ್ಯನಿಗೆ ಹೋಲಿಸಲ್ಪಟ್ಟ ಮನುಷ್ಯನಿಗೆ ಬಹಳ ಸಮೀಪವಾಗಿತ್ತು. ಅವನು ಏನು ಮಾಡ್ದ, ತಾನೇ ಒಬ್ಬ ಶರೀರಧಾರಿಯಾಗಿ ಒಂದು ಸೃಷ್ಟಿ ಮಾಡ್ಕೊಂಡು ಬರಲಿಲ್ಲ. ಅವನೇನು ಮಾಡ್ದ, ಅಲ್ಲಿ ಪ್ರಾಣಿ ಇತ್ತಲ್ಲ ಸರ್ಪ, ಅದರೊಳಗೆ ಹೋಗ್ಕೊಂಡು ಅವಳ ಮೂಲಕ ಕೆಡಿಸಿ ಅವಳನ್ನು ಕೆಡಿಸಿದ ಮೂಲಕವಾಗಿ ಅಲ್ಲಿ ಒಂದು ಬೀಜ ಹಾಕಿ ಕಾಯನ್ನು ತೆಗೆದುಕೊಂಡ. ಅಲ್ಲೇಲೂಯ. ಕಾಪಿ ಮಾಡಿದ ಹೊರತು, ಮೋಸ ಮಾಡಿ ಕಾಪಿ ಮಾಡಿದ ಹೊರತು ತನ್ನ ಸ್ವಂತ ಕ್ರಿಸ್ತನ ಶರೀರಧಾರಿಯಾಗಿ ಬಂದಲ್ಲ, ಸ್ವಂತ ಮೇರಿ ಒಳಗೆ. ಆ ರೀತಿ ಇನ್ನೊಬ್ಬ ಹೆಣ್ಣಿನೊಳಗೆ ಅವನು ಶರೀರಧಾರಿಯಾಗಿ ಬರ್ಲಿಕ್ಕೆ ಸಾಧ್ಯ ಇದೆ. ಅವ್ರ ಸಹಿತ ಅಲ್ಲವೇ ಮೋಸ ಮಾಡಕ್ಕೆ ಗೊತ್ತು ಅವನಿಗೆ. ಅದು ಸ್ವಂತ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ವಂತ ಸೃಷ್ಟಿ ಮಾಡೋ ಶಕ್ತಿ ಇದ್ದರೆ ಅವಳನ್ನು ಮೋಸ ಮಾಡೋಂಥ ಅಗತ್ಯ ಇರಲಿಲ್ಲ ಸೈತಾನನಿಗೆ. ಅಲ್ಲವೇ ಸೈತಾನ ಪಶುವೊಳಗೆ ಪ್ರವೇಶಿಸಿ ಮತ್ತು ಪಶುವಿನ ಮೂಲಕ ಆ ಮನುಷ್ಯನು ಶರೀರದೊಳಗೆ ಬಂದು ಆ ಬೀಳಿಕೆಯನ್ನು ತಂದು ಮತ್ತು ಹಾಗೆ ತನ್ನನ್ನು ಮನುಷ್ಯ ಸಂತಾನದೊಳಗೆ ತಂದುಕೊಂಡನು. ಯೇಸು ಒಂದು ದಿನ ಬಂದು ತನ್ನನ್ನು ತಾನೇ ಮನುಷ್ಯ ಜಾತಿಯೊಳಗೆ ಸೇರಿಸಿಕೊಂಡಂತೆ ಮತ್ತು ಹಾಗೆ ಅವನು ಮನುಷ್ಯ ಜಾತಿಯೊಳಗೆ ಸೇರಿಕೊಂಡು ಪುನರುತ್ಥಾನದಲ್ಲಿ ಅವನಿಗಿದ್ದ ಮಹಿಮೆ ಶರೀರದಂತೆ ನಮಗೂ ಮಹಿಮೆ ಶರೀರ ಸಿಕ್ಕುವಂತಾಯಿತು. ಆತನು ಮಹಿಮೆ ಶರೀರ ತೆಗೆದುಕೊಂಡು ಬಂದರೆ ನನಗೆ ಮಹಿಮೆ ಶರೀರ ಸಿಕ್ಕು, ಅದ್ಭುತವಾದ ಶರೀರ. ಹೀಗೆ ತೋಟದಲ್ಲಿ ದೇವರು ಪೂರೈಸಿದ ಕಾರ್ಯವು ಆತನು ಮುನ್ನೇಮಿಸಿದ ಯೋಚನೆಯಾಗಿತ್ತು ಮತ್ತು ದೇವರಿಗೆ ಕಾರ್ಯ ಪೂರೈಸಲು ಅಗತ್ಯವಿದ್ದುದನ್ನು ಅಲ್ಲೆಲೂಯ ಸೈತಾನ ಮಾಡಿ, ದೇವರಿಗೆ ಕಾರ್ಯ ಪೂರೈಸಲು ಅಗತ್ಯವಿದ್ದುದನ್ನು ಸೈತಾನ ಮಾಡಿದನು. ಮನುಷ್ಯನಿಗೆ ತೋಟದಲ್ಲಿದ್ದ ಜೀವದಾಯಕ ವೃಕ್ಷದಲ್ಲಿ ಪಾಲು ಕೊಡಲು ಸಾಧ್ಯವಿರಲಿಲ್ಲ, ಖಂಡಿತವೂ ಸಾಧ್ಯವಿರಲಿಲ್ಲ. ಅದು ಸಮಯ ಆಗಿರಲಿಲ್ಲ. ಆದರೆ ಒಂದು ಪಶುವೇ ಬೀಳಲಿಕ್ಕೆ ಕಾರಣವಾಯ್ತಲ್ಲ, ಹಾಗಾಗಿ ಪಶುವು ಜೀವವು ಅರ್ಪಿಸಲ್ಪಡಲು ಮೋಸೆಗೆ ಹೇಳಿದ್ರು. ಅದಕ್ಕೆ ಪಶುಗಳನ್ನು ಕೊಂದು ಪಾಪ ಪರಿಹಾರಕ್ಕಾಗಿ, ನೀವು ಪಾಪದ ಪರಿಹಾರಕ್ಕಾಗಿ ನೀವು ಮಾಡ್ರೆ ಆ ಒಂದು ಪಶುವನ್ನು ಕೊಂದು ಪಾಪ ಪರಿಹಾರದಲ್ಲಿ ಬರೀ ನೀವು ಅಂತೇಳಿ ಅಳವಡಿಕೆ ಜನರಿಗೆ ಮಾರ್ಗದರ್ಶನ ಮಾಡಿದ್ರು. ಯಾಕಂದ್ರೆ ಪಶು ಮೋಸ ಮಾಡ್ತು. ಅದೇ ಪಶು ದೇವರಿಗೆ ಅರ್ಪಿಸಲ್ಪಟ್ಟು ಅವರಿಗೆ ಪಾಪ ಪರಿಹಾರವನ್ನು ಮಾಡ್ತಾ ಬಂತು. ಅನ್ನು ತೆಗೆದುಕೊಂಡು ಅದರ ರಕ್ತವನ್ನು ಸುರಿಸಿದಾಗ ದೇವರು ತಿರುಗೊಮ್ಮೆ ಮನುಷ್ಯರೊಳಗೆ ಒಡನಾಟ ಮಾಡಬಹುದಾಗಿತ್ತು ಮತ್ತು ದೇವರು ನರಾವತರೆತ್ತಿ ಪ್ರಕಟವಾಗಿ ಮತ್ತು ತನ್ನ ಗೌರವವನ್ನು ಕಳೆದುಕೊಂಡು ಅಪಮಾನವನ್ನು ಸಹಿಸಿ ಅವನು ಬಿದ್ದ ಮನುಷ್ಯನನ್ನು ತಿರುಗಿ ಎತ್ತಿ ಅಲ್ಲೆಲೂಯ ನಿತ್ಯ ಜೀವದಲ್ಲಿ ಪಾಲುಗಾರನಾಗಿ ಮಾಡಲಿರುವ ದಿನವು ಬರಲಿತ್ತು. ಒಂದು ಸಾರಿ ನೀನು ಅದನ್ನು ನೋಡಿ ಸರ್ಪ ಸಂತಾನವನ್ನು ಗ್ರಹಿಸಿಕೊಂಡ್ರೆ ಅವಳು ಸೇಬನ್ನು ತಿನ್ನಲಿಲ್ಲವೆಂದು ನಿನಗೆ ತಿಳಿಯುತ್ತದೆ. ಇಲ್ಲಿ ಸೇಬೆ ತಿಂದಿಲ್ಲ ಅವ್ವ, ಅದು ಸರ್ಪದೊಂದಿಗೆ ಕೂಡಿ ಮೋಸಕ್ಕೆ ಒಳಗಾಗಲು ಅದು ಆ ಸಂತಾನದೊಳಗೆ ಮಿಶ್ರಣವಾಗಿ ಮನುಷ್ಯ ಜೀವಿಯ ಪತನವನ್ನು ತಂದಿತ್ತು. ರೀತಿ ಈಗ ಒಂದು ಪ್ರಶ್ನೆಗೆ ಉತ್ತರ ಕೊಡುವ ಇಲ್ಲಿ ಇನ್ನೊಂದು ಪ್ರಶ್ನೆ ಹೇಳುತ್ತದೆ ಎಂದು ನನಗೆ ಗೊತ್ತು. ಮತ್ತೆ ಅವಳು ಹಾಗೆ ಬಿದ್ದಿದ್ದಾದ್ರೆ ಆದನ್ನು ಏನು ಮಾಡಿದನು? ಅವಳು ಆ ರೀತಿ ಹೋದ್ರೆ ಆದನ್ನು ಏನು ಮಾಡ್ದ? ಯಾಕಂದ್ರೆ ದೇವರು ಆದಮನ ಮೇಲೆ ತಪ್ಪು ಹೊರಿಸಿದ್ದೇಕೆ? ಯಾಕೆ ತಪ್ಪರಿಸಿದ ಆದಮನ ಮೇಲೆ ಎಂದು ಜನರನ್ನು ನೋಡಿ ಕೇಳ್ತಾರೆ. ಪ್ರವಾದಿ ಕೇಳ್ತಾರಂತೆ, ಹಾಗಾದ್ರೆ ಅಲ್ಲಿ ಆದಮ್ ಏನು ಮಾಡ್ತಿದ್ದ? ಮತ್ತೆ ಆದಮನ ಮೇಲೆ ಯಾಕೆ ನೀನು ತಪ್ಪು ಹೊರಿಸಿದ ದೇವರು ಅಂತ ಕೇಳ್ತಾರೆ ಪ್ರವಾದಿ. ಅಲ್ಲೇಲೂಯಾ ಹೇಳಿದ್ದಾರೆ. ಅಲ್ಲೇಲೂಯಾ ಅದು ಸರಳ. ದೇವರ ವಾಕ್ಯ ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಒಂದು ಚಿಕ್ಕ ನಕ್ಷತ್ರದ ಬಿಂದು ಸೃಷ್ಟಿಸಲ್ಪಡುವ ಮೊದಲೇ ದೇವರ ವಾಕ್ಯ ನಿಯಮ ನಮ್ಮ ಸತ್ಯವೇದದಲ್ಲಿ ಹೇಗೆ ಬರೆಯಲ್ಪಟ್ಟಿದೆಯೋ ಹಾಗೇ ಅಲ್ಲಿ ಅದು ಇತ್ತು. ದೇವರ ವಾಕ್ಯ ಅಲ್ಲಿತ್ತು. ಅಲ್ಲೆಲೂಯಾ ಸೃಷ್ಟಿಯಾಗಕ್ಕಿಂತ ಮುಂಚೆನೆ. ಅಲ್ಲೆಲೂಯಾ ನಮ್ಮ ಸತ್ಯವೇದದಲ್ಲಿ ಹೇಗೆ ಬರೆಯಲ್ಪಟ್ಟಿದೆಯೋ ಹಾಗೆ ಅಲ್ಲಿ ಅದು ಇತ್ತು. ಈಗ ಒಂದು ಸ್ತ್ರೀಯು ತನ್ನ ಪತಿಯನ್ನು ತ್ಯಜಿಸಿ ಇನ್ನೊಬ್ಬ ಪತಿಯೊಡನೆ ಜೀವಿಸುವುದಾದ್ರೆ, ಒಬ್ಬ ಸ್ತ್ರೀ ತನ್ನ ಗಂಡನನ್ನು ಬಿಟ್ಟು ಇನ್ನೊಂದು ವ್ಯಕ್ತಿ ಹತ್ರ ಇರುವುದಾದ್ರೆ ಆಕೆ ವಿಚಾರಣೆ ಆಗಿದ್ದಾಳೆ.
ಎಂದು ದೇವರ ವಾಕ್ಯ ನಮಗೆ ಕಲಿಸ್ತವೆ. ಮತ್ತು ಮುಂದೆ ಅವಳು ವಿವಾಹ ಮಾಡಿಕೊಂಡವಳಲ್ಲ ಮತ್ತು ಅವಳ ಪತಿಯು ಅವಳನ್ನು ತಿರುಗಿ ತೆಗೆದುಕೊಳ್ಳಬಾರದು ಅಂತ ದೇವರ ವಾಕ್ಯ ಇದೆ. ಒಬ್ಬ ವಿಚಾರ ಯಾರು ಬೇರೆ ಪುರುಷನಿಗೆ ಸಂಬಂಧ ಇಟ್ಟುಕೊಂಡ್ರೆ ಆ ವ್ಯಕ್ತಿನ ಸ್ತ್ರೀಯನ್ನ ಇವನು ತಗೋಬಾರ್ದು ಮತ್ತೆ ವಾಪಸ್ ಅಂತೇಳಿ ವಾಕ್ಯ ಇದೆ. ಅವಳ ಪತಿಯು ಅವಳನ್ನು ತಿರುಗಿ ತೆಗೆದುಕೊಳ್ಳಬಾರದು. ಈ ವಾಕ್ಯವು ಮೋಶೆ ನಿಯಮದಲ್ಲಿ ಬರೆದಿರುವಾಗ ಹೇಗೆ ಸತ್ಯವಾಗಿತ್ತು ಹಾಗೆ ಅದು ಏಜೆಂಟ್ ತೋಟದಲ್ಲಿ ನಿಜವಾಗಿತ್ತು. ಏಜೆಂಟ್ ತೋಟದಲ್ಲಿ ಕೂಡ ಅದು ಸತ್ಯ ಆಗಿತ್ತು. ಅದು ಯಾಕಂದರೆ ಅವಳು ಬೇರೆ ಪುರುಷನಿಗೆ ಹೋದ್ರು, ಅಲ್ಲಿ ಸಪ್ಪದೊಂದಿಗೆ ಒಂದಾದ್ಲು. ಆ ಸ್ತ್ರೀಯನ್ನ ಆದಾಮನು ತಿರುಗಿ ತೆಗೆದುಕೊಳ್ಳಬಾರ್ದಾಗಿತ್ತು. ಅದು ಆಕೆಯ ಪ್ರೀತಿಯ ನಿಮಿತ್ತವಾಗಿ ತೆಗೆದುಕೊಂಡ. ಆಕೆ ಮೇಲೆ ಬಹಳ ಪ್ರೀತಿ. ಸರ್ಪದಂತೆ ನಿನಗೆ ಹೋದ್ರೂ ಚಿಂತಿಲ್ಲ, ನನ್ನೊಂದಿಗೆ ಬಾ ಅಂತ ಕರ್ಕೊಂಡ. ಅಲ್ಲೆಲ್ಲೂಯಾ. ಹೇಗೆ ಸತ್ಯವಿತ್ತು ಹಾಗೆ ಅದು ಏದೇನು ತೋಟದಲ್ಲಿ ನಿಜವಾಗಿತ್ತು. ದೇವರ ವಾಕ್ಯ ಬದಲಾಗಲು ಸಾಧ್ಯವಿಲ್ಲ. ಆದಾಮನು ಅವಳನ್ನು ಅಲ್ಲೆಲ್ಲೂಯಾ ತಿರುಗಿ ತೆಗೆದುಕೊಂಡನು. ಅವನಿಗೆ ತಾನು ಏನು ಮಾಡಿದನೆಂದು ಸ್ಪಷ್ಟವಾಗಿ ತಿಳಿದಿರ್ತಾರೆ. ಏನು ಮಾಡಿದೆ, ಆಕೆ ಏನು ಮಾಡಿದ್ರು, ನಾನೇನು ಮಾಡಿದೆ ಅನ್ನೋದು ಸ್ಪಷ್ಟವಾಗಿ ತಿಳಿದಿತ್ತು. ಆಕೆ ಆ ಸರ್ಪದೊಂದಿಗೆ ಕೂಡಿಲ್ಲ, ಅಲ್ಲಿ ಅದೆಲ್ಲ ಗೊತ್ತಿತ್ತು ಅವನಿಗೆ. ಆದರೂ ತಗೋಬಾರ್ದಾಗಿತ್ತು. ಆ ಸರ್ಪವನ್ನು ಮತ್ತು ಪ್ರವಾದಿ ಹೇಳ್ತಾರೆ, ಸರ್ಪವನ್ನು ಆ ಒಂದು ಸ್ತ್ರೀಯನ್ನು ಸುಟ್ಟಾಕಬೇಕಾಗಿದ್ದವರ ಸುಟ್ಟಾಕಲಿಲ್ಲ. ಅವನು ಪ್ರೀತಿ ಇದ್ದ ಕಾರಣ ಮನ್ನಿಸಿ ಅವಳನ್ನು ತಗೊಂಡ. ಅದು ತಪ್ಪಾಗ್ತದೆ. ಅದಕ್ಕೆ ಆದಾಮ ದೇವರು ಪ್ರಶ್ನೆ ಮಾಡಿದ್ದೆ. ಅವಳು ಅದನ್ನು ಹೇಗೆ ಮಾಡಿದನು? ಅವಳು ಜೀವನ ಭಾಗವಾಗಿದ್ದಳು. ಅವಳು ಜವಾಬ್ದಾರಿಯನ್ನು ತನ್ನ ಮೇಲೆ ತೆಗೆದುಕೊಳ್ಳಲು ಅವನು ತಯಾರಿದ್ದನು. ಆಕೆ ಏನೇ ತಪ್ಪಿದ್ರು ನನಗೆ ಕೊಡು ಶಿಕ್ಷೆ ಅಂತ ಹೇಳಿ ಈ ಥರ ತೆಗೆದುಕೊಳ್ಳಲು ತಯಾರಿದ್ದನು. ಅವಳನ್ನು ಬಿಟ್ಟು ಬಿಡಲು ತಯಾರಿರಲಿಲ್ಲ. ಹಾಗೆ ಅವಳು ಅವನಿಂದ ಗರ್ಭವತಿ ಆದಳು. ಆದವನಿಂದ ಅವಳು ಗರ್ಭ ಧರಿಸಿದಳೆಂದು ಅವನಿಗೆ ತಿಳಿದಿತ್ತು. ಮನುಷ್ಯ ಜಾತಿಯಿಂದ ಏನು ಮುಂದೆ ಸಂಭವಿಸುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಸರಿಯಾದವನಿಗೆ ಮತ್ತು ಅವನು ಅವಳನ್ನು ಪ್ರೀತಿಸಿದ್ರಿಂದ ಮತ್ತು ಅವಳನ್ನು ಪಡೆದುಕೊಳ್ಳುವ ಸಲುವಾಗಿ ಮನುಷ್ಯ ಜಾತಿಯನ್ನು ಪಾಪದಕ್ಕೆ ಮಾರಿಬಿಟ್ಟ. ಮನುಷ್ಯ ಜಾತಿಯನ್ನೇ ಪಾಪಕ್ಕೆ ಮಾರಿಬಿಟ್ಟ. ಮನುಷ್ಯ ಜಾತಿನ ಏನ್ ಮಾಡ್ದ? ಪಾಪಕ್ಕೆ ಮಾರಿಬಿಟ್ಟ. ಈ ತರ ಪ್ರೀತಿ ಇದ್ದುದರಿಂದ, ಅವುಗಳ ಮೇಲೆ ಪ್ರೀತಿ ಇದ್ದುದರಿಂದ ಅಲ್ಲೆಲ್ಲೂಯಾ ನೋಡ್ತೇವೆ. ಅದು ಹಾಗೆ ಆ ಎರಡು ಪುತ್ರರು ಅಲ್ಲೆಲ್ಲೂಯಾ ಜನಿಸಿದರು. ಮನುಷ್ಯ ಜಾತಿ ಪಿತೃವಾಗಿರುವ ಪುತ್ರರು, ಮನುಷ್ಯ ಜಾತಿಗೇನೇ ಅವರು ಫೌಂಡೇಶನ್ ಪುತ್ರರು, ತಂದೆಗಳು ಇಬ್ರು. ಅಲ್ಲೆಲ್ಲೂಯಾ ಮನುಷ್ಯ ಜಾತಿಗೆ ತಂದೆ ಆಗ್ಲಿಕ್ಕಿದ್ರು ಪುತ್ರರು. ಅವರು ನೋಡುತ್ತವೆ ಮನುಷ್ಯ ಜಾತಿ ಈಗಲೂ ಅಪವಿತ್ರವಾಗಿದೆ. ಅವರ ವಿಷಯವಾಗಿ ದಾಖಲೆ ಏನು ಹೇಳ್ತದೆ? ದಾಖಲೆಯನ್ನು ಓದಿರಿ. ಯೂದನ ಪತ್ರಿಕೆ 14ನೇ ವಚನದಲ್ಲಿ ಆದಾಮನಿಗೆ ಕರೆಯಲಾದ ಅನೋಕನು ಪ್ರವಾದಿಸಲೆಂದು ಆದಿಕಾಂಡ 5ನೇ ಸಂಧಿ ಅನೋಕನು ವಂಶಾವಳಿ ಇದೆ. ಅದು ವಂಶಾವಳಿ ಹೀಗೆ ಕೊಡ್ತದೆ: ಆದಾಮನು, ಸೇತನು, ಎನೋಷನು, ಕೆನಾನನು, ಮಾಯಲನು, ಇರದನು, ಅನೋಕನು. ಇಲ್ಲಿ ಕಾಯನನು ಮುದ್ರಿಸಲಿಲ್ಲವೆಂದು ಅಲ್ಲೆಲ್ಲೂಯಾ. ಇಲ್ಲಿ ಕಾಯನನ್ನು ನಮೂದಿಸಲಿಲ್ಲ ರಕ್ಷಿಸಿ ತೆಗೆದುಕೊಳ್ರಿ. ಕಾಯನಲ್ಲಿ ಬರಲಿಲ್ಲ. 7ನೇ ತಲೆಯನ್ನು ಅನೋಕನು ಬರ್ತದೆ. ಕಾಯನ ಸೇರ್ಕೆ ಹೇಳಿದ್ರೆ ಈ ಅನೋಕನು 8ನೇ ತಲೆಯನ್ನು ಹಾಕ್ಬೇಕಾಗಿತ್ತಲ್ಲಿ. ಆದರೆ 7ನೇ ತಲೆ ಅಲ್ಲಿ ಕಾಯನನ್ನು ತೆಗೆದುಕೊಳ್ಳಿಲ್ಲ ಅಂತ ಲಕ್ಷ್ಯ ಕೊಡ್ರಿ ಅಂತ ಪ್ರವಾದಿ ಹೇಳ್ತಾರೆ. ಆದಾಮನ ವಂಶಾವಳಿ ಸೇತನ ಮೂಲಕ ಮುಂದುವರಿಯುತ್ತದೆ. ಕಾಯನನು ಆದಾಮನ ಮಗನಾಗಿದ್ದಾನೆ. ಆಗಿರುತ್ತಿದ್ರೆ ಚೊಚ್ಚಲ ಮಗನ ಹಕ್ಕಿನ ಬಾಧ್ಯತೆ ಕಾಯನಿಗೆ ಕೊಡಲ್ಪಟ್ಟು ಅವನ ಮೂಲಕ ವಂಶಾವಳಿ ಪೀಳಿಗೆ ಮುಂದುವರಿಬೇಕಾಗಿತ್ತು. ಕಾಯನಿಗೆ ಒಂದು ವೇಳೆ ಆದಾಮನ ಮಗ ಕಾಯನಾಗಿದ್ರೆ ಇಲ್ಲಿ ಅವನಿಗೂ ಹಕ್ಕು ಕೊಡಲ್ಪಟ್ಟಿತ್ತು, ಅವನು ಕೂಡ ವಂಶಾವಳಿ ಸೇರಿಕೊಳ್ತಿದ್ದ ಅಂತ ಪ್ರವಾದಿ ಹೇಳ್ತಾರೆ. ಅಲ್ಲೆಲ್ಲೂಯಾ ಈಗ ಹೇಳ್ತದೆ. ಆದಾಮನು 130 ವರ್ಷನಾದಾಗ ರೂಪದಲ್ಲಿ ಹೋಲಿಕೆಯಲ್ಲಿ ಸರಿಯಾಗಿ ಮಗನನ್ನು ಪಡೆದನು. ಅವನಿಗೆ ಸೇತನಂತ ಹೆಸರಿಟ್ಟು. ಎಲ್ಲಿಯೂ ಕೂಡ ಕಾಯನನು ಹೋಲಿಕೆಯಲ್ಲಿ ಆದಾಮನು ಸರಿಯಾಗಿದ್ದನು ಅಂತ ಹೇಳುವುದಿಲ್ಲ. ಅಲ್ಲೆಲ್ಲೂಯಾ ಅವನು ಅವನ ಮಗನಾಗಿರ್ದಿದ್ರೆ, ಆದಾಮನ ಮಗನಾಗಿದ್ರೆ ಕಾಯನು ಅವನು ಹಾಗೆ ಇರಬೇಕಾಗಿತ್ತು, ಆದಾಮನಾಗೆ ಇರಬೇಕಾಗಿತ್ತು, ಕೊಲೆ ಮಾಡಬಾರ್ದಾಗಿತ್ತು. ಯಾಕಂದ್ರೆ ಪುರುಷೋತ್ಪತ್ತಿಯ ನಿಯಮವು ಪ್ರತಿಯೊಂದು ತಮ್ಮ ಜಾತಿಗೆ ಅನುಸಾರವಾಗಿ ಹೋಲಿಕೆ ಅನುಸಾರವಾಗಿ ಉತ್ಪತ್ತಿ ಆಗಬೇಕೆಂದು ಸ್ಪಷ್ಟವಾಗಿ ದೇವರು ಹೇಳಿದ್ದಾನೆ. ಮತ್ತು ಆದಿಕಾಂಡ ಮತ್ತು ಲೂಕನ ಸುವಾರ್ತೆಯಲ್ಲಿ ಇದ್ದ 2 ವಂಶಾವಳಿಗಳಲ್ಲಿ ಕಾಯನು ತಪ್ಪಿ ಹೋಗಿದ್ದಾನೆ. 2 ವಂಶಾವಳಿಯಲ್ಲಿ ಆ ಲೂಕನ ಸುವಾರ್ತೆ ಒಂದು ವಂಶಾವಳಿ ಇದೆ, ಕಾಯನ ಆದಮಂದು. ಮತ್ತು ಆದಿಕಾಂಡ 5ನೇ ಅಧ್ಯಾಯದಲ್ಲಿ ನೋಡ್ತಾ ಆದಾಮನ ವಂಶಾವಳಿ ಇದೆ. ಅವೆರಡರಲ್ಲಿ ಕೂಡ ಕಾಯನನ ಹೆಸರಿಲ್ಲ ಎಂಬ ಸತ್ಯಕ್ಕೆ ನಾವು ಗೌರವ ಕೊಡಬೇಕಾಗಿದೆ. ಕಾಯನನು ಆದಾಮನ ಪುತ್ರನಾಗಿದ್ದರೆ ಅಲ್ಲಿ ಎಲ್ಲಿಯೋ ಒಂದು ಸ್ಥಳದಲ್ಲಿ ಕಾಯನ ಆದಾಮನ ಮಗ, ಅವನು ದೇವರ ಮಗ ಅಂತ ಹೇಳ್ತಿತ್ತು.
ಅದು ಹಾಗೆ ಹೇಳಿಲ್ಲ ಮತ್ತು ಅದು ಹಾಗೆ ಹೇಳಲು ಸಾಧ್ಯವೂ ಇಲ್ಲ. ನಿಜವಾಗಿ ವಿದ್ಯಾರ್ಥಿಗಳು ಬಹಳ ಸಮಯದಿಂದ ಎರಡು ಸಂತತಿಗಳಲ್ಲಿ ಮನುಷ್ಯರನ್ನು ಇಟ್ಟಿದ್ದಾನೆ. ಅದರಲ್ಲಿ ಒಂದು ದೇವರ ಸಂತತಿ, ಅದು ಶ್ವೇತ. ಇನ್ನೊಂದು ದೇವರಲ್ಲದ ಸಂತತಿ, ಅದು ಕಾಯನನ ಗುಣದಿಂದ ಬಂದದ್ದಾಗಿದೆ. ಆದರೆ ಅದು ವಿಚಿತ್ರವಾಗಿದೆ, ಆದರೂ ಅದು ಸತ್ಯವಾಗಿದೆ. ಇದೇ ವಿದ್ಯಾರ್ಥಿಗಳು ಕಾಯನ ಹೇಗೆ ಈ ರೀತಿ ಒಬ್ಬ ವ್ಯಕ್ತಿಯಾಗಿದ್ದನು ಮತ್ತು ಎಬೇಲ ಮತ್ತು ಸೇತನು ಆತ್ಮಿಕರಾದ ದೇವರ ಭಯಭಕ್ತಿಯುಳ್ಳ ಸಂತತಿಯವರಾಗಿದ್ದಾರೆಂದು ಈ ವಿದ್ಯಾರ್ಥಿಗಳು ನಮಗೆ ತಿಳಿಸಲಿಲ್ಲ. ನಿಜವಾಗಲೂ ಕಾಯನ ಆತ್ಮಿಕ ಸ್ವಭಾವನಾಗಿ ಇರಬೇಕಾಗಿತ್ತು ಮತ್ತು ಎಬೇಲ್ ಸ್ವಲ್ಪ ಕಡಿಮೆ ಮತ್ತು ಸೇತನು ಇನ್ನೂ ಕಡಿಮೆ ಆತ್ಮಿಕ ಸ್ವಭಾವನಾಗಿರಬೇಕಾಗಿತ್ತು. ಅಲ್ಲೆಲೂಯಾ. ಹಾಗೆ ಸಂತತಿ ಮುಂದುವರಿಯುತ್ತಾ ಇರಬೇಕಾಗಿತ್ತು. ಅಲ್ಲೆಲೂಯಾ. ಯಾಕೆಂದ್ರೆ ಮುಂದಿನ ಪ್ರತಿಯೊಂದು ಪೀಳಿಗೆಯು ದೇವರಿಂದ ಇನ್ನೂ ತುಸು ದೂರ ಹೋಗುತ್ತದೆ. ಆದರೆ ಇಲ್ಲಿ ಬೇರೆ ಯಾವ ಮನುಷ್ಯನು ಎಂದೂ ವಿವರಿಸಲಾಗದಷ್ಟು ಉಗ್ರವಾದಂಥ ರೀತಿಯಲ್ಲಿ ಕಾಯನನ್ನು ದೇವರನ್ನು ಮತ್ತು ವಾಕ್ಯವನ್ನು ವಿರೋಧಿಸಿದನು. ಕಾಯನನ್ನು ದೇವರನ್ನು ಮತ್ತು ವಾಕ್ಯವನ್ನು ಯಾಕೆ ವಿರೋಧಿಸಿದ ಅಂದರೆ ಅವನು ಸೈತಾನ ಮಗನ, ಆದ್ದರಿಂದ ದೇವರ ಮಗನ ಅಲ್ಲ. ಇದು ನಿಮಗೆ ತಿಳಿದಿರಲಿ. ವಚನವು ಶಬ್ದಗಳೊಂದಿಗೆ ಆಟ ಆಡುವುದಿಲ್ಲ. ದಾಖಲೆಯಲ್ಲಿ ಏನಿದೆಯೋ ಅದು ಅಭಿಷೇಕಿಸಲ್ಪಟ್ಟವನ ಕಣ್ಣಿಗೆ ನೋಡಲಿಕ್ಕೆ ಇಡಲ್ಪಟ್ಟಿದೆ. ಅದು ಒಂದು ಉದ್ದೇಶದಿಂದಾಗಿ ಅಲ್ಲಿಡಲ್ಪಟ್ಟಿದೆ. ಅದು ವಾಕ್ಯದಲ್ಲಿ ಆದಿಕಾಂಡ 3:20 ಹೀಗೆ ಹೇಳ್ತದೆ, ಆದಾಮನು ತನ್ನ ಹೆಂಡತಿಗೆ ಅವ್ವ ಅಂತ ಹೆಸರಿಟ್ಟನು. ಆದಿಕಾಂಡ 3:20 ಇರುತ್ತದೆ, ಆದಾಮನು ತನ್ನ ಹೆಂಡತಿಗೆ ಅವ್ವ ಅಂತ ಹೆಸರಿಟ್ಟನು. ಯಾಕೆಂದ್ರೆ ಬದುಕರೆಲ್ಲರಿಗೂ ಅವಳೇ ಮೂಲ ಮಾತೆ. ಆದರೆ ಯಾವ ವಚನವೂ ಕೂಡ ಆದಾಮನ ಬದುಕರೆಲ್ಲರಿಗೂ ಮೂಲ ತಂದೆ ಅಂತ ಬರೋದಿಲ್ಲ. ಅವಳು ಎಲ್ಲರಿಗೂ ಬದುಕಿರೋ ಎಲ್ಲರಿಗೂ ಮೂಲ ತಾಯಿನೇ ಹೌದು. ಆದರೆ ಆದಾಮ ಈ ಬದುಕಿದ ಎಲ್ಲರಿಗೂ ಮೂಲ ತಂದೆ ಅಂತ ಬರೋದಿಲ್ಲ. ಕಾಯಿನ ಸಂತಾನಕ್ಕೂ ಆದಾಮ ತಂದೆ ಅಂತ ಬರೋದಿಲ್ಲ, ಅವಳು ತಾಯಿ ಅಂತ ಬರೋದು. ಕಾಯಿನ ಸಂತಾನಕ್ಕೂ ಮತ್ತೆ ಈ ದೇವ್ರ ಸಂತಾನಕ್ಕೂ ತಾಯಿ ಅವಳೇ ಆಗಿದ್ದಾಳೆ. ಯಾಕಂದ್ರೆ ಎರಡು ಕೂಸುಗಳು ಕಾಯನ ಮತ್ತೆ ಬೇಲ ಅಲ್ಲಿಂದ ಬಂದದ್ದು. ಯಾಕೆ ಅವಳು ಬದುಕಿರೋ ಎಲ್ಲರಿಗೂ ಮೂಲ ಮಾತೆಯನ್ನು ಹೇಳುವಾಗ ಆದಾಮನ ವಿಷಯವಾಗಿ ಒಂದು ಶಬ್ದವಾದರೂ ಯಾಕಿಲ್ಲ. ನಿಜವಾದ ಸತ್ಯವೇನೆಂದರೆ ಅವಳು ಬದುಕಿರೋ ಎಲ್ಲರಿಗೂ ಮೂಲ ಮಾತೆ ಆಗಿದ್ದರು, ಆದಾಮನ ಬದುಕಿರೋ ಎಲ್ಲರಿಗೂ ಮೂಲ ತಂದೆ ಆಗಿರಲಿಲ್ಲ. ಆದಿಕಾಂಡ 4:1 ಅವಳು ಹೀಗೆ ಹೇಳಿದ್ದಾಳೆ, ಯೆಹೋವನ ಅನುಗ್ರಹದಿಂದ ಗಂಡು ಮಗನನ್ನು ಪಡೆದನು. ಅವಳು ಆ ಮಗುವಿಗೆ ಆದಾಮನ ಹತ್ರ ತಂದೆ ಎಂದು ಪ್ರಾಮುಖ್ಯತೆ ಕೊಡಲಿಲ್ಲ. ಆದರೆ ಅಲ್ಲೆಲೂಯಾ. ಆದಿಕಾಂಡ 3:25 ಅವಳು ಹೀಗೆ ಹೇಳ್ತಾಳೆ. ಆದಿಕಾಂಡ 4:25 ಹೀಗೆ ಹೇಳ್ತಾಳೆ. ಸೇತನಿಂದ ಹೆಸರಿಟ್ಟಳು. ಅಲ್ಲೆಲೂಯಾ. ದೇವರಾಗಿ ಇನ್ನೊಂದು ಸಂತಾನವನ್ನು ಕೊಟ್ಟರೆಂದು ದೇವರ ವಾಕ್ಯ ಹೇಳ್ತದೆ. ಅದು ಕ್ರಿಸ್ತನದಾಗಿತ್ತು. ಯಾಕೆಂದರೆ ಆತನು ಕೊಡಲ್ಪಟ್ಟಿದ್ದಾನೆ ಮತ್ತು ಪುತ್ರನು ಸೇತನು ಎಬೆರನ ಬದಲಾಗಿ ಕೊಡಲ್ಪಟ್ಟಿತು. ಅವಳು ಆದಾಮನಿಂದ ಬಂದ ಪುತ್ರನನ್ನು ಗುರುತಿಸಿದಳು. ಆದಾಮನಿಂದ ಬಂದಂಥ ಪುತ್ರನನ್ನು ಗುರುತಿಸಿದಳು. ಸೇತನನ್ನು ಗುರುತಿಸಿದಳು. ಯಾಕೆಂದ್ರೆ ಅವನು ಕಾಯಿನ ಸರ್ಪದಿಂದ ಬಂದಿದ್ದ. ಅವಳು ಎಬೇಲನ ಬದಲಾಗಿ ಇನ್ನೊಂದು ಸಂತಾನ ಎಂದು ಹೇಳುವಾಗ ಅವಳು ಕಾಯನನು ಎಬೇಲಿಗಿಂತ ಭಿನ್ನವಾಗಿದ್ದಾನೆ ಎಂದು ಹೇಳಿದ್ದಾಳೆ. ಯಾಕೆಂದರೆ ಅವರಿಬ್ಬರು ಒಂದೇ ತಂದೆಯಿಂದ ಬಂದವರಾಗಿದ್ದಾರೆ, ನನಗೆ ಇನ್ನೂ ಹೆಚ್ಚು ಸಂತಾನವು ಸಿಕ್ಕಿದೆ ಅಂತ ಹೇಳಿದಳು. ನಾನು ಓದೋದೆಲ್ಲವನ್ನು ನಾವು ನಂಬುವುದಿಲ್ಲ. ಆದರೆ ಮಾರ್ಚ್ 1, 1963 ಲೈಫ್ ಮಾಸಿಕ ಪತ್ರಿಕೆಯಲ್ಲಿ ಒಂದು ಪುಟದ ವಿಷಯ ಇತ್ತು. ಅದನ್ನು ಪರಿಶೀಲಿಸಿ ವಿಷಯವನ್ನು ಮನರೋಗ ಚಿಕಿತ್ಸಕರು ಒಬ್ಬರೊಡನೆ ಇನ್ನೊಬ್ಬರು ಸಮ್ಮತಿಸುವುದೆಂದು ನಮಗೆ ಗೊತ್ತಿದೆ. ಆದರೆ ಅದು ಇಲ್ಲಿದೆ. ಆಗಿನ ಭಯವು ಪ್ರಜ್ಞೆಯೊಂದಿಗೆ ಭಾವನೆಯಲ್ಲಿ ಒಮ್ಮೆಲೇ ಆಗುವ ಪ್ರಕ್ರಿಯೆಯಲ್ಲ, ಆದರೆ ಅದು ಪ್ರಜ್ಞಾಹೀನವಾದದ್ದಾಗಿದೆ. ಅದು ವಾಸ್ತವವಾಗಿ ಭಯವಾಗಿರುತ್ತದೆ. ಜನರು ಅದು ಚಿತ್ತಾಕರ್ಷಣೆಗೊಂಡು ಗೋರಿಲ್ಲ ಅಥವಾ ಸಿಂಹ ಪಂಜರದಿರು ಸಂತೋಷದಿಂದ ನಿಲ್ತಾರೆ. ಅಲ್ಲರಿಯ ಸಿಂಹ ಮತ್ತು ಪ್ರಾಣಿಗಳು ಏನಾದರೂ ಇದ್ದರೆ ಅವ್ರ ಮುಂದೆ ಚೆನ್ನಾಗಿ ನಿಲ್ತಾರೆ. ಆದರೆ ಸರ್ಪ ನೋಡಿದ್ರೆ, ಹಾವು ನೋಡಿದ್ರೆ ನಿಲ್ಲೋದಿಲ್ಲ, ಭಯ ಪಡ್ತಾರೆ.
ಅಲ್ಲೂಯ್ಯ. ಅವರ ಪ್ರಜ್ಞೆಹೀನ ಅಲ್ಲೂಯ್ಯ, ಪ್ರಜ್ಞೆಹೀನವಾದ ಯೋಚನೆ ಅವರು ಆವನ್ನು ದೃಷ್ಟಿಸ್ತಾರೆ. ಅಲ್ಲೂಯ್ಯ, ನಿಂತಿರುವಂತೆ ಮಾಡುತ್ತದೆ. ಆ ಯಾವ ಮರಳುಗೊಳಿಸುವಿಕೆಯ ಪ್ರಜ್ಞಾಹೀನವಾಗಿ ಲೈಂಗಿಕವಾಗಿರುತ್ತದೆ. ಯುಗಾನುಯುಗಗಳಿಂದ ಅದೇ ವಿಷಯವನ್ನು ಜನರು ಪೀಳಿಗೆಯಿಂದ ಪೀಳಿಗೆಯಲ್ಲಿ ನೋಡುತ್ತಾ ಬಂದರು. ಅವುಗಳು ಹಿಂದೆಯೂ ಮತ್ತು ಮುಂದೆ ಯಾವಾಗಲೂ ಅಸಹ್ಯಕರವಾಗಿ ಆಕರ್ಷಕವಾಗಿದೆ. ಅವು ಯಾವಾಗಲೂ ಒಳ್ಳೆಯದರ ಮತ್ತು ಕೆಟ್ಟದರ ಕುರುವಾಗಿ ನಿಂತಿದೆ. ಉದಾಹರಣೆಯಾಗಿ ತಾವೇನಾಗಿದೆ, ಒಳ್ಳೆಯದರ ಕೆಟ್ಟದರ ಉದಾಹರಣೆಯಾಗಿ ನಿಂತಿದೆ. ಇವತ್ತು ಅದನ್ನು ಆಕರ್ಷಿ ಚಿತ್ತವಾಗಿ ನೋಡ್ತಾರೆ ಜನ, ಭಯದಿಂದ ನೋಡ್ತಾರೆ. ಅದನ್ನ ಒಂದು ಇದರಲ್ಲಿ ಜೂನಲ್ಲಿ ಹೋಗಿ ಪ್ರಾಣಿಗಳನ್ನು ನಿಲ್ಲುವಾಗ ಭಯ ಬರಲ್ಲ, ಆದರೆ ಹಾವು ಇದ್ರೆ ಭಯ ಬರ್ತದೆ. ಯಾಕಂದ್ರೆ ಅದು ಅಷ್ಟು ಮರಳುಗೊಳಿಸುವಿಕೆ ಮತ್ತು ಹಾವು ಒಂದು ಲೈಂಗಿಕ ಪ್ರಜ್ಞೆ ಅದು. ಅಲ್ಲೆಲ್ಲ ಒಂದು ಭಯ ಜಾಸ್ತಿ ಅದರಲ್ಲಿ. ಒಳ್ಳೆಯದು ಕೆಟ್ಟದನ್ನು ನೋಡಿದ್ರೆ ಎಷ್ಟು ಭಯ ಪಡ್ತಾರೆ ಅಷ್ಟು ಭಯ ಅದರಲ್ಲಿ. ಅಲ್ಲೆಲ್ಲ ಅದು ಎಲ್ಲ ಇವುಗಳಲ್ಲಿ ಲಿಂಗ ಪೂಜೆಗೆ ಸಂಬಂಧಿಸಿದ ಚಿಹ್ನೆ ಆಗಿದೆ. ಎಲ್ಲ ಇವುಗಳಲ್ಲಿ ಏನೇನು ತೋಟದಲ್ಲಿದ್ದ ವಿವರಣೆಯಂತೆ ಸರ್ಪವು ಕಾಮ ವಿಕಾರಗೊಳಿಸುವ ಕೆಟ್ಟದರ ಮೂರ್ತಿಕೃತ ವ್ಯಕ್ತಿಯಾಗಿದೆ. ಸರ್ಪ ಏನಾಗಿದೆ? ಕಾಮ ವಿಕಾರಗೊಳಿಸುವಂತ ಕೆಟ್ಟದರ ಮೂರ್ತಿಕೃತ ವ್ಯಕ್ತಿಯಾಗಿದೆ ಎಂದು ನಾವು ನೋಡುತ್ತೇವೆ. ಅನಾಗರಿಕ ಆದಿವಾಸಿ ಮಧ್ಯೆ ಇದು ಹೆಚ್ಚು ಕಡಿಮೆ ಎಲ್ಲರಿಗೂ ಇದು ಅನ್ವಯಿಸುತ್ತದೆ ಮತ್ತು ಅವು ಲೈಂಗಿಕ ವಿಷಯಕ್ಕೆ ಸಂಬಂಧಪಟ್ಟಿದೆ. ಅದು ಅನೇಕ ಬಾರಿ ಸಂಭೋಗದೊಡನೆ ಪೂಜಿಸಲ್ಪಡುತ್ತದೆ. ಹಿಂಗೆ ಸಾವು ನಾವು ನೋಡ್ತಾವಲ್ಲ, ಈ ಥರ ಸಪ್ತದ ಪೂಜೆ ಮಾಡ್ತಾ ನೋಡಿ, ತಳ್ತಾಕಿರೋದು ಅದು ಅನೇಕ ಸಂಭೋಗದ ಪೂಜೆಗಳಿದ್ದಾವೆ. ಅವುಗಳು ಮೇಳು ಮಿಕ್ಸ್ ಆಗಿರುವಂಥ ಅದನ್ನು ಪೂಜೆ ಮಾಡ್ತಾರೆ ಜನ. ಲೈಂಗಿಕ ವಿದ್ಯಾಭ್ಯಾಸವು ಅಲ್ಲೆಲ್ಲ ಇಂತಹ ಅನೇಕ ಸನ್ನಿವೇಶಗಳನ್ನು ತೋರಿಸಿದ್ರೆ ಅವರು ಅವಿದ್ಯಾವಂತರಾಗಿದ್ದರು, ಸತ್ಯವೇದವನ್ನು ಎಂದು ಓದದಿದ್ದರೂ ಕೂಡ ಈಗ ಈ ಜನರು ಇದನ್ನು ಎಲ್ಲಿಂದ ತಂದೆಂದು ತಿಳಿಯಲು ನಾನು ಇಚ್ಛಿಸ್ತೇನೆ. ಇವೆಲ್ಲ ಯಾರು ಈ ಸತ್ಯವೇದ ಓದಿಲ್ಲ, ಎಲ್ಲಿ ಏನಾಗಲಿ, ಇದೆಲ್ಲ ಯಾವ ರೀತಿ ಇದನ್ನು ಈ ಥರ ಒಂದು ಸುತ್ತಿಕೊಂಡಿರೋ ಎರಡು ಹಾವುಗಳು ಸುತ್ತಿಕೊಂಡಿರೋಂಥದ್ದನ್ನು ಪೂಜೆ ಮಾಡ್ತಾರೆ, ಏನೋ ಪೂಜೆ ಮಾಡ್ತಾರೆ ಅವರು. ಅದೇ ಆಶ್ಚರ್ಯಕರವಾಗಿದೆ. ಆದರೆ ಜಲಪ್ರಳಯದ ಕಥೆಯು ಇಡೀ ಲೋಕಕ್ಕೆ ತಿಳಿದಿದ್ದಂತೆ ಮನುಷ್ಯನ ಬೀಳುವಿಕೆ ಸತ್ಯವೂ ತಿಳಿದಿದೆ. ಏದೇನು ತೋಟದಲ್ಲಿ ಏನು ಸಂಭವಿಸಿದೆ ಅಂತ ಅವರಿಗೆ ತಿಳಿದಿದೆ. ಈಗ ಇಲ್ಲಿಯೇ ಯಾರೊಬ್ಬರೋ ಈ ಪ್ರಶ್ನೆಯನ್ನು ನಮ್ಮೊಡನೆ ಕೇಳಲಿದ್ದಾರೆ. ಅವಳಿಗೆ ದೇವರ ಸರ್ಪವನ್ನು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಲು ಹೇಳಿದ್ದಾನೋ ಮತ್ತು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳದಿದ್ದರೆ ಅದು ಅವಳನ್ನು ಭ್ರಷ್ಟ ಮಾಡುವುದೆಂದು ದೇವರು ಹೇಳಿದ್ದಾನೋ? ಇಲ್ಲ. ಲಕ್ಷ್ಯ ಬಿಡ್ರಿ, ಅಲ್ಲಿ ಏನು ಸಂಭವಿಸಲಿದೆ ಒಂದು ಶಬ್ದವನ್ನಾದರೂ ದೇವರು ಹೇಳುವ ಅಗತ್ಯ ಇರಲಿಲ್ಲ. ಕತೆ ಸಾರಾಂಶವನ್ನು ತೆಗೆದುಕೋ. ಆತನು ಏನು ಮಾಡ್ದ? ವಾಕ್ಯವನ್ನು ಮಾತ್ರ ಕೊಟ್ಟನು. ಆತನು ಅರುವನ್ನು ಕೊಡುವ ವೃಕ್ಷದ ಫಲವನ್ನು ತಿನ್ನಬಾರದು ಅಂತ ಹೇಳಿದನು ಅಷ್ಟೇ. ಇದನ್ನ ಇಲ್ಲಿ ನಾವಿದೆ, ಅದನ್ನು ಮುಟ್ಟಬಾರ್ದು, ಅದ್ರ ಬಗ್ಗೆ ಲಕ್ಷ್ಯ ವಹಿಸಬಾರ್ದು ಅಂತ ಹೇಳಿಲ್ಲ ದೇವರು. ಒಂದು ವಾಕ್ಯವನ್ನು ಅವರಿಗೆ ಕೊಟ್ಟನು. ಆತನು ಅರುವನ್ನು ಹುಟ್ಟಿಸುವ ಫಲದ ವೃಕ್ಷವನ್ನು ಏನು ಮಾಡಬಾರ್ದು? ತಿನ್ನಬಾರದು ಅಂತ ಹೇಳಿದನು. ಜೀವದಲ್ಲಿ ಪಾಲುಗಾರನಾಗು. ಜೀವವು ದೇವರ ವಾಕ್ಯದಲ್ಲಿದೆ. ಜೀವ ಎಲ್ಲಿದೆ? ದೇವರ ವಾಕ್ಯದಲ್ಲಿದೆ. ದೇವರ ವಾಕ್ಯ ಹೊರತು ಬೇರೆ ಎಲ್ಲಿಯೂ ಇರದೆಲ್ಲ ಮೃತ್ಯುವಾಗಿದೆ. ಅವಳು ಕೇವಲ ಒಂದು ಶಬ್ದವನ್ನು ಬದಲಾಯಿಸಲು ಬಿಟ್ಟಳು. ಕೂಡಲೇ ಸೈತಾನವಳನ್ನು ವಶ ಮಾಡಿಕೊಂಡು, ದೇವರು ನಿನಗೆ ತಿನ್ನಲಾಗದಷ್ಟು ಹಣ್ಣನ್ನು ಕೀಳಬೇಡ ಎಂದು ಹೇಳಿರ್ಬೋದು, ಅಥವಾ ಸೈತಾನ ಹೇಳಿ, ನೋಡು ಅದು ಸರಿ, ನೀನು ತುಂಬ ತೆಗೆದುಕೊಂಡ್ರೆ ಅದು ಕೊಳೆತು ಹೋಗುತ್ತದೆ, ಅಲ್ಲಿ ಹಣ್ಣುಗಳು ಕೊಳೆಯುವಂತೆ ಇಟ್ಟುಕೊಳ್ಳುವ ಮಾರ್ಗವಿದೆ, ಮತ್ತು ಅದೇ ಸಮಯದಲ್ಲಿ ನಿನಗೆ ಎಷ್ಟು ಬೇಕೋ ಅಷ್ಟು ಹಣ್ಣನ್ನು ತೆಗೆದುಕೊಳ್ಳಬಹುದು. ಹಾಗೆ ನೀನು ನಿನ್ನ ಮಾರ್ಗದಲ್ಲಿಯೂ ಅಲ್ಲೆಲೂಯಾ ಅದೇ ಸಮಯದಲ್ಲಿ ದೇವರ ಮಾರ್ಗವಾಗಿಯೂ ಒಂದೇ ಸಮಯದಲ್ಲಿ ನಡೆಯಬಹುದು. ಅಲ್ಲೆಲೂಯಾ ಎಂದು ನೋಡಿ ಎಂದು ಸೈತಾನ ಹೇಳಬಹುದು. ದೇವರ ಮಾರ್ಗ ನನ್ನ ಮಾರ್ಗ ಎರಡು ಕೂಡ ಜೊತೆಗೆ ನಡೀಬಹುದು ಅಂತ ಅವನು ಸೈತಾನ ಹೇಳಿರ್ಬೋದು. ಅಲ್ಲೆಲೂಯಾ ಸೈತಾನ ಅವಳನ್ನು ಅಲ್ಲಿಯೇ ವಶಪಡಿಸಿಕೊಂಡನು. ನಿಯಮದ ಒಂದು ಅಂಶದಲ್ಲಿ ತಪ್ಪುಗಾರನನ್ನು ಇಡೀ ನಿಯಮವನ್ನೇ ಉಲ್ಲಂಘಿಸುವನಾಗಿದ್ದಾನೆ. ವಾಕ್ಯದೊಂದಿಗೆ ಆಟವಾಡಬೇಡ. ಕ್ರಿಸ್ತ ಸಿಗ 170ರಲ್ಲಿ ಎಫೆಸಿ ಸಭೆಯು ದಾಟಿ ಹೋಗುವ ಮೊದಲು ಇದೇ ವಿಷಯ ಸಂಭವಿಸಿತು. ನಿಯಮ ಅಲ್ಲೆಲೂಯಾ ದೇವರನ್ನು ಮತ್ತು ನನ್ನನ್ನು ಇಬ್ಬರನ್ನು ಸೇರಿಸಬಹುದು ಅನ್ನೋದು ಸೈತಾನ ಪ್ಲಾನಿಂಗ್. ಆ ರೀತಿ ಸೈತಾನ ಅವಳಿಗೆ ಬೋಧಿಸಿದಂತೆ ಎಫೆಸಿ ಪತ್ರಿಕೆ ನೋಡಿ, ಎಫೆಸಿ ಸಭೆಯ ಕಾಲದಲ್ಲಿ ಕೂಡ ಅದನ್ನು ಬೋಧಿಸ್ತಾನೆ. ಆ ವೃಕ್ಷವು ಯಾವ ಫಲವನ್ನು ತಂದಿತು? ಅರವನ್ನು ಕೊಡುವ ವೃಕ್ಷ ಮೃತ್ಯುವನ್ನು ತಂದಿತು. ಕಾಯನು ತನ್ನ ತಮ್ಮನಾದ ಎಬೆಲನನ್ನು ಕೊಂದನು. ಅಲ್ಲೆಲೂಯಾ
ದುಷ್ಟನು ನೀತಿವಂತನನ್ನು ಕೊಂದನು. ಅದು ಒಂದು ಮಾದರಿಯನ್ನು ಇಡಲ್ಪಟ್ಟಿದೆ. ಪ್ರವಾದಿ ಹೇಳಿದ ಮಾತಿನಂತೆ ಎಲ್ಲಾ ವಿಷಯಗಳು ಪುನರ್ಸ್ಥಾಪನೆ ಆಗುವವರೆಗೂ ಅದು ಆ ಮಾದರಿಯಲ್ಲೇ ಮುಂದುವರಿಯುತ್ತದೆ. ಅರುವನ್ನು ಕೊಡುವ ವೃಕ್ಷವು ನಿಪುಣರನ್ನು ಪ್ರಸಿದ್ಧ ಪುರುಷರನ್ನು ಉತ್ಪತ್ತಿ ಮಾಡಿತು. ವೃಕ್ಷ ಏನ್ ಮಾಡ್ತು? ಏನ್ ಮಾಡ್ತದು? ಅರುವನ್ನು ಕೊಡುವ ವೃಕ್ಷ ಅಂದ್ರೆ ಕಾಯನ್ನು ಏನ್ ಮಾಡ್ದ? ಪರಿಶುದ್ಧ ಪುರುಷರು ಹುಟ್ಟಿದ್ರಿಂದ ನಿಪುಣರು ಹುಟ್ಟಿದ್ರು. ಆದ್ರೆ ಅವರ ಮಾರ್ಗ ಮೃತ್ಯುವಿನ ಮಾರ್ಗವಾಗಿದೆ. ದೇವ ಜನರು ಸಾಧಾರಣ ಜನರಾಗಿದ್ರು. ಅಂದ್ರೆ ಸೇತರಿಂದ ಬಂದಂತ ಜನ ಸಾಧಾರಣ ಜನರಾಗಿದ್ರು. ದೇವ ಜನರು ಸಾಧಾರಣ ಜನರಾಗಿದ್ರು. ಅವರು ಆತ್ಮಿಕ ಮನುಷ್ಯರಾಗಿದ್ರು. ದೇವರ ಮೇಲೆ ಮತ್ತು ಪ್ರಕೃತಿ ಮೇಲೆ ಆಧಾರ ಮಾಡಿಕೊಂಡಿದ್ರು. ಶಾಂತರಾಗಿ ಭೂಮಿಯಲ್ಲಿ ಉಳುತ್ತಾ ಸಂಪತ್ತಿಗಿಂತ ಸತ್ಯವಾಗಿಯೇ ಇರೋದಕ್ಕೆ ತವಕ ಪಡುವರಾಗಿದ್ರು. ದೇವರ ಮಕ್ಕಳು ಏನಾಗಿರ್ತಾರೆ? ಸಂಪತ್ತಿಗಿಂತ, ಗಳಿಸೋದಕ್ಕಿಂತ, ಆಸ್ತಿ ಮಾಡೋದಕ್ಕಿಂತ ನೀತಿಗೆ ಹೆಚ್ಚು ಬೆಲೆಯನ್ನು ಕೊಡ್ತಾರೆ ದೇವರ ಮಕ್ಕಳು. ಸೈತನ ಮಕ್ಕಳು ಏನ್ ಮಾಡ್ತಾರೆ? ನೀತಿ ಬೆಲೆಯನ್ನು ಕೊಡದೆ ಅಕ್ರಮವಾಗಿ ಸಂಪಾದನೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಇದೇ ಸೈತನ ಮಕ್ಕಳಿಗೆ ದೇವರ ಮಕ್ಕಳಿಗಿರುವಂತ ವ್ಯತ್ಯಾಸವಾಗಿದೆ. ಸ್ವಲ್ಪ ಸಂತಾನವತಿ ಹೆಚ್ಚಾದ ವ್ಯವಹಾರ, ಅದ್ಭುತವಾದಂಥ ಶೋಧನೆ, ಯಂತ್ರಗಳನ್ನು ಸಾಧಿಸಿ ತಂದ್ರು. ಸ್ವಲ್ಪ ಸಂತಾನ ಏನು ಮಾಡ್ತು? ಅದ್ಭುತ ಶೋಧನೆಗಳು ಮಾಡು, ಯಂತ್ರ ತಂತ್ರಗಳು ಮಂತ್ರಗಳನ್ನು ಮಾಡ್ತು, ಶೋಧಿಸಿ ಯಂತ್ರಗಳನ್ನು ತಯಾರು ಮಾಡಿದ್ರು. ಇವೆಲ್ಲವೂ ಕೂಡ. ಆದರೆ ಅವೆಲ್ಲವೂ ಒಡನೆ ಮೃತ್ಯುವು ಬಂತು. ಅವರ ಸಿಡಿಮದ್ದು ಬಾಂಬುಗಳು, ಅಲ್ಲಿ ಅಣುಬಾಂಬುಗಳನ್ನು ಉಂಟು ಮಾಡಿದ್ರು. ಯುದ್ಧದಲ್ಲಿ ಕೊಲ್ಲೋದು ಪ್ರಾರಂಭ ಮಾಡಿದ್ರು. ಎಲ್ಲ ಕೊಲ್ಲೋದು, ಯುದ್ಧ, ಅಣುಬಾಂಬು, ಸಿಡಿಮದ್ದು, ಬಂದೂಕ, ಪಿಸ್ತೂಲು, AK-47 ಗನ್ನು ಇವೆಲ್ಲ ಸೃಷ್ಟಿ ಮಾಡಿದ್ದು, ತಯಾರು ಮಾಡಿದ್ದು ಕಾಯಿನ್ ಸಂತಾನನೇ, ಸೈತಾನ್ ಸಂತಾನ. ಮತ್ತು ಶಾಂತವಾಗಿರುವ ಸಮಯದಲ್ಲಿ ಅವರು ಶೋಧಿಸಿ ತಂದ ಯಂತ್ರಗಳು, ಮೋಟಾರು, ಕಾರು, ವಾಹನಗಳು ಯುದ್ಧದಲ್ಲಿ ಸಮಯದಲ್ಲಿ ಶೋಧಿಸಿ ತಯಾರು ಮಾಡಿದ ಯಂತ್ರಕ್ಕಿಂತ ಹೆಚ್ಚಿನ ಶಾಂತ ಸಮಯದಲ್ಲಿ ನಾಶ ಮಾಡುತ್ತದೆ. ಯುದ್ಧದಲ್ಲಿ ನಾಶ ಮಾಡೋದಕ್ಕಿಂತ ಹೆಚ್ಚಾಗಿ ಶಾಂತವಾಗಿರ್ತಕ್ಕಂಥ ಸಮಯದಲ್ಲಿ ಹೆಚ್ಚು ತೊಂದರೆಗಳನ್ನ ಆಗಿ ಎಷ್ಟೋ ಜನ ಅದರಿಂದ ನಾಶ ಆಗಿದ್ದಾರೆ. ಮತ್ತು ನಾಶವು ಅವಳ ಶ್ರಮೆಯ ಫಲವಾಗಿದೆ. ಸೈತಾನ ಒಂದು ಕಾಯನ್ನು ಎತ್ತಿದ್ರಿಂದ ಅದರ ಫಲ ಏನಾಗಿದೆ? ನಾಶ ಮತ್ತು ಶ್ರಮೆ ಪಡುವಂಥದ್ದಾಗಿದೆ. ಆದರೆ ಅವರು ಮತಶ್ರದ್ಧೆ ಉಳ್ಳವರು, ಕಾಯಿಸಂತರು ಬಹಳ ಶ್ರದ್ಧೆ ಉಳ್ಳವರು. ನನ್ನ ಮತ, ನನ್ನ ಧರ್ಮ, ನನ್ನದು ಅಂತ ಹೇಳುವಂಥವರು. ಅವರು ದೇವರಲ್ಲಿ ನಂಬಿಕೆ ಇಡುತ್ತಾರೆ. ಅವರು ಅವರ ತಂದೆಯಾದ ಸೈತಾನಂತಿರ್ತಾರೆ. ಅವರು ಅವರ ಪೂರ್ವ ಪಿತ ಕಾಯಿನಂತಿದ್ದಾನೆ. ಅವರಿಬ್ಬರು ದೇವರನ್ನು ನಂಬಿದ್ರು. ಅವರು ದೇವರ ಆಲಯಕ್ಕೆ ಹೋಗುತ್ತಾರೆ. ಅಣಜಿ ಗೋಧಿಯೊಡನೆ ಮಿಶ್ರಣವಾಗುತ್ತೆ ಮತ್ತು ನೀತಿವಂತರೊಡನೆ ಜೊತೆಗಿರ್ತಾರೆ. ಅಣಜಿ ಗೋಧಿ ಮಿಕ್ಸ್ ಆಗ್ತದೆ ಮತ್ತೆ ನೀತಿವಂತರೊಡನೆ ಇವರು ಜೊತೆಗಿರ್ತಾರೆ. ಕಾಯಿನ್ ಸಂತಾನ ಹಾಗೆ ಮಾಡೋದ್ರಿಂದ ಅವರು ಭ್ರಷ್ಟರಾಗಿ ನಿಕೋಲಾಯತರ ಒಂದು ಧರ್ಮವನ್ನು ತರುತ್ತಾರೆ. ಹಾಗೆ ನೀತಿವಂತರ ಜೊತೆಗಿದ್ರು ಕೂಡ, ದೇವರ ಮಕ್ಕಳ ಜೊತೆಗಿದ್ರು ಕೂಡ ಅವ್ರದ್ದೊಂದು ತತ್ವ ಬೇರೆನೇ ಇಟ್ಟವು. ಬೇರೆನೇ ತಗೊಂಡ್ಬರ್ತಾರೆ. ಅದು ನಿಕೋಲಾಯತರ ಒಂದು ಧರ್ಮ. ಕಾಯಿನ್ ಎಬೆಲನನ್ನು ಕೊಂದಂತೆ ಅವರು ಪ್ರತಿಯೊಂದು ಸಂದರ್ಭದಲ್ಲಿ ತಮ್ಮ ವಿಷವನ್ನು ಆಡುತ್ತಾ ದೇವ ಜನರನ್ನು ನಾಶ ಮಾಡಲು ಪ್ರಯತ್ನ ಮಾಡ್ತಾರೆ. ಅವರ ಕಣ್ಣೆದುರಿಗೆ ದೇವರ ಭಯ ಇಲ್ಲ. ಆದರೆ ದೇವರು ತನ್ನವರಲ್ಲಿ ಒಬ್ಬನನ್ನು ಕಳ್ಕೊಳ್ಳುವುದಿಲ್ಲ. ಒಬ್ಬನನ್ನು ಕಳ್ಕೊಳ್ಳಲ್ಲ. ಆತನು ಮೃತ್ಯುವಿನಲ್ಲಿ ಸಂರಕ್ಷಿಸ್ತಾನೆ. ಆತನು ಅವರನ್ನು ಕಡೆದಿಂದಲೇ ಎಬ್ಬಿಸ್ತಾನೆ ಅಂತ ವಾಗ್ದಾನ ಮಾಡಿದ. ತನ್ನ ಮಕ್ಕಳನ್ನು ಕಡೆದಿಂದಲೇ ವಾಗ್ದಾನ ಮಾಡಿದ. ಬೇಗ ನಾನು ಮುಗಿಸ್ತೇನೆ. ಓ ದೇವರ ಸ್ತೋತ್ರ. ಇದು ಕೊನೆಯ ನಿರ್ಧಾರ, ಸಮಾಪ್ತಿ. ಯಾವನು ಜಯವನ್ನುತ್ತಾನೋ, ದೇವರ ವಾಕ್ಯ ಹೇಳ್ತದೆ, ಯಾವನು ಜಯವನ್ನುತ್ತಾನೋ, ಸೈತನ ಮಕ್ಕಳೊಟ್ಟಿಗೆ ಸೇರದಂತೆ ತಮ್ಮನ್ನು ಕಾಪಾಡಿಕೊಳ್ತಾರೋ, ಯಾರು ಜಯವಂತಾರೋ ಅವರಿಗೆ ದೇವರ ಪ್ರದೇಶದ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡ್ತೇನೆ ಎಂದು ಸ್ಪಷ್ಟವಾಗಿ ರೋಮಾಂಚವಾದಂಥ ಯೋಚನೆಯಾಗಿದೆ. ಆದಾಮನ ಬೀಳುವಿಕೆಯಿಂದ ಏನೇನು ತೋಟದಲ್ಲಿ ಆ ವೃಕ್ಷದ ಬೆಳೆಗೆ ಯಾರೂ ಹೋಗಲಾರದಾದರು. ಆದರೆ ಈಗ ಅದು ಜಯಿಸಿದವರಿಗೆ ಕೊಡಲ್ಪಡ್ತದೆ. ಆ ವೃಕ್ಷ ಯಾರು ಜಯವಂತರವರಿಗೆ. ಕಾವಲುಗಾರರಾದ ಕೆರೂಬಿಯರ ಅಗ್ನಿಯ ಕತ್ತಿಯು ಒರೆಯಲಿಡಲ್ಪಟ್ಟಿದೆ. ಆದರೆ ಅದರ ಕತ್ತಿಯು ದೇವರ ಕುರಿಮರಿ ರಕ್ತದಿಂದ ಮುಚ್ಚಲ್ಪಡುವ ಮೊದಲು ಅದು ಒರೆಯಲಿಡಲ್ಪಡಲಿಲ್ಲ. ಅಲ್ಲಿಯ ಯಾಕೆ? ಆ ವೃಕ್ಷ ನೋಡ್ತಾರೆ, ಆ ವೃಕ್ಷ ಆದಾಮನಿಗೆ ಅಲ್ಲಗಳೆಯಲ್ಪಟ್ಟು ಮತ್ತೆ ಆತನ ಮುಂದೆ ಬಂದ ಪಾರಂಪರ್ಯಕ್ಕೆ
ಪಾರಂಪರ್ಯಕ್ಕೆ ಕೊಡುತ್ತಿದ್ದು ಮತ್ತೆ ಈಗ ತಿರುಗಿ ಕೊಡಲ್ಪಟ್ಟಿದೆ ಎಂಬ ವಿಷಯವನ್ನು ನಾವು ಆಲೋಚಿಸುವಾಗ ಈ ಸತ್ಯವನ್ನು ಅಧ್ಯಯನ ಮಾಡೋಣ. ನಮ್ಮ ಸೃಷ್ಟಿಯಾದ ಮನುಷ್ಯನ ಕಡೆಗೆ ದೇವರಿಗೆ ಇದ್ದ ಉದ್ದೇಶ, ಸೃಷ್ಟಿಯಾದ ಮನುಷ್ಯನ ದೇವರ ಕಡೆ ಇದ್ದಂಥ ಉದ್ದೇಶ ಏನು? ದೇವರಿಗಿದ್ದಂಥ ಉದ್ದೇಶ ಸೃಷ್ಟಿಯಾದ ಮಕ್ಕಳ ಮೇಲೆ ಆತನ ವಾಕ್ಯವನ್ನು ಪ್ರಕಟಿಸಲಿಕ್ಕಾಗಿ ಮತ್ತು ಆದಿಕಾಂಡದಲ್ಲಿ ಜೀವಿಸಲಿಕ್ಕಾಗಿ ಆದಾಮನಿಗೆ ವಾಕ್ಯ ಕೊಡಲ್ಪಟ್ಟಿತು. ವಾಕ್ಯದಿಂದ ಜೀವಿಸಿದ ಜೀವವೇ ವಾಕ್ಯವನ್ನು ಪ್ರಕಟಿಸುವಂಥದ್ದಾಗಿದೆ ಮತ್ತು ಸತ್ಯವಾಗಿದೆ ಅಲ್ಲವೋ? ಆದರೆ ಆದಾಮನು ವಾಕ್ಯದಿಂದ ಜೀವಿಸಿದನೋ ಇಲ್ಲ? ಯಾಕೆ ಅವನು ಪ್ರತಿಯೊಂದು ವಾಕ್ಯದಿಂದ ಜೀವಿಸಬೇಕಾಗಿತ್ತು ಮತ್ತು ಆತನು ಪ್ರತಿಯೊಂದು ವಾಕ್ಯಕ್ಕೆ ಜಾಗರೂಕನಾಗಿರ್ಬೇಕಾಗಿತ್ತು. ಆದಾಮನು ಯಾಕೆ ಜಾಗರೂಕನಾಗಲಿಲ್ಲ? ಆಗ ಅಲ್ಲಿ ಮೋಶೆ ಎಬ್ಬಿಸಲ್ಪಟ್ಟನು. ಆತನು ಎಷ್ಟು ಶ್ರೇಷ್ಠನಾದ ಮತ್ತು ವೀರನಾದ ಪುರುಷನಾಗಿದ್ದನು. ಆದರೆ ಅವನು ಪ್ರತಿಯೊಂದೊಂದು ವಾಕ್ಯದಿಂದ ಜೀವಿಸುವುದರಲ್ಲಿ ತಪ್ಪಿದನು ಆದಾಮನು. ಮತ್ತು ಪ್ರವಾದಿಗಳ ಮುಂದೆ ಬರಲಿಕ್ಕಿರುವ ಶ್ರೇಷ್ಠವಾದ ಪ್ರವಾದಿ ಮಾದರಿಯಲ್ಲಿದ್ದರು. ಸಿಟ್ಟಿನಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಲು ತಪ್ಪಿದರು. ಮತ್ತೆ ಅಲ್ಲಿ ದಾವೀದನು ಸಹ ಬಂದನು, ಇಸ್ರಾಯೇಲ್ ದೊಡ್ಡ ಅರಸನಾದನು. ದೇವರ ಹೃದಯ ಅನುಸಾರಕ್ಕಾಗಿ ಒಬ್ಬ ಪುರುಷನು ಅಂತೇಳಿ ದೇವರು ಹೇಳಿದನು, ಒಪ್ಪಿದನು. ದೇವರು ಯಾರು ದಾವೀದನನ್ನು ಒಪ್ಪಿದ. ಆದರೆ ಅವನು ಶೋಧನೆಗೆ ಬಂದಾಗ ವಿಚಾರದಲ್ಲಿ ಬಿದ್ದು ಹೋದ. ಆದಾಮ ಬಿದ್ದನು, ದಾವೀದ ಬಿದ್ದನು, ಅಬ್ರಹಾಂ ಬಿದ್ದನು. ಈ ರೀತಿಯಲ್ಲಿ ಒಬ್ಬರು ಕೂಡ ಸತ್ಯದಲ್ಲಿ ನಿಲ್ಲಿಲ್ಲ. ದೇವರ ಮಕ್ಕಳು ಕೂಡ ಬಿದ್ದರು. ಅವರು ಕೂಡ ಅವರು ಮತ್ತೆ ಎಬ್ಬಿಸಿದ ದೇವರು. ಅದಲ್ವೇ? ಹೇಗೆ ಮುಂದೆ ಸಮಯ ಪರಿಪೂರ್ಣವಾದಾಗ ಅಲ್ಲಿ ಒಂದು ಶಿರಸ್ಸು ಯೇಸು ಬಂದ. ಆತನು ಕೂಡ ಶೋಧಿಸಲ್ಪಟ್ಟ, ಆದರೆ ಬೀಳಲಿಲ್ಲ ಯೇಸು. ಅಲ್ಲಲ್ಲಿ ಆತನು ಕೂಡ ಪ್ರತಿಯೊಂದು ವಾಕ್ಯದಿಂದ ದೇವರ ಬಾಯಿಂದ ಹೊರಡೋ ಪ್ರತಿ ವಾಕ್ಯದಿಂದ ಬದುಕುತ್ತಾನೋ ಎಂದು ಶೋಧಿಸಲ್ಪಡಲಿಕ್ಕಿದ್ದನು. ಅಲ್ಲಲ್ಲಿಯ ಮತ್ತೆ ಶೋಧಿಸಲ್ಪಟ್ಟನು. ಆ ಸೈತನು ಶೋಧಿಸಲ್ಪಟ್ಟನು. ಸೈತನಿಂದ ಕ್ರಿಸ್ತನು ಶೋಧಿಸಲ್ಪಟ್ಟ. ಬೀಳ್ತಾನೆ ನೋಡಿದ್ರು, ಬೀಳಕ್ಕಾಗಲಿಲ್ಲ. ಸೈತಾನನು ಯೇಸುವನ್ನು ಎಲ್ಲರೂ ಜಯಿಸಿದ, ಆದರೆ ಯೇಸುವನ್ನು ಜಯಿಸಲಿಕ್ಕೆ ಸೈತಾನನಿಗೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಅಲ್ಲಿ ಒಬ್ಬರಿದ್ದರು, ಈಗ ಬರೆಯಲ್ಪಟ್ಟಿದೆ ಎಂಬುದರ ಮೇಲೆ ನಿಂತಿದ್ದರು. ಕ್ರಿಸ್ತನು ಎದುರು ನಿಂತಿದ್ದ, ಈಗ ಬರೆಯಲ್ಪಟ್ಟಿದೆ ಎಂಬುದರ ಮೇಲೆ ನಿಂತಿದ್ದ. ಹೌದಾ? ದೇವರ ಆ ಅತ್ಯುತ್ತಮ ಕೃತಿಯು ದೇವರ ವಾಕ್ಯವನ್ನು ಪ್ರತಿಬಿಂಬಿಸುವ ಮೂಲಕ ಜಯಶಾಲಿ ಆದನು. ಅಲ್ಲಲಿಯ ಮತ್ತು ಆಗ ಪ್ರಕಟಗೊಂಡ ಕೊರತೆ ಇಲ್ಲದವನು ಪೂಜೆಗೆ ಒಯ್ಯಲ್ಪಟ್ಟು ಕೊರತೆ ಇಲ್ಲದ ಆ ದೇವರ ಕುರಿಮರಿ ಕೊರತೆ ಇಲ್ಲದ ಯಜ್ಞಕ್ಕಾಗಿ ಒಪ್ಪಿಸಲ್ಪಟ್ಟಿತು. ಆ ಮರದಲ್ಲಿ ಆತನು ಮರಣಕರವಾದ ಗಾಯ ಹೊಂದಿದವನಾಗಿ ಹಾಗೆ ತಾನು ಆತನಿಂದ ಮತ್ತು ಆತನ ಕಾರಣದಿಂದ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವಂತಾಯಿತು. ಈಗ ಆತನನ್ನು ಸತ್ತದ್ರಿಂದ, ಆ ಶಿಲುಬೆ ಮೇಲೆ ಕ್ರಿಸ್ತನ ಸತ್ತದ್ರಿಂದ ನಾವು ಈ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನಲಿಕ್ಕೆ ಸಹಾಯ ಆಯಿತು. ಆತನು ಸಾಯಲಿಲ್ಲಂದ್ರೆ ಆದಾಮಂತೆ ಅವನು ಬಿದ್ದು, ಆ ಅಬ್ರಹಾಮಂತೆ ಅವನು ಬಿದ್ದು, ಮತ್ತೆ ದಾವೀದನಂತೆ ಅವನು ಬಿದ್ದು, ಬೇರೆ ಬೇರೆ ಆತನು ಬಿದ್ದು ಹೋಗಿದ್ರೆ ಇವತ್ತು ನಮಗೆ ಜೀವದಾಯಕ ಅಂದ್ರೆ ಪರಲೋಕ ಇರ್ತಿರ್ಲಿಲ್ಲ. ಅದಕ್ಕಾಗಿ ಆ ಜೀವವನ್ನು ನಾವು ಜೀವಿಸೋದಕ್ಕಾಗಿ ಮತ್ತು ದೇವರ ವಾಕ್ಯ ಪ್ರಕಟಿಸುವುದಕ್ಕಾಗಿ ಕ್ರಮವಿಲ್ಲದೆ, ಅಲ್ಲದೆ ಕ್ರಯವಿಲ್ಲದೆ ಕೊಡಲ್ಪಟ್ಟಿದೆ. ಯಾವ ಕ್ರಯ ಇಲ್ಲ ಜೀವವಾಕ್ಯ ತೆಗೆದುಕೊಳ್ಳಕ್ಕೆ. ಕ್ರಿಸ್ತನ ನಂಬುದಕ್ಕೆ ಯಾವುದು ಕ್ರಯ ಇಲ್ಲ, ದುಡ್ಡು ಕೊಡಬೇಕಾಗಿಲ್ಲ. ಅಲ್ಲೇ ಆತನ ಮೂಲಕ ಜಯಿಸಲ್ಪಟ್ಟಿದೆ. ಮತ್ತು ಈಗ ದೇವರ ಮಕ್ಕಳಿಗೆ ದೇವರ ಪ್ರದೇಶದಲ್ಲಿ ಸೌಭಾಗ್ಯ ಸಿಕ್ತು ಕ್ರಿಸ್ತನ ಮೂಲಕವಾಗಿ. ಅಬ್ರಹಾಮ್ ಮೂಲಕ ಸಿಗಲಿಲ್ಲ, ದಾವೀದ ಮೂಲಕ ಸಿಗಲಿಲ್ಲ. ಅವರೆಲ್ಲ ಸರಿಯಾಗಿ ನಡ್ಕೊಂಡ್ರೆ ಅವ್ರ ಮೂಲಕ ಸಿಕ್ತಿತ್ತು. ದೇವರೇನೋ ಮಾಡ್ತಿದ್ದ ಕಾರ್ಯ, ಆದ್ರೆ ಅವ್ರ ಯಾಕೆ ಸರಿ ನಡ್ಕೊಳ್ಳಿಲ್ಲ. ಕ್ರಿಸ್ತನ ಬಂದ, ದೇವರೇ ಬಂದ, ತಾನೇ ಇಳಿದು ಬಂದ. ಆಗ ನಮಗೆ ಜೀವದಾಯಕ ವೃಕ್ಷದಲ್ಲಿ, ಪರಲೋಕದಲ್ಲಿ, ಏದೇನ್ ತೋಟದಲ್ಲಿ ಮತ್ತೆ ಪ್ರವೇಶ ಉಂಟಾಯಿತು. ಸೌಭಾಗ್ಯ ಸಿಕ್ತು. ಯೇಸು ಕ್ರಿಸ್ತ ನಿರಂತರ ಆತನಲ್ಲಿಯೇ ನಾವು ಹೋಗುತ್ತೇವೆ. ಆತನ ವಧುವು ಆ ಸಂಗಡ ಹೋಗುಗಳು. ಆತನೊಡನೆ ಏನಿದೆಯೋ ಅದನ್ನು ಆತನು ತನ್ನ ಪ್ರಿಯರೊಡನೆ ಸಂಯುಕ್ತ ವಾರಸುದಾರತೆ ಸಂಬಂಧದಲ್ಲಿ ಪಾಲು ಮಾಡಿಕೊಳ್ತಾನೆ. ಗುಪ್ತವಾಗಿದ್ದ ರಹಸ್ಯಗಳು ಪ್ರಕಟ ಆಗ್ತವೆ. ಅಂಧಕಾರದ ವಿಷಯಗಳು ಬೆಳಕಿಗೆ ಬರುವುದು. ನಾವು ತಿಳಿಯಲ್ಪಟ್ಟಂತೆ ನಾವು ಬೆಳೆಯುವು ಮತ್ತು ನಾವು ಆತನಂತೆ ಇರುವೆವು. ಕುರಿಮರಿಯ ರಕ್ತದ ಮೂಲಕ ಜಯ ಹೊಂದಿದ ಮತ್ತು ಯೇಸು ಕ್ರಿಸ್ತನ ರಕ್ತದ ಸಾಕ್ಷಿಯಿಂದ ಜಯಿಸಿದ ವಾರಸುದಾರತೆ ಇದುವೇ ಆಗಿದೆ. ಕೊರಕಲ ದಾರಿ ನೆಟ್ಟಾಗುತ್ತೆ. ಸ್ಥಾನಿಕ ಯೋಹಾನ ಕೂಗಿದ್ದು ಏನು ಕೂಗಿದ? ಕೊರಕಲ ದಾರಿ ನೆಟ್ಟಗಾಗ್ತದೆ ಮತ್ತು ಶಾಶ್ವತವಾಗಿ ಆತನೊಂದಿಗೆ ಇರಬೇಕು. ಅಂತಹ ಮಹಾದಿನಕ್ಕಾಗಿ ನಾವು ಎಷ್ಟು ತವಕ ಪಡುತ್ತೇವೆ. ಸಮಯ ಮುಗಿಯುವುದೇ ಇಲ್ಲ. ಈ ದಿನವು ತನ್ನನ್ನು ಬೇಗನೆ ಪ್ರಕಟಿಸಲಿಕ್ಕೆ
ನಾವೀಗ ಶೀಘ್ರವಾಗಿ ಆತನ ವಾಕ್ಯಕ್ಕೆ ವಿಧೇಯರಾಗುವ ಹಾಗೆ ನಾವು ಆತನ ಮಹಿಮೆಯಲ್ಲಿ ಪಾಲುದಾರರಾಗುವ ಯೋಗ್ಯತೆಯನ್ನು ಸಾಧಿಸಿ ತೋರಿಸೋಣ. ದೇವರ ಆತ್ಮವು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಈತನು ಮೊದಲನೇ ಯುಗ, ಈ ಮೊದಲನೇ ಯುಗ ಅಂದರೆ ಎಫೆಸ ಸಭಾಕಾಲ ಆತ್ಮವು ಏನು ಹೇಳುತ್ತದೆ ಎಂದು ಹೇಳಿದರೆ, ಏನು ಹೇಳುತ್ತದೆ ಎಂದು ಕೇಳದೇ ಇದ್ದದ್ದು ಯಾವ ದೌರ್ಭಾಗ್ಯದ ಸಂಗತಿಯಾಗಿದೆ. ಅದರ ಬದಲಾಗಿ ಅವನು ಮನುಷ್ಯನಿಗೆ ಕಿವಿಗೊಟ್ಟು, ಅಲ್ಲಲ್ಯ, ಅದರ ಬದಲಾಗಿ ಅದು ಮನುಷ್ಯನಿಗೆ ಕಿವಿಗೊಟ್ಟು, ಆದರೆ ದೇವರಿಗೆ ಸ್ತೋತ್ರವಾಗಲಿ, ಕಡೆಯದಿಂದಲೇ ಒಂದು ಹಿಂಡು ಹೇಳುವುದು. ಕಡೆಯದಿಂದಲೇ ಒಂದು ಹಿಂಡು ಹೇಳ್ತದೆ, ಒಂದು ಗುಂಪು ಹೇಳ್ತದೆ. ಅದು ಅಂತ್ಯ ದಿನದ ನಿಜವಾದ ವಧುವಾಗಿದೆ ಮತ್ತು ಅವಳು ಆ ಆತ್ಮವು ಹೇಳುವುದನ್ನು ಕೇಳುವಳು. ಆ ಘೋರ ಅಂಧಕಾರದ ದಿನದಲ್ಲಿ ಶುದ್ಧ ವಾಕ್ಯದಿಂದ ಪ್ರಕಾಶವು ತಿರುಗಿ ಬೀರುವುದು. ಮತ್ತೆ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಾಗತಿಸಲು ನಾವು ಪಂಚಶತಮದ ಸಾಮರ್ಥ್ಯದೊಳಗೆ ಹಿಂದಿರುಗಬೇಕು. ಹಲ್ಲೆಲೂಯಾ. ದೇವರ ವಾಕ್ಯನ ಆಶೀರ್ವದಿಸಲಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ಆಡ್ಕೊಳ್ಳೋದ್ರ ಮೂಲಕವಾಗಿ ಈ ವಾಕ್ಯ ಭಾಗನ ಕೂಟವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಿ ನಿಮಗೆ ಅದ್ಭುತವಾಗುತ್ತಲೇ ಸಹಾಯ ಮಾಡಿ ಕೇಳ್ಕೊಳ್ಳೋದಕ್ಕೆ ಇನ್ನೊಂದು ಸಾರಿ ಅದನ್ನು ಗೌರವ ಮಟ್ಟಿಗೆ ಕೇಳ್ಬೋದು. ಅದ್ಭುತವಾದ ಸಂದೇಶ. ಹಲ್ಲೆಲೂಯಾ. ದೇವರು ಒಬ್ಬೊಬ್ಬರಿಗೆ ಸಹಾಯ ಮಾಡಿ ಆಶೀರ್ವಾದ ಮಾಡಿ ದಿನಗಳಲ್ಲಿ ಸಂಪೂರ್ಣ ಅರ್ಥ ಮಾಡ್ಕೊಳ್ಳೋಕೆ ನಾನು ದೇವತೆ ಪಾಲಿಸ್ಲಿ. ಹಲ್ಲೆಲೂಯಾ. ಅದ್ಭುತವಂತೆ ಎಫೆಸಿ ಪತ್ರಿಕೆ ಸಭಾಕಾಲ ಮುಕ್ತಾಯ ಆಯಿತು. ನೆಕ್ಸ್ಟ್ ಸಭಾಕಾಲವನ್ನು ನಾಳೆ ಸಾಯಂಕಾಲ 7 ಗಂಟೆಗೆ ನೋಡೋಣ. ಈ ದಿನಗಳಲ್ಲಿ ಒಂದು ಉದಯದಲ್ಲಿ ನಮ್ಮ ದೇಹಗಳು Israel,
ಮಕ್ಕಳಿಗೆ ಆಶೀರ್ವದಿಸಲಿ. ಕರ್ತನೇ ಕಲಿಸಿದ ಮಕ್ಕಳನ್ನು ಮಕ್ಕಳಿಗೆ ಸಹಾಯ ಮಾಡಲಿ. ಜೊತೆಗೆ ನಡೆಸಿದೆ ಅದೇ ಕಡೆ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೆ ಸಹಾಯ ಮಾಡು. ನೀವೇ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡು. ಕರ್ತನೇ ನನ್ನ ಜೊತೆಗಿರಲಿ. ಕರ್ತನೇ ಅದ್ಭುತವಾಗಿ ಆಶೀರ್ವದಿಸು. ಅದೇ ರೀತಿಯಲ್ಲಿ ಮಕ್ಕಳನ್ನ ಕೇಳಿದಂಥ ಪ್ರತಿಯೊಬ್ಬರು ಆಶೀರ್ವದಿಸು. ದೇವರೇ ಒಬ್ಬೊಬ್ಬರನ್ನ ದೇವರೇ ರಾತ್ರಿ ವೇಳೆ ಆಶೀರ್ವಾದ ಮಾಡು. ರಾತ್ರಿ ಅವರಿಗೆ ಕೊಟ್ಟ ದೊಡ್ಡ ಕೃಪೆಗಾಗಿ ಸ್ತೋತ್ರ ಮಾಡ್ತಾರೆ. ಕನ್ನಡ ಮಾತಾಡುವ ಅವಧಿಯಲ್ಲಿ ಕರ್ತನ ಪ್ರಪಂಚದಲ್ಲಿ ಕರ್ತನ ಅವರಿಗೆ ಈ ಸಂದೇಶವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಕೂಡ ದೇವರೇ ಇದು ಕರ್ತನೆ ಕೊಡುವ ಆಶೀರ್ವದಿಸು. ಅವರು ಕೂಡ ರೂಪಾಂತರ ಹೊಂದಿ ನಿನ್ನ ಸನ್ನಿಧಿಗೆ ಎತ್ತಲ್ಪಡಿಕೆ ಭಾಗಿಯಾಗುತ್ತಾ ಅವರಿಗೆ ಸಹಾಯ ಮಾಡು. ಆಶೀರ್ವದಿಸು. ನಮ್ಮನ್ನೆಲ್ಲ ಕೇಳ್ಕೊಡ್ತೇವೆ ನಿಮ್ಮ ಜೊತೆ ಯೇಸು ಕ್ರಿಸ್ತನ ಧಿಕ್ಕಾರವನ್ನು ನಾಮದಲ್ಲಿ ಬೇಗಿದ್ದೇನೆ. ಆಮೆನ್.